ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ ಮೇಡಮ್. ಲಲಿತಾ ಮೇಡಮ್. ಲಲಿತಾ ಮೇಡಮ್. ಶರಣಾರ್ಥಿ ಮೇಡಮ್. ಕೇಳಿಸ್ತಾ ಇದೆಯಾ ಮೇಡಮ್? ಧ್ವನಿ ಕೇಳಿಸ್ತಾ ಇದೆಯಾ? ಸ್ಟಾರ್ಟ್ ಮಾಡಿ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬ ಎಂಬಲ್ಲಿ ಎನ್ನ ಭವ ಅರಿಯಿತ್ತು, ಸ ಎಂಬಲ್ಲಿ ಸರ್ವಜ್ಞಾನಿಯಾದೆನು, ವ ಎಂದು ವಚಿಸುವಡೆ ಚೈತನ್ಯಾತ್ಮಕನಾದೆನು. ಇಂತಿ ಬಸವಾಕ್ಷರತ್ರಯವೆನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವ ಭೇದವನರಿದು ಆನು ನೀನು ಬಸವ 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 ಎನ್ನುತ್ತಿದ್ದನೆಯ ಎನ್ನುವ ಅಲ್ಲಮ ಪ್ರಭುಗಳ ವಚನವನ್ನು ನೆನೆಯುತ್ತಾ ಬಸವಾದಿ ಶರಣರನ್ನು ನೆನೆಯುತ್ತಾ ಎಲ್ಲರಿಗೂ ಶರಣಾರ್ಥಿ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಡಾಕ್ಟರ್ ಕಸ್ತೂರಿ ದಳವಾಯಿ ಇವರ ತಂದೆಯವರಾದ ಬಸಪ್ಪ ಮಲ್ಲಪ್ಪ ದಳವಾಯಿ ಹಾಗೂ ಅವರ ತಾಯಿಯವರಾದ ಲಿಂಗೈಕ್ಯ ಶಂಕರಮ್ಮ ಬಸಪ್ಪ ದಳವಾಯಿ ಇವರ ಹೆಸರಿನಲ್ಲಿ ನಡೆಯುವ ವಿಶೇಷ ದತ್ತಿ ದಾಸೋಹ ಉಪನ್ಯಾಸದ 290ರ ಮಾಲಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಶರಣಾರ್ಥಿ. ಈ ಕಾರ್ಯಕ್ರಮವನ್ನು ವಚನ ಪ್ರಾರ್ಥನೆಯ ಮುಖಾಂತರ ಆರಂಭಿಸೋಣ. ವಚನ ಪ್ರಾರ್ಥನೆಯನ್ನು ಮಾಡಲಿದ್ದಾರೆ ಶರಣೆ ಜ್ಯೋತಿ ಕೇಲೂರ್ ಅವರಿಂದ ವಚನ ಪ್ರಾರ್ಥನೆ. ಇದ್ದಾರಲ್ಲ ಮೇಡಮ್ ಅವರು? ಇದೀನಿ ಮೇಡಮ್, ಇದೀನಿ. ಕೇಳಿಸ್ತೈತ್ರಿ. ಎಲ್ಲರಿಗೂ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಸತ್ಯ ಶುದ್ಧವಲ್ಲದದು ಕಾಯಕವಲ್ಲ, ಸತ್ಯ ಶುದ್ಧವಲ್ಲದದು ಕಾಯಕವಲ್ಲ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಸತ್ಯ ಶುದ್ಧವಲ್ಲದದು ಕಾಯಕವಲ್ಲ, ಸತ್ಯ ಶುದ್ಧವಲ್ಲದದು ಕಾಯಕವಲ್ಲ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಆಸೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಆಶೆ ಎಂಬುದು ಭವದ ಬೀಜ, ನಿರಾಶೆ ಎಂಬುದು ನಿತ್ಯ ಮುಕ್ತಿ. ಪುರಿಲಿಂಗ ಪೆದ್ದಿಗಳ ರಸ, ಪುರಿಲಿಂಗ ಪೆದ್ದಿಗಳ ರಸ. ವಲ್ಲನವ್ವ 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 ವಲ್ಲನವ್ವ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಸತ್ಯ ಶುದ್ಧವಲ್ಲದದು ಕಾಯಕವಲ್ಲ, ಸತ್ಯ ಶುದ್ಧವಲ್ಲದದು ಕಾಯಕವಲ್ಲ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, 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 ಭಕ್ತರಲ್ಲ. ಶರಣಾರ್ಥಿ. ಸತ್ಯ ಶುದ್ಧ ಕಾಯಕದ ಪ್ರಾರ್ಥನೆ ಗೈದ ನಿಮಗೆ ಶರಣಾರ್ಥಿ ಮೇಡಮ್. ಈಗ ಅಯ್ಯ ನಿಮ್ಮ ಶರಣರ ಬರುವಿಗೆ ತೋರಣ ಕಟ್ಟುವೆ ಎನ್ನುವ ಹಾಗೆ ಸ್ವಾಗತ, ಪ್ರಾಸ್ತಾವಿಕ ಹಾಗೂ ಇಂದಿನ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ ಶ್ರೀಗಳ ಪರಿಚಯವಾದ ತೋರಣವನ್ನು ಕಟ್ಟಿಕೊಡಲಿದ್ದಾರೆ ಕವಿ, ಚಿಂತಕ, ಸಂಶೋಧಕ, ವಿಜ್ಞಾನಿ, ಸಾಹಿತಿ, ಈ ಆನ್ಲೈನ್ ಕಾರ್ಯಕ್ರಮದ ರೂವಾರಿ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಮಾಡಿಕೊಡಬೇಕಾಗಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶರಣರನ್ನ ನೆನೆಯುತ್ತಾ ಕಳೆದ 5 ವರ್ಷಗಳಿಂದ 293ನೇ ಉಪನ್ಯಾಸಕ್ಕೆ ನಾವು ಕಲಿತಿದ್ದೇವೆ. ಬಹುಶಃ ಇದರ ಹಿಂದಿನ ಬಹುದೊಡ್ಡ ಶಕ್ತಿ, ಪ್ರೇರಕ ಶಕ್ತಿ ಅಂತಂದ್ರೆ ನನ್ನ ಆತ್ಮೀಯ ಮಾರ್ಗದರ್ಶಕರು, ಗುರುಗಳು ಆದಂಥ ಪರಮ ಪೂಜ್ಯ ಬೇಲಿಮಠದ ಶಿವರುದ್ರ ಮಹಾಸ್ವಾಮಿಗಳು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ವಚನ ಸಾಹಿತ್ಯದೊಳಗ ಮತ್ತು ಶರಣ ಚಿಂತನೆಯೊಳಗ ನಡೆನುಡಿಗಳ ಸಮನ್ವಯ ಮಾಡಿಕೊಂಡು ಇಡೀ ನಾಡಿಗೆ, ರಾಷ್ಟ್ರಕ್ಕೆ ಮಾದರಿ ಎನಿಸುವ ನಿಜವಾದ ಜಂಗಮ ಮೂರ್ತಿಗಳು, ಜ್ಞಾನ ಮೂರ್ತಿಗಳು ಅಂತಂದ್ರೆ ಡಾಕ್ಟರ್ ಶಿವರುದ್ರ ಮಹಾಸ್ವಾಮಿಗಳು.
ಅವರನ್ನ ವೇದಿಕೆಗೆ ಬರಮಾಡಿ ಮಾಡ್ಕೊಳ್ತಾ ನಮ್ಮ ತಂಡದ ಡಾಕ್ಟರ್ ಕಸ್ತೂರಿ ಬಸಪ್ಪ ದಳವಾಯಿ ಇವರು ತಮ್ಮ ತಂದೆ ಬಸಪ್ಪ ಮಲ್ಲಪ್ಪ ದಳವಾಯಿ, ತಾಯಿ ಶಂಕರಮ್ಮ ಬಸಪ್ಪ ದಳವಾಯಿ ಇವರ ಹೆಸರಿನಲ್ಲಿ ಇಟ್ಟಂತ ದತ್ತಿಯ ವಿಶೇಷ ಉಪನ್ಯಾಸಕ್ಕೆ ಒಂದು ವಿಷಯ ಬೇಕಾಗಿತ್ತು, ಮಿಶ್ರಾರ್ಪಣ ಅಂತಕ್ಕಂಥದ್ದು. ಬಹುಶಃ ವಚನೇತರ ಸಾಹಿತ್ಯದೊಳಗ ಹಲವು ಚಿಂತನೆಗಳು ಗೌನವಾಗಿ ಉಳಿದು ನಮ್ಮ ಮುಖ್ಯ ಪ್ರವಾಹದಿಂದ ದೂರ ಸರಿದಿದ್ದು ಅದೊಂದು ನೋವಿನ ಮತ್ತು ದುರಂತದ ಸಂಗತಿ. ನಾನು ಮೊದಲಿಗೆ ಎಲ್ಲರನ್ನ ಸ್ವಾಗತ ಕೋರ್ತಾ ಪರಮ ಪೂಜ್ಯರನ್ನ ಪರಿಚಯ ಮಾಡಬೇಕು ಅಂತಂದ್ರೆ ಅವರ ಪ್ರಾಮಾಣಿಕತೆ, ಅವರ ಬದ್ಧತೆ, ಸ್ಪಷ್ಟತೆ, ಚಿಂತನೆಯ ಕ್ರಮ, ಆಲೋಚನಾ ಕ್ರಮಗಳು, ಸಾಕಷ್ಟು ವೈಚಾರಿಕತೆಯನ್ನ ನನ್ನೊಳಗೆ ವ್ಯಕ್ತಿಗತವಾಗಿ ಬಹಳಷ್ಟು ಅವರಿಂದ ನಾನು ಕಲಿತಿದ್ದೇನೆ. ಅವರು ಸಂಪೂರ್ಣವಾಗಿ ತಮ್ಮನ್ನ ಬಸವ ಚಿಂತನೆಗೆ, ಶರಣ ಸಾಹಿತ್ಯಕ್ಕೆ, ಶರಣ ಧರ್ಮಕ್ಕೆ ತೊಡಗಿಸಿಕೊಂಡವರು ಅಂತಕ್ಕಂಥದ್ದು. ಅವರ ಪ್ರಾಮಾಣಿಕತೆಗೆ ಒಂದೇ ಒಂದು ಉದಾಹರಣೆ ನಾನು ಬಹಳ ಸಲ ಹೇಳ್ತೀನಿ. ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆದಾಗ ಅವರಿಗೆ 2 ಕೋಟಿ ರೂಪಾಯಿ ಚೆಕ್ ಅನ್ನು ಕೊಟ್ಟಿದ್ರು ಮಠದ ಅಭಿವೃದ್ಧಿಗಾಗಿ. ಅವ್ರು ಅದಕ್ಕೊಂದು ಲೆಟರ್ ಹಚ್ಚಿ ಇದು ಸಮಾಜದ ಸ್ವತ್ತು, ನನಗೆ ಮಠಕ್ಕೆ ಬೇಡ ಅಂತ ತಿಳ್ಕೊಂಡು ಅದಕ್ಕೆ ಹೊಳ್ಳಿ ಕಳಿಸಿದ್ರು. ಬಹುಶಃ ಇದು ಅವರ ಪರಿಚಯ ಅಂತಕ್ಕಂಥದ್ದು. ಬಹುಶಃ ನನ್ನ ದೃಷ್ಟಿಯೊಳಗೆ ಯಾವ ಮಠಾಧೀಶರು ಕೂಡ ಇಲ್ಲಿಯವರೆಗೆ ಸಾವಿರಾರು ಕೋಟಿ ರೂಪಾಯಿ ಇದ್ರು ಕೂಡ ಒಂದು 100,000 ರೂಪಾಯಿ ಬಂದ್ರು ಬಿಡಲ್ಲ, 2 ಕೋಟಿ ರೂಪಾಯಿ ಕೊಟ್ಟಂತ ಚೆಕ್ ಅನ್ನ ಹೊಳ್ಳಿ ಕೊಟ್ಟಿದ್ದಂತ ಏಕಮೇವ ಜಗದ್ಗುರುಗಳು, ಚರಜಂಗಮರು ಅಂತಂದ್ರ ನಮ್ಮ ಪರಮ ಪೂಜ್ಯರು. ಅವರು ಸಾಕಷ್ಟು ಸಂಸ್ಕೃತ ವಚನ ಸಾಹಿತ್ಯದ ಎಲ್ಲ ವಿಭಿನ್ನ ಆಯಾಮಗಳನ್ನ ಅಧ್ಯಯನ ಮಾಡಿಕೊಂಡು ಅವನ್ನ ಕರಗತ ಮಾಡ್ಕೊಂಡವರು, ಅದೇ ರೀತಿಯಾಗಿ ಬದುಕತಕ್ಕಂಥವ್ರು. ಅವರ ಸಾಕಷ್ಟು ಸಲ ಚರ್ಚೆಗಳು ಬಂದಾಗ ನಾನು ನೇರವಾಗಿ ಅವ್ರು ಪ್ರಶ್ನೆ ಮಾಡಿದಾಗ ಗಂಟೆಗಟ್ಟಲೆ ಅವ್ರ ಜೊತೆಗೆ ಚರ್ಚೆ ಮಾಡ್ತೀನಿ. ಒಂದು ನನ್ನ ವೈಯಕ್ತಿಕ ಒಂದು ತಂದೆ ಸ್ಥಾನದಲ್ಲಿ, ಗುರುಗಳ ಸ್ಥಾನದಲ್ಲಿ ನಿಂತು ನಮ್ಮನ್ನ ಬೆಳೆಸ್ತಕ್ಕಂಥವ್ರು. ಅವರ ಪರಿಚಯ ಇದು ಅಂತ ಹೇಳಬಲ್ಲೆ. ಇನ್ನು ಡಾಕ್ಟರ್ ಕಸ್ತೂರಿ ದಳವಾಯಿ ಜಾಗತಿಕ ಮಟ್ಟದಲ್ಲಿ ಕನ್ನಡದ ಪ್ರಬಂಧಗಳನ್ನ ಮಂಡಿಸುವ ಜೊತೆಗೆ ಹಲವಾರು ಪ್ರಶಸ್ತಿಗಳನ್ನ ಬಾಚಿಕೊಂಡು ಹುಟ್ಟಿದ್ದು ಪಂಪನ ತಾಯಿಯ ತವರು ಮನೆ ಅಣ್ಣಿಗೇರಿಯಲ್ಲಿ ಹುಟ್ಟಿದವರು. ಅವರ ಮೂಲತಃ ಕಾರ್ಲವಾಡ ಅಂತಕ್ಕಂಥ ಊರು, ನವಲಗುಂದ ತಾಲೂಕು. ಇವರು ಹಲವಾರು ಕೃತಿಗಳನ್ನ ಬರೆದಿದ್ದಾರೆ. ಈಗ ಸಹ ಪ್ರಾಧ್ಯಾಪಕರಾಗಿ ಗದಗಿನ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಕೃತಿಗಳಿಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿವೆ. ಅವರ ವೈಚಾರಿಕತೆ, ಅವರ ವಿಭಿನ್ನ ನೋಟ, ಹೊಸ ಸಾಹಿತ್ಯದ ಹೊಸ ದಿಗಂತಿಗೆ ಹೋಗ್ತಕ್ಕಂಥ ತಮ್ಮ ಆಸಕ್ತಿ ನಿಜಕ್ಕೂ ಪ್ರಶಂಸನೀಯ. ತಮ್ಮ ತಂದೆ ಲಿಂಗೈಕ್ಯ ಬಸಪ್ಪ ದಳವಾಯಿ, ತಾಯಿ ಶಂಕರಮ್ಮ ಬಸಪ್ಪ ದಳವಾಯಿ ಅವರ ಹೆಸರಿನೊಳಗ ಇಟ್ಟಿದ್ದಾರೆ. ತಮ್ಮ ಅಜ್ಜಿಯ ಹೆಸರಿನಲ್ಲೂ ಇಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತ ಕೋರ್ತಾ ಪರಮ ಪೂಜ್ಯರಿಗೆ 1 ಗಂಟೆವರೆಗೆ ಮಿಶ್ರಾರ್ಪಣ ಬಗ್ಗೆ ಹೇಳಿ, ಆಮೇಲೆ ಸಂವಾದ. ಬಹಳ ಜನರಿಗೆ ಇದು ಮಿಶ್ರಾರ್ಪಣ ಚರಿತ್ರ ಸಾಹಿತ್ಯದ ಬಗ್ಗೆ ಗೊತ್ತಿಲ್ಲ. ಚನ್ನಬಸವಣ್ಣ ಮತ್ತು ಇತರ ಶರಣರ ಮಿಶ್ರಾರ್ಪಣ ವಚನಗಳನ್ನ, ಸಾಹಿತ್ಯವನ್ನ ಅವರು ಹೇಳಬೇಕು ಅಂತಿಕೊಂಡು ಅವರಲ್ಲಿ ಭಕ್ತಿಪೂರ್ವಕವಾಗಿ ಕೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಸ್ವಾಗತದ ತೋರಣ ಕಟ್ಟಿ ಪ್ರಾಸ್ತಾವಿಕದ ಸೇಸೆ ಇಟ್ಟು ಜಂಗಮ ರೂಪದ ಜಗತ್ಕಳೆಯ ಚಿತ್ಕಳೆಯ ಪ್ರಾಮಾಣಿಕತೆಯ ಶ್ರೀಗಳ ಪರಿಚಯವನ್ನು ಮಾಡಿಕೊಟ್ಟ ನಿಮ್ಮ ನುಡಿಗಳಿಗೆ ನಮೋ ನಮೋ ಸರ್. ಈಗ ವಿಶೇಷ ಉಪನ್ಯಾಸಕ್ಕೆ ನಾವು ನೀವೆಲ್ಲ ಸಿದ್ಧರಾಗಿದ್ದೇವೆ ಅಲ್ಲವೇ? ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ ಪೂಜ್ಯ ಶ್ರೀ ಗುರುಗಳಿಂದ ನಿಮ್ಮ ನುಡಿ ನಮನಗಳಿಗೆ ನಮ್ಮ ವಿನಂತಿ ಪೂರ್ವಕ ಶರಣಾರ್ಥಿ ಗುರುಗಳೇ. ವೇದಿಕೆ ನಿಮಗಾಗಿ. ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೆನೈ, ನೀವೇ ಒಳಹೊಕ್ಕು ಏನ ನುಡಿಸಿದರೆ ಅದನ್ನೇ ನಾನುಡಿವೆ ಗುರುವೇ ಕೃಪೆಯಾಗು. ಮೈಲಾರ ಬಸವಲಿಂಗ ಶರಣರ ಮಾತಿದು. ಅದೇ ರೀತಿಯಲ್ಲಿ ಅಪ್ಪ ಬಸವಣ್ಣನವರು ಹೇಳ್ತಾರೆ, ಮಾಡುವಾತ ನಾನಲ್ಲ, ನೀಡುವಾತ ನಾನಲ್ಲ, ಬೇಡುವಾತ ನಾನಲ್ಲ, ಮನೆಯ ತೊತ್ತಲಸಿದಡೆ ಮನೆಯೊಡತಿ ಮಾಡಿಕೊಂಬಂತೆ ನಿನಗೆ ನೀ ಮಾಡಿಕೊ ಕೂಡಲ ಸಂಗಮ ದೇವ ಅಂತ. ಇದು ವಿಶೇಷವಾಗಿ ವಚನ ಅಧ್ಯಯನ ನೆಲೆಯಲ್ಲಿ ಈ ಆನ್ಲೈನ್ ಕಾರ್ಯಕ್ರಮಗಳು ಏನು ನಡೀತಾ ಇದೆ, ಇದು ನಮ್ಮೆಲ್ಲರಿಗೆ ಮಾರ್ಗದರ್ಶನ ಅಂತ ನಾನು ತಿಳ್ಕೊಂಡಿದ್ದೇನೆ. ಒಂದು ರೀತಿಯಲ್ಲಿ ನೀವೆಲ್ಲ
ನನ್ನ ಕಣ್ಣಿಗೆ ಕಾಣೋದಿಲ್ಲ, ಆದರೆ ನನ್ನ ಧ್ವನಿ ನಿಮ್ಮ ಹತ್ರ ತಲುಪ್ತಾ ಇದೆ. ನೀವು ಕಾಣದೇ ಇರೋದೇ ನನಗೊಂದು ಧೈರ್ಯ. ಯಾಕೆ ಅಂತಂದ್ರೆ ನಿಮ್ಮ ಮುಖದಲ್ಲಿ ಎಷ್ಟು ಕೋಪ ಬಂದಿದೆ ಅಂತ ನನಗೆ ಗೊತ್ತಾಗಲ್ವಲ್ಲ. ಅದೇ ರೀತಿಯಲ್ಲಿ ನಾನು ಹೇಳ್ತೇನೆ, ಇದೆಲ್ಲ ಜಗದ್ಭರಿತವಾಗಿರ್ತಕ್ಕಂಥ ಜಂಗಮ ಶಕ್ತಿ ಭಗವಂತ ಅಪ್ಪ ಬಸವಣ್ಣ ಏನು ಹೇಳಿದ್ರಲ್ಲ, ಅವರೆಲ್ಲರ ಪರೀಕ್ಷೆ ಕೊಡಲಿಕ್ಕೆ ನಾನೊಬ್ಬ ವಿದ್ಯಾರ್ಥಿಯಾಗಿ, ನಮ್ರ ವಿದ್ಯಾರ್ಥಿಯಾಗಿ ನಿಮ್ಮ ಬಳಿ ಬಂದಿದ್ದೇನೆ. ಎನ್ನ ತಪ್ಪುಗಳ ಅನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ. ಆ ಧೈರ್ಯದಲ್ಲಿ ನಾನು ಮಾತಾಡ್ತೇನೆ. ಅಕಸ್ಮಾತ್ ಏನಾದರೂ ಅದರಲ್ಲಿ ವ್ಯತ್ಯಾಸ ಇದ್ದರೆ ತಿದ್ದುಕೊಳ್ಳಿ ಗುರುಗಳೇ ಅಂತ ಹೇಳಿ ತಾವು ಮಾರ್ಗದರ್ಶನ ಮಾಡಬೇಕು. ಆಮೇಲೆ ನನ್ನ ಹೆಸರಿನಲ್ಲಿ ಡಾಕ್ಟರ್ ಅಂತ ಅನ್ನೋಂಥ ಒಂದು ಅಕ್ಷರ ಸೇರಿದೆ. ನಾನು ಯಾವ ಡಾಕ್ಟರೇಟು ಪಡೆದಿಲ್ಲ, ಗೌರವ ಡಾಕ್ಟರೇಟು ಇಲ್ಲ, ಬರವಣಿಗೆ ಡಾಕ್ಟರೇಟು ಇಲ್ಲ, ಯಾವುದೂ ಇಲ್ಲ. ಯಾಕೆಂದರೆ ನಾನೊಬ್ಬ ನಿತ್ಯ ನೂತನ ವಿದ್ಯಾರ್ಥಿ. ಒಬ್ಬ ವಿದ್ಯಾರ್ಥಿ ಮತ್ತೆ ಮತ್ತೆ ಸ್ಕೂಲ್ಗೆ ಯಾಕೆ ಹೋಗ್ತಾನೆ ಅಂದರೆ ಅವನು ಫೇಲ್ ಆದ್ರಿಂದ. ಆ ಲೆಕ್ಕದಲ್ಲಿ ನಾನು ನನ್ನ ಅಂತರಂಗದ ಸಾಧನೆಗೋಸ್ಕರ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಬೆಂಬಲ ಮತ್ತು ಉತ್ಸಾಹ ನನಗೆ ವಿಶೇಷವಾಗಿರ್ತಕ್ಕಂಥ ಸ್ಫೂರ್ತಿಯನ್ನು, ಧೈರ್ಯವನ್ನು ಕೊಡ್ತದೆ. ಅದಕ್ಕಾಗಿ ಇಲ್ಲಿ ಭಾಗಿಗಳಾಗಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ, ತಾಯಂದಿರಿಗೆ ಶರಣು ಶರಣಾರ್ಥಿ. ಈ ದಿನ ಮಿಶ್ರಾರ್ಪಣ ಅಂತ ಅನ್ನುವಂಥ ವಿಷಯದ ಬಗ್ಗೆ ಮಾತನಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ಅದ್ರ ಬಗ್ಗೆ ನೋಡಿ, ವಚನಗಳಲ್ಲಿ ಬರ್ತಕ್ಕಂಥ ರೀತಿಯಲ್ಲಿ ಮಿಶ್ರಾರ್ಪಣದ ಬಗ್ಗೆ ಹೇಳ್ತಾ ಹೋದ್ರೆ ಅದು ನಿಮಗೂ ಸಂಪೂರ್ಣವಾಗಿ ಅದನ್ನ ಅರಗಿಸ್ಕೊಳ್ಳೋಕ್ಕಾಗೋದಿಲ್ಲ, ನಮಗೂ ಹೇಳಿ ಮುಗಿಸೋಕ್ಕಾಗೋದಿಲ್ಲ. ಇದನ್ನ ಸರಳವಾಗಿ ಅದರ ಮೂಲ ಸತ್ವ ಏನು ಅಂತ ಅನ್ನೋದನ್ನ ನಾವು ತಿಳ್ಕೊಂಡು ಹೋಗಬೇಕು. ಯಾಕೆಂದ್ರೆ ಶರಣರು ಹೇಳ್ತಾರೆ, ಅಕ್ಷರವ ಹಿಡಿದು ವಿದ್ಯೆಯ ನರಿತಂತೆ ಅಂತ. ಎಷ್ಟೇ ದೊಡ್ಡ ವಿದ್ಯಾವಂತನಾಗಿ ದೊಡ್ಡ ಡಾಕ್ಟರೇಟ್ ಪದವಿ ಪಡ್ಕೊಳ್ಬೇಕು ಅಂದ್ರು ಅವನು ಬಾಲ್ಯದಲ್ಲಿ ಮೊದಲನೇ ತರಗತಿಯಲ್ಲಿ ಕಲ್ತಂತ ಅಕ್ಷರಗಳಿದೆಯಲ್ಲ, ಅದಿಲ್ಲದೆ ಇದ್ರೆ ಅವನೇನೂ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಶರಣರ ಆ ಆಧ್ಯಾತ್ಮಿಕ ಅನುಭವದ ನೆಲೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಸರಳವಾಗಿರ್ತಕ್ಕಂಥ ಆ ಅಕ್ಷರಗಳನ್ನ ನಾವು ಮೊದಲು ತಿಳ್ಕೊಳ್ಬೇಕು. ಅದಕ್ಕೆ ನಾನು ಮೊದಲು ಈ ಅಕ್ಷರಗಳ ನೆಲೆಯನ್ನ ನಾನು ಹೇಳ್ತೇನೆ. ನಾವೆಲ್ಲ ಹೇಳ್ಕೊಳ್ತೇವೆ, ನಾವು ಇಷ್ಟಲಿಂಗಧಾರಿಗಳು, ನಾವು ಲಿಂಗಾಯತರು. ಹೌದು, ನಾವೆಲ್ಲ ಲಿಂಗಾಯತರು, ನಾವು ಇಷ್ಟಲಿಂಗಧಾರಿಗಳು. ಆ ಇಷ್ಟಲಿಂಗ ಅನ್ನೋದನ್ನ ಯಾವ ರೀತಿ ಅಪ್ಪ ಬಸವಣ್ಣ ಹೇಳಿದ್ರು? ಅಗಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ ಲಿಂಗ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತ. ಅಗಮ್ಯ ಅಗೋಚರ ಅಪ್ರಮಾಣವಾಗಿರ್ತಕ್ಕಂಥ ಲಿಂಗ ನಮ್ಮ ಕೈಯಲ್ಲಿರ್ತಕ್ಕಂಥ ಇಷ್ಟಲಿಂಗ. ಯಾಕೆ? ಅದು ನಾವು ಇಷ್ಟಪಟ್ಟು ಅದನ್ನ ಹೊಂದಬೇಕು ಅಂತ ಹೇಳಿ ನಮ್ಮನ್ನ ನಾವು ಅದಕ್ಕೆ ಸಮರ್ಪಣೆ ಮಾಡಿ ಅದನ್ನ ಪಡ್ಕೊಂಡಿದ್ರಿಂದ ಅದು ಇಷ್ಟಲಿಂಗ. ಬಾಕಿ ಲೆಕ್ಕದಲ್ಲಿ ಅದನ್ನ ಏನೆನ್ನಲಿಲ್ಲದ ಮಹಾಘನಲಿಂಗ ಅಂತ ನಾವು ಹೇಳ್ತೇವೆ. ಲಿಂಗವೆಂಬುದು ಅನಂತದ ಹೆಸರು ಅಂತ ಅನ್ನುವಂಥ ನೆಲೆಯನ್ನು ಕುರಿತು ಹೇಳ್ತೇವೆ. ಇವುಗಳೆಲ್ಲದರ ಮಧ್ಯದಲ್ಲಿ ಆ ಲಿಂಗ ಪ್ರಜ್ಞೆಯನ್ನ ಜಾಗೃತ ಮಾಡ್ಕೊಳ್ಬೇಕಾದ್ರೆ ಆ ಲಿಂಗ ಅಂತ ಅನ್ನುವಂಥದ್ದು ಒಂದು ಸ್ಥಾವರ ಅಥವಾ ನಮ್ಮ ಅಂಗೈಯಲ್ಲಿ ಇಟ್ಟು ಮೈ ಮೇಲೆ ಧರಿಸ್ಕೊಂಡು ಗುಂಡುಗಡಿಗೆಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡುವಂಥ ಲಿಂಗ ಅಂತ ಅಷ್ಟೇ ಉಳಿಯೋದಿಲ್ಲ. ಅದು ನಮ್ಮ ಅಂತಃಸತ್ವದ ಒಂದು ಸಾಕ್ಷೀಕರಣವಾಗಿರ್ತಕ್ಕಂಥ ಮೂಲ ಸ್ವರೂಪದ ಆ ಲಿಂಗ ತೇಜಸ್ಸಿದೆಯಲ್ಲ, ಅದನ್ನ ನಾವು ಸರಿಯಾದ ರೀತಿಯಿಂದ ತಿಳ್ಕೊಳ್ಬೇಕು. ಅದನ್ನ ತಿಳ್ಕೊಳ್ಬೇಕಾದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದೇನು? ಆಯತ ಲಿಂಗವನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು? ಆಯತ ಸ್ವಾಯತವಾಗೋದು ಹೇಗೆ, ಸ್ವಾಯತ ಸನ್ನಹಿತವಾಗೋದು ಹೇಗೆ, ಇವನ್ನ ನಾವು ಮೂಲಭೂತವಾಗಿ ಮೊದಲು ತಿಳ್ಕೊಳ್ಬೇಕು. ಯಾಕೆಂದ್ರೆ ಮಿಶ್ರಾರ್ಪಣದ ಬಳಿ ಹೋಗಬೇಕಾದ್ರೆ ಈ ಹಂತಗಳನ್ನೆಲ್ಲ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಆ ಮಿಶ್ರಾರ್ಪಣದ ನೆಲೆಯನ್ನ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಈ ವಿವರವನ್ನು ಸ್ಥೂಲವಾಗಿ ಹೇಳ್ತಾ ಇದ್ದೇನೆ. ನೋಡಿ, ಗುರುವಿನ ಅನುಗ್ರಹದಿಂದ ನಾವು ದೀಕ್ಷಾಬದ್ಧರಾಗಿ ನಾವು ಪಡೆದುಕೊಂಡದ್ದು ಇಷ್ಟಲಿಂಗ. ಇದನ್ನ ಗುರುಗಳು ಹೇಳಿದ್ರು, ಮೈಲಾರ ಬಸವಲಿಂಗ ಶರಣರು ಒಂದೇ ಪದ್ಯದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಈ ಲಿಂಗ ನಿನ್ನಂಗ ಕಾಲಿಂಗನವಾಗಲ್ಕೆ ನೀಲಿಂಗ ನಿನ್ನ ಮೈಲಿಂಗ ಎಂದು ಎನ್ನೊಳು ಕೀಲಿಸಿದ ಗುರುವೇ ಕೃಪೆಯಾಗು. ನೋಡಿ ಎಷ್ಟು ಸ್ವಾರಸ್ಯ ಇದೆ. ಈ ಲಿಂಗ ನಿನ್ನ ಅಂಗ ಕಾಲಿಂಗನವಾಗಲ್ಕೆ ನೀನೇ ಲಿಂಗ, ನಿನ್ನ ಮೈಲಿಂಗ ಎಂದು ಎನ್ನೊಳು ಕೀಲಿಸಿದ ಗುರುವೇ ಕೃಪೆಯಾಗು. ಇದನ್ನ ನಾವು
ಮಕ್ಕಳು ಸಿಹಿಯನ್ನ ಬಯಸಿ ತಾಯಿಯ ಮಡಿಲನ್ನ ಬಯಸಿ ಬರುವ ಹಾಗೆ ಆ ಲಿಂಗ ಪ್ರಜ್ಞೆಯ ಬಳಿಗೆ ನಾವು ಓಡಿ ಹೋಗಿ ಅದನ್ನ ತೆಗೆದುಕೊಳ್ಳುವಂತ ವಿಧಾನ ಇದೆಯಲ್ಲ, ಅದು ಎಷ್ಟು ಸೂಕ್ಷ್ಮ ಮತ್ತು ಎಷ್ಟು ಆನಂದದಾಯಕ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಮೊದಲು. ಹೌದು, ಗುರು ಲಿಂಗವನ್ನ ಕೊಟ್ರು, ಅದು ಇಷ್ಟಲಿಂಗ. ಹಾಗಾದ್ರೆ ಪ್ರಾಣಲಿಂಗ, ಭಾವಲಿಂಗ ಇತ್ಯಾದಿ ಲಿಂಗಗಳು ಹೇಳ್ತಾರಲ್ಲ, ಹಾಗಾದ್ರೆ ಎಷ್ಟು ಲಿಂಗಗಳು ಕಟ್ಕೊಳ್ಬೇಕು ನಾವು? ಅದು ಹಾಗಲ್ಲ, ಅದರ ಅಂತರಂಗವನ್ನು ತಿಳ್ಕೊಳ್ಳಿ. ನೋಡಿ, ಆಯತ, ಸ್ವಾಯತ, ಸನ್ನಹಿತ. ಆಯತ ಅಂತಂದ್ರೆ ನೋಡಿ, ಅದನ್ನ ಲೌಕಿಕವಾದ ಉದಾಹರಣೆ ಕೊಟ್ಟು ಹೇಳ್ತೇನೆ, ತಾವು ಅದನ್ನು ಗಮನಿಸಿ. ನಾವು ಒಂದು ಕಾಲೇಜಿನಲ್ಲಿ ನಾವು ಪ್ರವೇಶ ಪಡಿತೀವಿ. ಆ ಕಾಲೇಜಿನ ವಿದ್ಯಾರ್ಥಿ ಅಂತ ಹೇಳಿ ನಮಗೊಂದು ಐಡೆಂಟಿಟಿ, ಒಂದು ಪರಿಚಯ, ಒಂದು ದಾಖಲೆ ಸಿಗುತ್ತೆ ನಮಗೆ. ಆ ಐಡೆಂಟಿಟಿ ಇಟ್ಟುಕೊಂಡು ನಾವು ಇಂಥ ಕಾಲೇಜಿನ ವಿದ್ಯಾರ್ಥಿ ಅಂತ ಹೇಳಿ ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೇವೆ. ಹೌದು, ಆ ಕಾಲೇಜಿಗೆ ಅಡ್ಮಿಷನ್ ಸಿಕ್ತು, ಅದರಿಂದ ಡಿಗ್ರಿ ಬಂತೆ ನಮಗೆ? ಇಲ್ಲ. ಅದು ಡಿಗ್ರಿ ಬರ್ಬೇಕಾದ್ರೆ ಏನು ಮಾಡಬೇಕು? ನಾವು ತಪ್ಪದೆ ಅದಕ್ಕೆ ನಾವು ಕಾಲೇಜಿಗೆ ಅಟೆಂಡ್ ಮಾಡಬೇಕು. ನಾವು ಕಾಲೇಜಿಗೆ ಅಟೆಂಡ್ ಮಾಡಬೇಕು ಅಂದರೆ ಯಾತಕ್ಕೋಸ್ಕರ? ಕಾಲೇಜ್ನಲ್ಲಿ ಹೋಗಿ ಸುತ್ತಾಡ್ಕೊಂಬರೋದಲ್ಲ. ಅದರಲ್ಲಿ 2 ತರಗತಿಗಳನ್ನು ನಾವು ಹೊಂದಲೇಬೇಕು. ಯಾವುದು? ಒಂದು ಥಿಯರಿ, ಇನ್ನೊಂದು ಪ್ರಾಕ್ಟಿಕಲ್. ಇವೆರಡನ್ನ ಮನೆಯಲ್ಲಿ ತಿಂಡಿ ಮಾಡದೇ ಇದ್ರೂ ಚಿಂತೆ ಇಲ್ಲ, ಉಪವಾಸ ಇದ್ರೂ ಚಿಂತೆ ಇಲ್ಲ, ಕಾಲೇಜ್ಗೆ ಹೋಗಬೇಕು ಅನ್ನೋ ಧಾವಂತದಿಂದ ನಾವು ಹೋಗ್ತೇವಲ್ಲ ಕಾಲೇಜ್ಗೆ, ಅದು ಪ್ರಾಣದ ತಳಮಳವನ್ನ ಇಟ್ಟುಕೊಂಡು ನಾವು ಅಲ್ಲಿ ಕಲೀಲಿಕ್ಕೆ ಹೋಗೋದ್ರಿಂದ ನಾವಲ್ಲಿ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು ಆ ಪ್ರಾಣಶಕ್ತಿಯನ್ನ, ಅದು ಪ್ರಾಣಲಿಂಗ. ಅದು ಸ್ವಾಯತ. ಸ್ವಾಯತದಲ್ಲಿ, ಪ್ರಾಣಲಿಂಗದಲ್ಲಿ ಹೇಗೆ ಕ್ಲಾಸ್ನಲ್ಲಿ ಥಿಯರಿ ಪ್ರಾಕ್ಟಿಕಲ್ 2 ಕ್ಲಾಸ್ಗಳಿಗೆ ಹೋಗ್ತೇವೋ, ಹಾಗೆ ಪ್ರಾಣಲಿಂಗ ಸಮನ್ವಯದ ಆರಾಧನೆಯಲ್ಲಿ ಕಾಯಕ ಮತ್ತು ದಾಸೋಹ ಇವೆರಡನ್ನ ಸಮನ್ವಯಗೊಳಿಸ್ಕೊಳ್ಬೇಕು. ಕಾಯಕ, ದಾಸೋಹ, ಥಿಯರಿ ಮತ್ತು ಪ್ರಾಕ್ಟಿಕಲ್, ಇದನ್ನ ನಾವು ಸರಿಯಾದ ರೀತಿಯಿಂದ ರೂಪಿಸ್ಕೊಂಡು ಅದರಿಂದ ಬರ್ತಕ್ಕಂಥ ನಮ್ಮ ಸಂಪೂರ್ಣವಾದ ಆನುಭಾವಿಕ ನೆಲೆಯನ್ನು ತಲುಪಿದಾಗ ಅದೇನಾಗುತ್ತೆ ಅಂತಂದ್ರೆ ಸನ್ನಹಿತವಾಗ್ತದೆ. ಸನ್ನಹಿತ ಅಂದ್ರೆ ಕಲಿಯೋದು ನಮ್ಮೊಳಗೆ ಕರಗದಾಗ, ಅದರಲ್ಲಿ ನಾವು ತಲ್ಲೀನರಾದಾಗ, ನಾನು ಇಲ್ಲ ನೀನೇ ಎಲ್ಲ ಅನ್ನುವಂಥ ಭಾವನೆ ಬರೋದಿದೆಯಲ್ಲ, ಇದು ಭಾವಲಿಂಗದ ಪೂಜೆ, ಅದು ಸನ್ನಹಿತ. ನೋಡಿ, ಆಯತ, ಸ್ವಾಯತ, ಸನ್ನಹಿತ, ಈ 3 ಹಂತವನ್ನ ದಾಟಿದವನನ್ನ ನಾವೇನಂತ ಕರಿತೇವೆ? ಶರಣ ಅಂತ ಕರಿತೇವೆ. ಶರಣ ಅನ್ನೋದು ಒಂದು ಪದವಿ ಇದ್ದ ಹಾಗೆ. ಆಯತ, ಸ್ವಾಯತ, ಸನ್ನಹಿತ. ಹಾಗಾದ್ರೆ ನಾವು ಆಯತ ದೀಕ್ಷೆಯನ್ನ ಪಡೆದಿದ್ದೇವೆ, ಇಷ್ಟಲಿಂಗಧಾರಿಗಳಾಗಿದ್ದೇವೆ. ಹಾಗಾದ್ರೆ ನಾವು ಎಷ್ಟೊತ್ತು ಪೂಜೆ ಮಾಡಬೇಕು? ಎಷ್ಟು ಗಂಟೆ ನಾವು ಪೂಜೆ ಮಾಡ್ತೇವೆ? ನಾವೆಲ್ಲ ಗುರುಗಳು ಒಂದು 2-3 ಗಂಟೆ ಆನಂದವಾಗಿ ಪೂಜೆ ಮಾಡಿದ್ರು, ಓಹೋ ಗುರುಗಳು ಪೂಜೆ ಮಾಡ್ಕೊಳ್ತಾ ಇದ್ದಾರೆ, 3 ಗಂಟೆ ಪೂಜೆ ಮಾಡ್ತಾರೆ, ಆಯಿತು. ಆಮೇಲೆ ಏನು ಮಾಡ್ತೀವಿ? ಲೌಕಿಕ ವ್ಯವಹಾರದಲ್ಲಿ ತೊಡಗಿರ್ತೇವೆ. ಭಕ್ತರು ಏನು ಮಾಡ್ತಾರೆ? ವಯಸ್ಸಾದವರು, ಸ್ವಲ್ಪ ಹಿರಿಯರು ಒಂದು ಅರ್ಧ ಗಂಟೆ, 3/4 ಗಂಟೆ ಪೂಜೆ ಮಾಡ್ತಾರೆ. ಯುವಕರು ಒಂದು 10 ನಿಮಿಷ, 15 ನಿಮಿಷ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಹಾಗಾದ್ರೆ 24 ಗಂಟೆ ಭಗವಂತ ಕೊಟ್ಟಂತ ಲೆಕ್ಕದಲ್ಲಿ ನಾವು ಎಷ್ಟೊತ್ತು ಪೂಜೆ ಮಾಡ್ತೇವೆ? ಹೆಚ್ಚು ಅಂದ್ರೆ 4 ಗಂಟೆ, ಇನ್ನು ಬಾಕಿ ನಮ್ಮ ಲೌಕಿಕ ವ್ಯವಹಾರದಲ್ಲಿ ಕರಗೋಗುತ್ತೆ. ಯಾವಾಗ ಪೂಜೆ ಮಾಡಬೇಕು ನಾವು? ಪೂಜೆ ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ ಹಗಲಿನಲ್ಲಿ ಮಾಡಬೇಕು. ಅದು ಉದಯ ಕಾಲದಲ್ಲಿ ಪೂಜೆ ಮಾಡಬೇಕು. ಸುಪ್ರಭಾತ ಸಮಯದಲ್ಲಿ ಅರ್ತಿಯಿಂದ ಲಿಂಗವ ನೆನೆದರೆ ಅಂತ ಅಪ್ಪ ಬಸವಣ್ಣ ಹೇಳ್ತಾರಲ್ಲ, ಆ ರೀತಿ ಸುಪ್ರಭಾತ ಸಮಯ ಅಂದ್ರೇನು? ಹಗಲಿನ ಸಮಯ. ಹಾಗಾದ್ರೆ ಹಗಲು ಯಾವಾಗ ಆಗುತ್ತೆ? ಸೂರ್ಯೋದಯ ಆದಾಗ ಹಗಲಾಗೋದು ಲೌಕಿಕ, ಅದು ಪ್ರಾಪಂಚಿಕವಾದಂಥ ನೆಲೆ. ಶರಣರು ಏನು ಹೇಳ್ತಾರೆ? ಅಪ್ಪ ಬಸವಣ್ಣ ಹೇಳ್ತಾರೆ, ಎನಗೆ ನಿಮ್ಮ ನೆನಹಾದಾಗಲೇ ಉದಯ, ಎನಗೆ ನಿಮ್ಮ ಮರಹಾದಾಗಲೇ ಅಸ್ತಮಾನ. ಪ್ರಕೃತಿ ನಮ್ಗೆ ಹೇಳುತ್ತೆ 12 ಗಂಟೆ ಹಗಲು, 12 ಗಂಟೆ ರಾತ್ರಿ ಅಂತ. ಆದ್ರೆ ಅಪ್ಪ ಬಸವಣ್ಣ ಹೇಳ್ತಾರೆ, ಯಾವಾಗ ಲಿಂಗ ಪ್ರಜ್ಞೆ ಜಾಗೃತವಾಗಿರುತ್ತೆ ಅದೆಲ್ಲ ಹಗಲೇ. ಹಾಗಾದ್ರೆ ನಾವು ಲಿಂಗ ಪ್ರಜ್ಞೆ ಜಾಗೃತವಾಗಿ ಇಟ್ಟುಕೊಳ್ಳೋದು ಎಷ್ಟು ಕಾಲ? ನಾವೆಲ್ಲ ಗುರುಗಳು ಒಂದು 4 ಗಂಟೆ ಬೆಳಿಗ್ಗೆ, ಮಧ್ಯಾಹ್ನ 1 ಗಂಟೆ, ಸಾಯಂಕಾಲ 1 ಗಂಟೆ, ಒಟ್ಟು 5-6 ಗಂಟೆಗಳ ಕಾಲ ಹಗಲಿನಲ್ಲಿ ನಾವು ಲಿಂಗ ಪೂಜೆಯನ್ನು ಮಾಡ್ತೇವೆ. ಇನ್ನು ಬಾಕಿದು ನಮ್ಮ ಲೌಕಿಕ ವ್ಯವಹಾರಗಳು ಇದರಲ್ಲಿ ನಾವು ತೊಡಗಿರ್ತೇವೆ. ಹಾಗಾದ್ರೆ 24 ಗಂಟೆಯಲ್ಲಿ ನಾವು ಹಗಲಿನಲ್ಲಿರೋದು ಎಷ್ಟು ಗಂಟೆ? ಒಂದು 5-6-7 ಗಂಟೆ. ಕತ್ತಲೆಯಲ್ಲಿರೋದು ಬಾಕಿ ಎಲ್ಲವೂ ಕತ್ತಲೆ. ಹಾಗಾದ್ರೆ ನಮಗೆ ಎಲ್ಲ ಕತ್ತಲೆ ಈ ರೀತಿ ತುಂಬಿಕೊಂಡಿದೆಯಲ್ಲ, ಯಾಕೆ?
ಹೌದು, ಯಾಕೆಂದ್ರೆ ನಾವು ಲಿಂಗ ಪ್ರಜ್ಞೆಯನ್ನು ಬಿಟ್ಟು ವ್ಯವಹಾರಕ್ಕೆ ಬಂದಾಗ ಪ್ರಭುದೇವರು ಹೇಳ್ತಾರೆ, ಕಾಣುವ ಕಂಗಳಲ್ಲಿ ಕತ್ತಲೆ, ಕೇಳುವ ಕಿವಿಗಳಲ್ಲಿ ಕತ್ತಲೆ, ಪೂಜಿಸುವ ಕೈಗಳಲ್ಲಿ ಕತ್ತಲೆ, ನೆನೆವ ಮನದಲ್ಲಿ ಕತ್ತಲೆ, ಕತ್ತಲೆ ಎಂಬುದು ಇತ್ತಲೆ, ಗುಹೇಶ್ವರನೆಂಬುದು ಅತ್ತಲೆ. ಈ ಥರದಲ್ಲಿ ನಾವು ಬದುಕು ಮಾಡ್ತಾ ಇದ್ದೀವಲ್ಲ, ಹೇಗೆ? ಹಾಗಾದ್ರೆ ಅಪ್ಪ ಬಸವಣ್ಣ ಹೇಳಿದ್ರು, ನನಗೆ ನಿಮ್ಮ ನೆನಹಾದಾಗಲೇ ಉದಯ. ಹಾಗಾದ್ರೆ ನಾವೇನ್ ಮಾಡ್ತೇವೆ? ಬೆಳಿಗ್ಗೆ ಪೂಜೆ ಮಾಡ್ತೇವೆ, ಹಗಲಿನಲ್ಲಿ 2 ಗಂಟೆ ಇರ್ತೇವೆ, 3 ಗಂಟೆ ಇರ್ತೇವೆ. ಬಾಕಿ ಅದನ್ನ ಹಗಲು ಮಾಡ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು? ಲಿಂಗ ಪ್ರಜ್ಞೆಯನ್ನ ಜಾಗೃತವಾಗಿಟ್ಟುಕೊಂಡು ನಮ್ಮ ವ್ಯವಹಾರಗಳಲ್ಲಿ ತೊಡಗಬೇಕು. ಲಿಂಗಯ್ಯನನ್ನ ಮರೆತು ವ್ಯವಹಾರಕ್ಕೆ ಹೋಗೋದಲ್ಲ. ಅದನ್ನೇ ನಿರಾಳ ಗುರು ಸ್ತೋತ್ರದಲ್ಲಿ ಹೇಳ್ತಾರೆ, ಎಲ್ಲಿ ನೋಡಿದಡಲ್ಲಿ ಲಿಂಗವು, ಎಲ್ಲಿ ಮುಟ್ಟಿದಡಲ್ಲಿ ಲಿಂಗವು, ಎಲ್ಲಿ ಮನಕಾನಂದ ತೋರಿದಡಲ್ಲಿ ಘನಲಿಂಗ, ಎಲ್ಲಿ ಭಾವಿಸಲಲ್ಲಿ ಲಿಂಗವು, ಎಲ್ಲ ಲಿಂಗದ ರೂಪೆನುತ ತೆರಹಿಲ್ಲದೆ ಎನ್ನೊಳು ಸಮರಸವ ತೋರಿದ ಗುರುವೇ ಶರಣಾರ್ಥಿ. ಇದನ್ನ ಗುರುಗಳು ಹೇಳ್ಕೊಡ್ಬೇಕು. ಏನು? ನಾವು ಬೆಳಿಗ್ಗೆ ಎದ್ದು ಲಿಂಗಯ್ಯನನ್ನ ಅಂಗೈಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡಿ ನಂತರ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಎಲ್ಲ ಇಂದ್ರಿಯಗಳು, ನಮ್ಮ ಶರೀರದ ಎಲ್ಲ ಆಚರಣೆಗಳನ್ನು ಸಹ ಲಿಂಗಮುಖವಾಗಿ ನಾವು ಮಾಡ್ತೇವೆ. ಲಿಂಗಯ್ಯನೇ ಎಲ್ಲ, ನಾನೇನು ಇಲ್ಲ ಅಂತ ಅನ್ನುವಂಥ ಲೆಕ್ಕದಲ್ಲಿ ಹೋದಾಗ ಏನಾಗುತ್ತೆ ಅಂದ್ರೆ, ನಾವು ನೋಡೋದೆಲ್ಲವೂ ಲಿಂಗ, ಮಾಡೋದೆಲ್ಲವೂ ಲಿಂಗ ಪೂಜೆ ಅಂತ ಅನ್ನುವಂಥ ನೆಲೆಗೆ ಬಂದಾಗ ಅಲ್ಲಿ ನಾನು ಇಲ್ಲವಾಗ್ತೇನೆ. ಆವಾಗ ಏನಾಗುತ್ತೆ? ಅಪ್ಪ ಬಸವಣ್ಣ ಹೇಳ್ತಾರಲ್ಲ, ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು. ತಾನಿಲ್ಲದಿರಬೇಕು ಅಂತಂದ್ರೆ ನಾನು ಅನ್ನೋದನ್ನ ಬಿಟ್ಟು ನೀನೇ ಎಲ್ಲ ಅಂತ ಹೇಳಿ ಮಾಡುವಂಥ ವ್ಯವಸ್ಥೆ ಇರಬೇಕು. ಕೂಡಲ ಸಂಗಮ ದೇವನ ನೆನೆಯುತ್ತ ನೆನೆಯುತ್ತ ನೆನೆಯದಂತಿರಬೇಕು. ನೆನೆಯದಂತಿರಬೇಕು ಅಂದ್ರೆ ಕೂಡಲ ಸಂಗಮ ದೇವನಲ್ಲಿ ನಾವು ಸಂಪೂರ್ಣವಾಗಿ ಕರಗಿ ಹೋಗಿರ್ಬೇಕು, ಸಮರಸವಾಗಿರ್ಬೇಕು. ನೋಡಿ, ಒಂದು ಉದಾಹರಣೆ ಹೇಳ್ತೇನೆ. ವಿಪರೀತ ಮಳೆ ಬರ್ತಾ ಇದೆ. 2 ಮಕ್ಕಳಲ್ಲಿ ಒಬ್ಬ ಸ್ಕೂಲ್ನಿಂದ ಬಂದಿದ್ದಾನೆ, ಇನ್ನೊಬ್ಬ ಇನ್ನೂ ಬಂದಿಲ್ಲ. ನೀವು ಯಾರನ್ನ ನೆನೆಸ್ತೀರಿ? ಅಯ್ಯೋ ಇನ್ನೂ ಬಂದಿಲ್ವಲ್ಲ, ಇನ್ನೂ ಬಂದಿಲ್ವನ್ನ ಧಾವಂತ ಬರದೇ ಇರುವ ಮಗುವಿನಲ್ಲಿ. ಆ ಮಗುನು ಸಹ ಬಂದ್ಬಿಟ್ಟ ಮೇಲೆ ಅವನ್ನ ನೆನೆಸ್ತಾ ಕೂತೀರಿ ನೀವು? ಅವನ ಮನೆಗೆ ಬಂದಿದ್ದೇನೆ ಅಂದ ತಕ್ಷಣ ನೀವು ನಿರಾಳವಾಗ್ಬಿಡ್ತೀರಿ. ಎಲ್ಲಿವರೆಗೂ ಲಿಂಗ ಪ್ರಜ್ಞೆ ದೂರ ಇರ್ತದೆ ಅಲ್ಲಿವರೆಗೂ ನಾವು ನೆನೀತಾ ಇರಬೇಕು. ಲಿಂಗವೇ ತಾನಾದ ಬಳಿಕ ನೆನೆಯೋದು ಏನೂ ಇಲ್ಲ. ಅದನ್ನೇ ಅಪ್ಪ ಬಸವಣ್ಣ ಹೇಳಿದ್ದು, ನೆನೆಯುತ್ತ ನೆನೆಯುತ್ತ ನೆನೆಯದಂತಿರಬೇಕು. ಆ ರೀತಿ ಇದ್ದಾಗ ಲಿಂಗ ಪ್ರಜ್ಞೆಯೇ ಎಲ್ಲವನ್ನೂ ಮಾಡ್ತಾ ಇರುತ್ತೆ. ಅದರ ಜೊತೆಯಲ್ಲಿ ನಾವು ಸಂಪೂರ್ಣವಾಗಿ ಮಾಡುವಾತ ನಾನಲ್ಲ, ನೀಡುವಾತ ನಾನಲ್ಲ ಅನ್ನುವಂಥ ನೆಲೆಯಲ್ಲಿ ಸಂಪೂರ್ಣವಾಗಿ ಲಿಂಗ ಪ್ರಜ್ಞೆಯಲ್ಲಿ ನಾವು ಸಮರಸಗೊಂಡಿರ್ತೇವೆ. ಆ ನೆಲೆಯಲ್ಲಿ ಪೂಜೆ ಮಾಡಿದಾಗ ನೀವು ಮಾಡುವುದೆಲ್ಲವೂ ಲಿಂಗ ಪೂಜೆ ಆಗ್ತದೆ. ನೋಡಿ, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರು, ಶರಣ ನಿದ್ದೆಗೈದರೆ ಜಪ ಕಾಣಿರು, ಶರಣ ನುಡಿದುದೇ ಪರತತ್ವ ಕಾಣಿರು ಅಂತ ಅನ್ನುವ ವಚನ ನೀವು ನೋಡ್ತೀರಿ. ಅದರ ಅರ್ಥ ಏನು ಅಂತಂದ್ರೆ, ನಾನು ಮಾತಾಡೋದಿಲ್ಲ, ನೀನು ಮಾತಾಡ್ತಾ ಇದ್ದೀಯ. ಹಾಗೆ ಎಲ್ಲವನ್ನೂ ಲಿಂಗಾರ್ಪಿತವಾಗಿ ಮಾಡುವಂತಹ ನೆಲೆ ಇದೆಯಲ್ಲ, ಅದರ ಜೊತೆಯಲ್ಲಿ ನೋಡಿ, ಕರ್ಣಹಾಸಿಗೆಯಲ್ಲಿ ನೀವೇನು ಹೇಳಿದ್ರಿ, ಇಡೀ ಸ್ಥೂಲ ಶರೀರದಿಂದ ಹಿಡಿದು ನಮ್ಮ ಶರೀರದ ಒಂದೊಂದು ಕಣಗಳನ್ನು ಯಾವ ರೀತಿ ಲಿಂಗ ಪ್ರಜ್ಞೆಯಲ್ಲಿ ಅರಳಿಸಿಕೊಂಡು ಈ ಮಾಂಸಮಯ ಶರೀರವನ್ನ ಲಿಂಗ ಪ್ರಜ್ಞೆಯಲ್ಲಿ ಅರಳಿಸಿ ಮಂತ್ರಮಯ ಮಾಡಿಕೊಳ್ಳುವಂಥ ವಿಧಾನ ಹೇಗೆ ಅಂತ ಅಂದ್ಬಿಟ್ಟು ನೀವು ಅದರಲ್ಲಿ ಕಲ್ತ್ರಿ. ಇಲ್ಲಿ ನಾವು ಭಗವಂತನಿಗೆ ಅರ್ಪಣೆ ಮಾಡಬೇಕಾದಂಥ ವಿಧಾನ ಏನು, ಪೂಜೆ ಏನು, ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಹಾಗಾದ್ರೆ ಲಿಂಗ ಪ್ರಜ್ಞೆಯಿಂದ ಹೊರಗೆ ಬಂದು ನಾವು ಹೊರಗಡೆ ಎಲ್ಲವನ್ನೂ ಲಿಂಗಯ್ಯನನ್ನ ಮುಂದೆ ಇಟ್ಟುಕೊಂಡು ಕರ್ತವ್ಯ ಮಾಡ್ತೇವೆ. ಹಾಗಾದ್ರೆ ಆ ಲಿಂಗಯ್ಯ ಅಂಗೈಯಲ್ಲಿರುವ ಲಿಂಗಯ್ಯ ಅಷ್ಟೇ ನಾವು? ನೋಡಿ, ಅಲ್ಲಿ ಪ್ರಾಣಲಿಂಗ ಅಂತ ಬಂದಾಗ, ಇಷ್ಟಲಿಂಗ ಆಚರಣೆಯಲ್ಲಿ ಸ್ವಾಯತ್ತವಾದಾಗ ಪ್ರಾಣಲಿಂಗ ಅಂತ ಬಂದಾಗ ಅದೇನಾಗತ್ತೆ ಅಂತಂದ್ರೆ, ನಮ್ಮ ಶರೀರದ ಎಲ್ಲ ವ್ಯವಸ್ಥೆಗಳನ್ನು ಸಂಪೂರ್ಣವಾಗಿ ವಿದ್ಯುದಾವೇಶಗೊಳಿಸಿ ಆ ಲಿಂಗ ಪ್ರಜ್ಞೆಯಿಂದ ಜಾಗೃತ ಮಾಡಿಬಿಡುತ್ತೆ. ಆವಾಗ ಏನಾಗುತ್ತೆ ನೋಡಿ, ಆ ಲಿಂಗಗಳು ಸಂಪೂರ್ಣವಾಗಿ ಹೊಸ ರೂಪವನ್ನ ತಾಳ್ತವೆ. ಆಚಾರಲಿಂಗ, ಗುರುಲಿಂಗ, ಚಿಲ್ಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. ಈ ಪ್ರಜ್ಞೆ ಬಂದಾಗ ಹಾಗಾದ್ರೆ ಇವುಗಳಿಂದ ನಾವು ಹೇಗೆ ಲೌಕಿಕವಾದ ಕೆಲಸ ಮಾಡಬೇಕು? ನೋಡಿ, ಮೂಗಿನಲ್ಲಿ ವಾಸನೆ ತೆಗೆದುಕೊಳ್ತಕ್ಕಂಥದ್ದು ಆಚಾರಲಿಂಗ, ರುಚಿಯನ್ನ ಗಮನಿಸ್ತಕ್ಕಂಥದ್ದು ಗುರುಲಿಂಗ, ನೋಟದಿಂದ ನಾವು ನೋಡ್ತಕ್ಕಂಥದ್ದು ಚಿಲ್ಲಿಂಗ, ಸ್ಪರ್ಶದಿಂದ ನಾವು ತಿಳ್ಕೊಳ್ತಕ್ಕಂಥದ್ದು ಜಂಗಮಲಿಂಗ, ನಾವು ಶಬ್ದ ರೂಪದಲ್ಲಿ ತಿಳ್ಕೊಳ್ತಕ್ಕಂಥದ್ದು ಪ್ರಸಾದಲಿಂಗ. ಅಂದ್ರೆ ನಾವೇನು ಮಾಡ್ತೇವೆ,
ನೋಡಿ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು ನಮ್ಮ ಪಂಚೇಂದ್ರಿಯಗಳಿಂದ ಲೋಕವನ್ನ ಅನುಭವಿಸುವ, ಲೋಕವನ್ನು ಗುರುತಿಸುವಂತಹ ವಿಧಾನ ಇದು. ನಾವು ಕಣ್ಣಿನಿಂದ ನೋಡ್ತೇವೆ, ಕಿವಿಯಿಂದ ಕೇಳ್ತೇವೆ, ಮೂಗಿನಿಂದ ವಾಸನೆ ನೋಡ್ತೇವೆ, ಚರ್ಮದಿಂದ ಸ್ಪರ್ಶವನ್ನ ಗಮನಿಸ್ತೇವೆ, ನಾಲಿಗೆಯಿಂದ ಮಾತಾಡ್ತೇವೆ, ರುಚಿ ಇದೆ. ಹಾಗಾದ್ರೆ ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧವನ್ನ ಈ 5 ಲಿಂಗಗಳ ನೆಲೆಯಲ್ಲಿ ಗುರುತಿಸಿ ಇವುಗಳನ್ನ ಅಂತರಂಗದಲ್ಲಿ ಒಳಗಿನ ಪ್ರಭೆಯಾಗಿ ಅವುಗಳನ್ನ ಸನ್ಮಾರ್ಗದಲ್ಲಿ ಎಚ್ಚರಗೊಳಿಸಿ ನಡೆಸುವಂತ ವಿಧಾನ ಇದೆಯಲ್ಲ, ಇದು ಮಹಾಲಿಂಗ. ಆ ರೀತಿ ಆದಾಗ ಏನಾಗುತ್ತೆ, ನಾವು ನೋಡ್ತೇವೆ ಆದ್ರೆ ಅದು ಲಿಂಗ ಮುಖವಾಗಿ ನೋಡ್ತೇವೆ, ಅದು ಲಿಂಗ ಪ್ರಸಾದವಾಗಿರುತ್ತೆ. ಆವಾಗ ಏನಾಗುತ್ತೆ ನೋಡಿ, ನಾವು ಪದಾರ್ಥವನ್ನ ಸ್ವೀಕಾರ ಮಾಡೋದೇ ಇಲ್ಲ. ಮೂಗು ಗಂಧವನ್ನ ಸ್ವೀಕಾರ ಮಾಡುತ್ತೆ, ಗಂಧ ಪದಾರ್ಥವನ್ನ ಸ್ವೀಕಾರ ಮಾಡಿ ಅದನ್ನ ಗಂಧ ಪ್ರಸಾದವನ್ನಾಗಿ ಅದು ಮಾಡಿಕೊಡ್ತಕ್ಕಂಥದ್ದು ಆಚಾರಲಿಂಗ. ಬಾಯಿನಲ್ಲಿ ರುಚಿ ನೋಡ್ತೇವೆ, ಆ ಪದಾರ್ಥವನ್ನ ಸ್ವೀಕಾರ ಮಾಡಿ ಅದನ್ನ ಸಂಪೂರ್ಣವಾಗಿ ರುಚಿಯಾಗಿ ಪರಿವರ್ತನೆ ಮಾಡಿ ಪ್ರಸಾದವಾಗಿ ಸ್ವೀಕಾರ ಮಾಡೋದಿದೆಯಲ್ಲ, ಅದು ಗುರುಲಿಂಗ. ನಾವು ನೋಟವನ್ನ ನೋಡ್ತೇವೆ, ನೋಡುವ ನೋಟ ಪ್ರಸಾದವನ್ನ, ಪದಾರ್ಥವನ್ನ ಲಿಂಗ ಪ್ರಸಾದವನ್ನಾಗಿ ಮಾಡಿ ನಮಗೆ ಅನುಭವಕ್ಕೆ ತರ್ತಕ್ಕಂಥದ್ದು ಚಿಲ್ಲಿಂಗ. ಅದೇ ರೀತಿಯಲ್ಲಿ ಸ್ಪರ್ಶ ಪದಾರ್ಥವನ್ನ ಪ್ರಸಾದವನ್ನಾಗಿ ಮಾಡಿ ಸ್ವೀಕಾರ ಮಾಡೋದಿದೆಯಲ್ಲ, ಇದು ಜಂಗಮಲಿಂಗ. ಅದೇ ರೀತಿ ಶಬ್ದ ಪದಾರ್ಥವನ್ನ ಪ್ರಸಾದವಾಗಿ ಸ್ವೀಕಾರ ಮಾಡೋದಿದೆಯಲ್ಲ, ಇದು ಯಾವ ಲಿಂಗ? ಪ್ರಸಾದಲಿಂಗ. ಇವುಗಳೆಲ್ಲದನ್ನ ಸಂಪೂರ್ಣವಾದ ರೀತಿಯಲ್ಲಿ ಹದ ತಪ್ಪದಂತೆ ನೋಡ್ಕೊಳ್ತಕ್ಕಂಥ ಒಳ ಎಚ್ಚರ ಇದೆಯಲ್ಲ, ಇದು ಪ್ರಾಣಲಿಂಗ. ನೋಡಿ, ಮಿಶ್ರಾರ್ಪಣ ಅಂತ ನಾವು ಹೇಳಿದ್ವಿ. ಮಿಶ್ರಾರ್ಪಣ ಅಂತ ಅನ್ನುವಂಥ ಶಬ್ದ ಬಂದಾಗ ಇವೆಲ್ಲದನ್ನ ಯಾವ ರೀತಿ ನಾವು ಲಿಂಗ ಪ್ರಜ್ಞೆಯ ಒಳಗೆ ಜಾಗೃತಗೊಳಿಸ್ಕೊಳ್ಬೇಕು ಅಂತನ್ನುವಂಥ ಒಂದು ಸ್ಥೂಲವಾದಂಥ ಎಚ್ಚರಿಕೆ ನೋಡಿ ಇದರಲ್ಲಿ ನಮಗೆ ಬಂತು. ನಾವು ಏನನ್ನೂ ಪದಾರ್ಥ ರೂಪದಲ್ಲಿ ಸ್ವೀಕಾರ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳಲ್ಲೆಲ್ಲ ಇದ್ದು ಅದನ್ನ ಸನ್ಮಾರ್ಗದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಲಿಂಗ ಪ್ರಜ್ಞೆ ಜಾಗೃತವಾಗಿದೆ. ನೋಡಿ, ಇದು ಪ್ರಾಣಲಿಂಗೋಪಾಸನೆಯ ನೆಲೆ ಇದೆಯಲ್ಲ, ಎಷ್ಟು ಸ್ವಾರಸ್ಯ ಇದೆ ನೋಡಿ. ಇದು ನಾವು ಇಷ್ಟಲಿಂಗವನ್ನ ಹೊರಗಡೆ ಕೈಯಲ್ಲಿ ಇಟ್ಟು ನಾವು ಪೂಜೆ ಮಾಡ್ತೇವೆ. ಕರದಲ್ಲಿರ್ತಕ್ಕಂಥ ಲಿಂಗ ನಾವು ಹೇಳ್ತೇವೆ. ಎಷ್ಟು ಲೆಕ್ಕಾಚಾರದಲ್ಲಿ ನಾವು ಎಷ್ಟು ತತ್ವಪದಗಳು ವ್ಯವಸ್ಥೆಗಳಿವೆ ಅವನ್ನೆಲ್ಲ ನಾವು ನೋಡ್ತೇವೆ. ಹೊರಗೆ ಲಿಂಗವನ್ನು ಇಟ್ಟು ನಾನು ಹೊರಗೆ ನಿಂತು ನೀನೇ ಎಲ್ಲ, ನಾನೇನು ಇಲ್ಲ, ನೀನು ಪೂಜ್ಯ, ನಾನು ಪೂಜಕ ಅಂತ ಅನ್ನುವಂಥ ಭಾವನೆ ಮಾಡ್ತಕ್ಕಂಥ ಹೊರನೋಟದ ಆಚರಣೆಗಳು ಕೇವಲ ಅಲ್ಲೇ ಇಲ್ಲದೆ ಅದು ಸಂಪೂರ್ಣವಾಗಿ ನಮ್ಮ ಶರೀರವೇ ಲಿಂಗ ಪ್ರಜ್ಞೆಯನ್ನ ಜಾಗೃತಗೊಳಿಸ್ಕೊಂಡಿರ್ತಕ್ಕಂಥ ನೆಲೆ ಇದೆಯಲ್ಲ, ಇದು ಮಿಶ್ರಾರ್ಪಣದ ನೆಲೆ. ಈ ಮಿಶ್ರಾರ್ಪಣದಲ್ಲೂ ಸಹ 3 ವಿಧವಾದಂಥ ರೀತಿಯಲ್ಲಿ ಹೇಳ್ತಾರೆ. ಒಂದು ಕಾಯಾರ್ಪಣ, ಇನ್ನೊಂದು ಕರಣಾರ್ಪಣ. ಇದು ನೋಡಿ ಎಷ್ಟು ಸ್ವಾರಸ್ಯವಾಗಿರುವಂಥ ವಿಧಾನಗಳಿವು. ಇದನ್ನ ನಾವು ಗಮನಿಸ್ಬೇಕು. ಕಾಯಾರ್ಪಣ, ಕರಣಾರ್ಪಣ ಮತ್ತು ಭಾವಾರ್ಪಣ ಅಂತ ಅನ್ನುವಂಥ ಮಾತು ಹೇಳ್ತಾರೆ. ನೋಡಿ, ಕಾಯಾರ್ಪಣ ಇಷ್ಟಲಿಂಗದ ಮೂಲವನ್ನ ಇಟ್ಟುಕೊಂಡು ತನ್ನ ವ್ಯವಸ್ಥೆಯನ್ನ ನೋಡಿದ್ರೆ ನೋಡಿ, ಅದರಲ್ಲಿ ವಿಶೇಷವಾಗಿ ಕರಣಾರ್ಪಣ ಇದೆಯಲ್ಲ, ಅದು ಅಂತಃಸತ್ವದ ಒಂದು ಮಿಡಿತವಾಗಿ ಅದು ಇನ್ನೂ ವಿಶೇಷವಾದ ಒಳನೋಟವನ್ನ ನೋಡುತ್ತದೆ. ಮತ್ತು ಭಾವಾರ್ಪಣ ಇದೆಯಲ್ಲ, ಅದು ಮಹಾಲಿಂಗದ ಪ್ರಜ್ಞೆಯಲ್ಲಿ ನಾನೇನು ಇಲ್ಲ ಅಂತನ್ನುವಂಥ ನೆಲೆಯಲ್ಲಿ ನಿಜದ ಅನುಭವದಲ್ಲಿ ನಿಶ್ಚಿಂತನಾಗಿರ್ತಕ್ಕಂಥ ನೆಲೆಯಲ್ಲಿ ತಲುಪಿಸ್ತಕ್ಕಂಥ ವಿಧಾನ ಇದೆಯಲ್ಲ, ಇದು ಭಾವಾರ್ಪಣ. ನೋಡಿ, ಕಾಯಾರ್ಪಣ, ಕರಣಾರ್ಪಣ, ಭಾವಾರ್ಪಣ ಯಾವ್ಯಾವುದು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲವನ್ನೂ ಸಹ ಈ ಲೆಕ್ಕದಲ್ಲಿ ನೋಡ್ತಾ ಹೋಗ್ತೇವಲ್ಲ ನಾವು. ಎಷ್ಟು ವಿಶೇಷವಾಗಿರುವಂಥ ಅಂತಃಸತ್ವ ಇದೆ. ಇದನ್ನು ಎಷ್ಟು ಸೂಕ್ಷ್ಮವಾಗಿ ನಮ್ಮ ಶರಣರು ಗಮನಿಸ್ತಾ ಹೋಗ್ತಾರೆ ನೋಡಿ. ಒಂದು ಪದಾರ್ಥ ಇದೆ, ಒಂದು ಹಣ್ಣು ನೀವು ಕೈನಲ್ಲಿ ತೆಗೆದುಕೊಳ್ತೀರಿ, ಅದರ ವಾಸನೆ ನಿಮ್ಮ ಮೂಗು ಹೋಗುತ್ತೆ, ಅದರ ರುಚಿ ಅದು ನಿಮ್ಮ ನಾಲಿಗೆಯನ್ನು ತಲುಪುತ್ತೆ, ಅದು ಚೆನ್ನಾಗಿ ಕಾಣುವಂಥ ಹಣ್ಣು ನಿಮ್ಮ ಕಿವಿಯಲ್ಲಿ, ನಮ್ಮ ಕಣ್ಣಿನಿಂದ ನೋಡ್ತೀರಿ, ಅದರ ಸ್ಪರ್ಶ ಅದು ಸಂಪೂರ್ಣವಾಗಿರತಕ್ಕಂಥ ಆ ಚರ್ಮದ ನೆಲೆಯಲ್ಲಿ ನೋಡ್ತೇವೆ, ಮತ್ತು ಆ ಹಣ್ಣಿನ ಗುಣ ಮತ್ತು ವ್ಯವಸ್ಥೆಯನ್ನು ಕೇಳ್ತಕ್ಕಂಥದ್ದು ಇದೆಯಲ್ಲ, ಇದು ಪ್ರಸಾದದ ನೆಲೆಯಲ್ಲಿ ನೋಡ್ತೇವೆ. ಒಂದು ಹಣ್ಣನ್ನ ನೋಟದಲ್ಲಿಯೂ ಇಷ್ಟೆಲ್ಲ ನಾವು ಹೊರಗಡೆ ನೋಡ್ತೇವೆ, ಇದು ಹೊರಗಿನ ನೋಟ. ಆದರೆ ನಾವು ಅದರ ರುಚಿಯನ್ನ ಗಮನಿಸಿದಾಗ ಆ ರುಚಿಯಲ್ಲಿ ಯಾವ ರೀತಿ ಬರ್ತದೆ ನೋಡಿ. ಎಷ್ಟು ವಿಶೇಷವಾಗಿ ಶರಣರು ಎಷ್ಟು ಸೂಕ್ಷ್ಮವಾದ ರೀತಿಯಲ್ಲಿ ನೋಡ್ತಾರೆ. ಒಂದು ಹಣ್ಣಿಗೆ ರುಚಿ ಇದೆ, ರುಚಿ ಎಷ್ಟಿದೆ, ಅದರಲ್ಲಿ ಸಿಹಿ ಇದೆ, ಕಹಿ ಇದೆ, ಒಗರಿದೆ, ಎಲ್ಲ ಇದೆ.
ಮತ್ತು ಒಂದು ಮೃದುತ್ವ ಅನ್ನೋದು ಒಂದು ಹಣ್ಣು ಮುಟ್ಟಿದಾಗಲೂ ಸಹ ಅದರ ಬೇರೆ ಬೇರೆ ರೀತಿಯ ಅನುಭವವನ್ನು ನಾವು ನೋಡ್ಬೋದು. ಹೀಗೆ ಎಲ್ಲವನ್ನೂ ಸಹ ಆಯಾ ಲೆಕ್ಕದಲ್ಲಿ ಒಂದು ಹೇಳ್ತೇನೆ, ನೋಡಿ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಹೇಳಿದ್ವಿ. ಶಬ್ದ ಅದು ಪ್ರಸಾದ ಲಿಂಗಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿದ್ರೆ, ಶಬ್ದದೊಳಗಣ ಸೂಕ್ಷ್ಮವಾದಂಥ ಶಬ್ದ ಇದೆಯಲ್ಲ, ಅದರಲ್ಲೂ ಸಹ ಅದು ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಚಿಲ್ಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಈ ರೀತಿಯಲ್ಲಿ ಅದು 6 ರೂಪ ಆಗಿ 6 ನೆಲೆಯಲ್ಲಿ ಸೇರಿಕೊಂಡು ಅದನ್ನು ಸಹ ಒಂದೊಂದನ್ನು 6 ಲಿಂಗದ ಪ್ರಜ್ಞೆಯಲ್ಲಿ ವಿಚಾರ ಮಾಡಬೇಕು. ನೋಡಿ, ಇದನ್ನ ಈ ಸಕೀಲುಗಳ ನೆಲೆಯಲ್ಲಿ 216 ಸಕೀಲುಗಳನ್ನ ವಿಂಗಡಿಸ್ತಾರೆ. ಇದು ಹೊರಗಿನ ನೋಟದ ನೆಲೆಯಲ್ಲಿ ಸಿಗುವಂಥದ್ದಲ್ಲ. ಇದು ಅಂತರಂಗದಲ್ಲಿ ಹೋಗ್ತಾ 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 ಒಳನೋಟದಲ್ಲಿ ಸಂಪೂರ್ಣವಾಗಿ ತನ್ನನ್ನ ಮರೆತು ತನ್ನ ಪ್ರತಿಯೊಂದು ಕಣಗಳಲ್ಲಿ ಲಿಂಗ ಪ್ರಜ್ಞೆಯನ್ನು ಜಾಗೃತಗೊಳಿಸ್ಕೊಳ್ಳುವಂಥ ವಿಧಾನ ಇದೆಯಲ್ಲ, ಇದು ನೋಡಿ. ಅದನ್ನೇ ನಾನು ಆಗ್ಲೇ ಹೇಳಿದ್ದು, ಎಲ್ಲಿ ನೋಡಿದಡಲ್ಲಿ ಲಿಂಗವು. ಯಾಕೆಂದ್ರೆ ನೋಟದಲ್ಲಿ ಚಿಲ್ಲಿಂಗ ಇದೆ, ಎಲ್ಲಿ ಮುಟ್ಟಿದಡಲ್ಲಿ ಲಿಂಗವು, ಅಲ್ಲಿ ಜಂಗಮಲಿಂಗ ಇದೆ. ಎಲ್ಲಿ ನೋಡಿದಡಲ್ಲಿ ಲಿಂಗವು, ಎಲ್ಲಿ ಮುಟ್ಟಿದಡಲ್ಲಿ ಲಿಂಗವು, ಎಲ್ಲಿ ಮನಕಾನಂದ ತೋರಿದಡಲ್ಲಿ ಘನಲಿಂಗ. ನೋಡಿ, ಮನಸ್ಸಿಗೆ ಆನಂದ ಇದೆಯಲ್ಲ, ಇದು ಸೂಕ್ಷ್ಮ ಪ್ರಜ್ಞೆಯ ನೆಲೆಯಲ್ಲಿ ಅದು ಮಹಾಘನಲಿಂಗವಾಗ್ತದೆ. ಎಲ್ಲಿ ಭಾವಿಸಲಲ್ಲಿ ಲಿಂಗವು, ಇದನ್ನೆಲ್ಲ ಹೊರಗಡೆ ಇಟ್ಟು ನೋಡ್ತಕ್ಕಂಥದ್ದಲ್ಲ. ಅಲ್ಲಿ ಲಿಂಗ ಪ್ರಜ್ಞೆಯಲ್ಲಿ ತಾನು ಬೇರೆಯಾಗದೆ ತಾನೇ ಅದರಲ್ಲಿ ತನ್ಮಯನಾಗಿರ್ತಕ್ಕಂಥ ಒಂದು ಮೂಲಭೂತವಾದಂಥ ನಿಭ್ರಾಂತ ನಿಜಾನುಭವ ಸ್ಥಿತಿ ಇದೆಯಲ್ಲ, ಇದು ಆ ಮಹಾಘನಲಿಂಗದ ಪ್ರಜ್ಞೆಯನ್ನು ತೋರಿಸ್ತದೆ. ಅಂತಂದ್ರೆ ಮಿಶ್ರಾರ್ಪಣ ಅಂತ ಹೇಳಿದ್ರೆ, ನೋಡಿ, ನಾವು ಒಂದು ಪದಾರ್ಥ ನೋಡ್ತೇವೆ ಅಂತ ಅನ್ನೋದು ಒಂದು ಸ್ಥೂಲವಾದಂಥ ನೆಲೆ ಆದ್ರೆ, ಅದನ್ನ ವಿಂಗಡಿಸಿ ಅದರೊಳಗಿರ್ತಕ್ಕಂಥ ಪ್ರತಿಯೊಂದು ಕಣಗಳನ್ನು ಸಹ ಈ ಲಿಂಗ ಪ್ರಜ್ಞೆಯಲ್ಲಿ ಕರಗಿಸ್ಕೊಳ್ಳೋದಿದೆಯಲ್ಲ, ಇದು ಬಹಳ ಮುಖ್ಯ. ನೋಡಿ, ಈ ಆಚಾರಲಿಂಗ, ಗುರುಲಿಂಗ, ಚಿಲ್ಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ ಅಂತ ಅನ್ನುವಂಥದ್ದು 6 ಲಿಂಗಗಳನ್ನು ಹೇಳಿದ್ವಲ್ಲ ನಾವು. ಹಾಗಾದ್ರೆ ಇಷ್ಟಪ್ರಾಣ ಭಾವಗಳಿಗೂ ಇದಕ್ಕೂ ಏನು ಸಂಬಂಧ? ನೋಡಿ, ಕಾಯಾರ್ಪಣಕ್ಕೆ ಬಂದಾಗ ಇಷ್ಟಲಿಂಗದಲ್ಲಿ ಆಚಾರಲಿಂಗ, ಗುರುಲಿಂಗ ಇವೆರಡೂ ಸೇರ್ತದೆ. ಇದು ಕಾಯಾರ್ಪಣ. ನೋಡಿ, ಯಾವುದೇ ಒಂದು ಲಿಂಗ ಪ್ರಜ್ಞೆಯನ್ನು ಬೆಳೆಸಬೇಕಾದ್ರೆ ನಮ್ಮ ಆಚರಣೆ ಮುಖ್ಯ ಅಂತ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ಕೊಡ್ತಕ್ಕಂಥದ್ದು. ಆಚರಣೆ ಮುಖ್ಯ. ಆಚರಣೆಯನ್ನು ಹೇಗೆ ಮಾಡಬೇಕು, ಅದಕ್ಕೆ ಬೇಕಾದ ಸಿದ್ಧತೆ ಈ ನೆಲೆ. ಅದಕ್ಕೆ ಆಚಾರ ಶುದ್ಧವಾಗಿರಬೇಕಾದ್ರೆ ಅದಕ್ಕೆ ಅರಿವಿರಬೇಕು. ಅದು ಆಚಾರಲಿಂಗ, ಗುರುಲಿಂಗ ಅಂತ ಹೇಳಿದ್ರು. ಆಚಾರ ಅದು ನಮ್ಮ ಕಾರ್ಯದ ನೆಲೆಯಾದರೆ, ಅದು ಕಾಯಕವಾದರೆ, ಗುರುಲಿಂಗ ಇದೆಯಲ್ಲ ಅದು ಅರಿವಿನ ಮುಖಾಂತರವಾಗಿ ಅದು ಹಾದಿ ತಪ್ಪದ ಹಾಗೆ ಸೂಕ್ಷ್ಮವಾದ ರೀತಿಯಲ್ಲಿ ಜೋಡಿಸೋದಿದೆಯಲ್ಲ, ಅದು ಗುರುಲಿಂಗ. ಅಂದ್ರೆ ಕಾಯಾರ್ಪಣದಲ್ಲಿ ಆಚಾರಲಿಂಗ, ಗುರುಲಿಂಗ ಇವೆರಡು ಸೇರಿದ ಇಷ್ಟಲಿಂಗ ಇದೆಯಲ್ಲ, ಇದು ಕಾಯಾರ್ಪಣದ ಹಾದಿಯಲ್ಲಿ ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಕಾಯಾರ್ಪಣದಿಂದ ಕರಣಾರ್ಪಣಕ್ಕೆ ಬಂದಾಗ ಅಂತಃಕರಣ ಚತುಷ್ಟಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಈ 4 ಅಂತಃಕರಣಗಳು ಅಂತ ನಾವು ಹೇಳ್ತೇವೆ. ಇವು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಸಂವೇದನಾಶೀಲ ಮಿಡಿತಗಳಿವು. ಈ ತರಂಗಗಳಿದೆಯಲ್ಲ, ಇದನ್ನ ಬಹಳ ಎಚ್ಚರವಾಗಿ ಗಮನಿಸಬೇಕಾದ್ರೆ ಅದು ಪ್ರಾಣಲಿಂಗ. ಈ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಅನ್ನುವಂಥ ಕರಣಗಳ ಮುಖಾಂತರವಾಗಿ ಯಾವುದನ್ನ ನೀನು ಅನುಭವಿಸ್ತೀಯ, ಯಾವುದನ್ನ ನೀನು ಆತ್ಮಸಾತ್ ಮಾಡ್ಕೊಳ್ತೀಯ, ಯಾವುದನ್ನ ನೀನು ವ್ಯವಸ್ಥೆ ಒಳಗೆ ತೆಗೆದುಕೊಳ್ತೀಯ, ಅದು ಕರಣಾರ್ಪಣ ಅಂತ ಅನ್ನಿಸ್ಕೊಳ್ಳುತ್ತೆ. ಅಲ್ಲಿ ಬಂದದ್ದು ಯಾವುದು? ಅಲ್ಲಿ ಪ್ರಾಣಲಿಂಗ. ನೋಡಿ, ಕರಣದಲ್ಲಿ ಹೊರಗಿನ ಶರೀರ ಅಲ್ಲ, ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ. ಮನಸ್ಸಿದೆಯಲ್ಲ, ಇದು ಬೇಕು ಬೇಡೆಂಬ 2 ವಿಶೇಷವಾಗಿರುವಂಥ ನೆಲೆಯಲ್ಲಿ ನಿಂತು ಅದು ಈ ತಲ್ಲಣದಲ್ಲಿ ನಮ್ಮ ತರಂಗದ ಮುಖಾಂತರವಾಗಿ ನಮ್ಮನ್ನ ಹೌದು ಅಲ್ಲ ದ್ವಂದ್ವದ ನೆಲೆಯಲ್ಲಿ ನಮ್ಮನ್ನ ಸಂಪೂರ್ಣವಾಗಿ ಮುಳುಗಿಸ್ತಕ್ಕಂಥದ್ದಿದೆಯಲ್ಲ, ಇದು ಮನಸ್ಸು. ಈ ಮನಸ್ಸು ಎಲ್ಲರೂ ಹೇಳ್ತಾರೆ ಮನಸ್ಸಿದೆಯಲ್ಲ ಇದು ಬಹಳ ಮುಖ್ಯ ಅಂತ. ನೋಡಿ, ಮಹಲಿಂಗ ರಂಗರು ಒಂದು ಹೇಳ್ತಾರೆ, ಮನಸ್ಸು ಎಷ್ಟು ಕಷ್ಟ ಅನ್ನೋದ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ. ಅವ್ರು ಹೇಳೋದು ನೋಡಿ, ಮನವ ಜಯಿಸಲರಿದು ಜಯಿಸದೆ ಘನ ಸುಖ ಒಳವಡದು. ಮನಸ್ಸನ್ನ ಜಯಿಸಬೇಕು, ಅದು ಜಯಿಸದೇ ಇದ್ರೆ ನಮಗೆ ಆತ್ಮಾನುಭವದ ಆನಂದ ನಮಗೆ ಸಿಕ್ಕೋದಿಲ್ಲ. ಹಾಗಾದ್ರೆ ಎಷ್ಟು ಕಷ್ಟ ಅದನ್ನ ನೆನೆಸೋದು. ಅವ್ರು ಹೇಳ್ತಾರೆ, ಹುಲಿಯ ಹಾಲು 1000 ಕೊಳಗದೊಳಗೆ ತಂದು
ಮಲಹರಗೆ ಅಭಿಷೇಕ ಮಾಡಬಹುದು. ಹುಲಿ ಹಾಲನ್ನ 1,000 ತಂಬಿಗೆಗಳಲ್ಲಿ ತಂದು ದೇವರಿಗೆ ಅಭಿಷೇಕ ಮಾಡಬಹುದು, ಆದರೆ ಮನಸ್ಸನ್ನು ನೆಲೆಸೋದು ಅದಕ್ಕಿಂತ ಕಷ್ಟ ಅಂತ ಮಾತು ಹೇಳ್ತಾರೆ. ಯಾಕೆ ಅಂದ್ರೆ ಮನಸ್ಸು ಅದು ಒಂದು ರೀತಿ ಈ ತುಂಟು ಮಗು ಇದ್ದ ಹಾಗೆ. ಅದನ್ನ ನೀವು ಎಷ್ಟು ಪಾಲಿಸ್ತಾ ಹೋಗ್ತೀರಿ ಅಷ್ಟು ತೀಟೆ ಆಡ್ತಾ ಹೋಗುತ್ತದು. ಆ ಲೆಕ್ಕಾಚಾರದಲ್ಲಿ ಮನಸ್ಸನ್ನ ಸಂಪೂರ್ಣವಾಗಿ ತೆಗೆದುಕೊಳ್ಬೇಕಾದ್ರೆ ಮನ ಅದು ಭ್ರಾಂತ ನೆಲೆಯನ್ನ ಬಿಡಬೇಕು. ಮನ ಅದು ಅಮನವಾಗಬೇಕು. ಅಮನವಾಗಬೇಕು ಅಂತಂದ್ರೆ ಬೇಕು ಬೇಡ ಅಂತ ಅನ್ನುವಂಥ ಚಿಂತನೆಯನ್ನ ಸಂಪೂರ್ಣವಾಗಿ ಬಿಡಬೇಕು. ನೋಡಿ, ಅದನ್ನೇ ನಮ್ಮ ಶರಣರು ಹೇಳ್ತಾರೆ, ಶಿವಯೋಗ ನಿದ್ರೆಯೊಳಗೆ ತಾನಿರ್ದು ಭವಜಾಡ್ಯ ಜಯಿಸಿರುವಗೆ ಬೇಕು ಬೇಡ ಎಂಬ ಭವಬೀಜಗಳ ಹುರಿದು ಲೋಕದೊಳಗೆ ಇದ್ದೂ ಇಲ್ಲದ ಮಹಿಮಗೆ ಅಂತ ಹೇಳ್ತಾರೆ. ಶಿವಯೋಗಿ ಹೇಗಿರಬೇಕು ಅಂತಂದ್ರೆ ಬೇಕು ಬೇಡ ಈ ದ್ವಂದ್ವದ ಈ ನೆಲೆ ಇದೆಯಲ್ಲ, ಇದನ್ನ ಮನಸ್ಸು ಅಂತ ಕರೀತಾರೆ. ಈ ಮನದ ನೆಲೆಯಲ್ಲಿ ನಾವು ಅದನ್ನ ನೋಡ್ತಾ ಹೋಗ್ತೇವೆ. ಆ ಮನಸ್ಸಿನ ನೆಲೆಯನ್ನ ನಾವು ಮನಸ್ಸು ಇದು ಅಂತಃಕರಣ ಚತುಷ್ಟಯಗಳಲ್ಲಿ ಮೊದಲನೇದು. ಆ ಮನಸ್ಸನ್ನ ಸಂಪೂರ್ಣವಾಗಿ ಒಂದು ನಿರಾಕಾರದ ನೆಲೆಯಲ್ಲಿ ನಿಲ್ಲಿಸಬೇಕಾದ್ರೆ ಅದಕ್ಕೆ ಬುದ್ಧಿ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡಬೇಕು. ಅಂತ ಹೇಳಿದ್ರೆ ಈ ದ್ವಂದ್ವ ಚಿಂತನೆಯನ್ನ ಬಿಡುವಂತಹ ಮೇಲೆ ಏರುವಂತ ಎಚ್ಚರದ ಪ್ರಜ್ಞೆ ಇದೆಯಲ್ಲ, ಅದು ಬುದ್ಧಿ. ಈ ಬುದ್ಧಿಗೆ ಆ ಶಕ್ತಿಯನ್ನ ಕೊಡಬೇಕಾದ್ರೆ ಅದು ಚಿತ್ ಸ್ವರೂಪವಾಗಿರ್ತಕ್ಕಂಥ ಮೂಲ ಪ್ರಕೃತಿ. ವಾಸ್ತವವಾಗಿ ಹೇಳೋದಾದ್ರೆ ಸತ್ ಅಂತ ಅನ್ನೋದು ಅದು ಸ್ಥೂಲವಾದ್ರೆ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಚಿತ್. ಅದನ್ನೇ ಹೇಳಿದ್ದು ನಾನು. ಅಲ್ಲಿ ಪ್ರಾಣಲಿಂಗದಲ್ಲಿ ಇವು 4 ಬರಬೇಕು ಅಂತ ಹೇಳಿದ್ರೆ ನೋಡಿ, ಮನಸ್ಸು ಬುದ್ಧಿ ಇವೆರಡೂ ಸಹ ಅದು ಚಿಲ್ಲಿಂಗದ ನೆಲೆಯಲ್ಲಿ ಬಂದ್ರೆ, ಮತ್ತು ಚಿತ್ತ ಮತ್ತು ಅಹಂಕಾರ ಇದೆಯಲ್ಲ ಇದು ಜಂಗಮದ ಲಿಂಗದ ನೆಲೆಯಲ್ಲಿ ಬರ್ತದೆ. ಈ ನೆಲೆಯಲ್ಲಿ ಪ್ರಾಣಲಿಂಗದ ನೆಲೆಯಲ್ಲಿ ನಾವು ಆಚಾರಲಿಂಗ, ಗುರುಲಿಂಗ ಆದ್ಮೇಲೆ ಚಿಲ್ಲಿಂಗ, ಜಂಗಮಲಿಂಗ ಅಂತನ್ನುವಂಥ ನೆಲೆಯನ್ನ ನಾವು ಜೋಡಿಸ್ತಾ ಹೋಗ್ತೇವೆ. ಅಂದ್ರೆ ಚಿಲ್ಲಿಂಗ ಅಂತ ಹೇಳಿದ್ರೆ ಹೊರನೋಟವನ್ನ ಬಿಟ್ಟು ಅಂತಃಕರಣದಲ್ಲಿರ್ತಕ್ಕಂಥ ಸೂಕ್ಷ್ಮವಾದ ಚೈತನ್ಯ ಒಂದು ಕಡೆ ಕಾನ್ಸಂಟ್ರೇಟ್ ಆಗೋದಿದೆಯಲ್ಲ, ಅದು ಚಿತ್. ಆ ಚಿತ್ತ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಡೀ ಜಗದ್ಭರಿತವಾಗಿರ್ತಕ್ಕಂಥ ಜಂಗಮ ಪ್ರಜ್ಞೆ ಜಾಗೃತವಾಗುತ್ತೆ. ಅಪ್ಪ ಬಸವಣ್ಣ ಹೇಳ್ತಾರೆ ಆ ನೆಲೆಯಲ್ಲಿ, ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ಸಕಲ ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತಃ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಎಷ್ಟು ಸ್ವಾರಸ್ಯವಾಗಿರುವಂತ ನೆಲೆಯಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಇದು ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ ಅಂತ ಅನ್ಬೇಕಾದ್ರೆ ಆ ಲಿಂಗ ಪ್ರಜ್ಞೆ ಎಷ್ಟು ವಿಶೇಷವಾಗಿರುವಂತ ರೀತಿಯಲ್ಲಿ ಅದು ಜಾಗೃತವಾಗಿರಬೇಕು. ಆ ಜಾಗೃತವಾಗಿರ್ತಕ್ಕಂಥ ಲಿಂಗ ಪ್ರಜ್ಞೆ ಯಾವ ವಿಶೇಷವಾಗಿರುವಂತ ನಮ್ಮ ಅಂತರಂಗದ ಆನುಭಾವಿಕ ನೆಲೆಯಲ್ಲಿ ಅದನ್ನ ನಾವು ಗುರುತಿಸ್ಬೇಕು. ಇದನ್ನ ನೆಲೆಸ್ಬೇಕಾದ್ರೆ ಎಲ್ಲವೂ ಲಿಂಗ ಪ್ರಜ್ಞೆ ಜಾಗೃತವಾಗಬೇಕಾದ್ರೆ ನಾವು ಹೇಗಿರ್ಬೇಕು? ಈ ನೆಲೆಯಲ್ಲಿ ನಮ್ಮ ಆಲೋಚನೆಯನ್ನ, ನಮ್ಮ ವಿಶೇಷತೆಯನ್ನ ನಾವು ಪ್ರಜ್ಞಾತೀತವಾಗಿ ಅದನ್ನ ತೆಗೆದುಕೊಂಡು ಹೋಗ್ಬೇಕಾದಂಥ ನೆಲೆ ಇದೆಯಲ್ಲ, ಇದು ಬಹಳ ಮುಖ್ಯವಾದಂಥ ನೆಲೆ ಆಗ್ತದೆ. ಇದನ್ನ ನಾವು ವಿಶೇಷವಾದ ರೀತಿಯಲ್ಲಿ ಗಮನಿಸ್ಬೇಕು. ಇದನ್ನ ಆ ವಿಶೇಷವಾಗಿರುವಂಥ ನೆಲೆಯಲ್ಲಿ ನಾವು ಅದನ್ನು ಗಮನಿಸ್ತಾ ಹೋಗ್ಬೇಕು. ಈ ನೆಲೆಯಲ್ಲಿ ನಾವು ಗಮನಿಸ್ಬೇಕಾದ್ರೆ ನಮ್ಮ ಆಲೋಚನೆ ಮತ್ತು ಬುದ್ಧಿ ಪ್ರಜ್ಞೆ ಹೇಗಿರ್ಬೇಕು ನೋಡಿ. ಚಿಲ್ಲಿಂಗ ಜಂಗಮಲಿಂಗವಾಗಬೇಕಾದ್ರೆ ಎಲ್ಲವೂ ಆ ಭಗವಂತನ ಸ್ವರೂಪದಲ್ಲಿ ಎಲ್ಲವನ್ನು ಜಗದ್ಭರಿತ ಜಂಗಮ ಅಂತ ಅನ್ನುವಂಥ ಮಾತು ಹೇಳ್ತಾರೆ. ನಾವೆಲ್ಲ ನಾಗರಿಕರು, ಬಹಳ ಬುದ್ಧಿವಂತ ಮತ್ತು ಬುದ್ಧಿವಂತರು, ಬಹಳ ಬೆಳೆದವರು. ನಾವೇನ್ ಮಾಡಿದ್ದೀವಿ ಅಂತಂದ್ರೆ ಜಂಗಮ ಅಂತ ಅನ್ನೋದನ್ನ ಒಂದು ಜಾತಿ ಮಾಡ್ಕೊಂಡು ಕೂತಿದ್ದೇವೆ. ಅದು ಹಾಗಲ್ಲ. ಜಂಗಮ ಅಂತ ಅನ್ನುವುದು ನೋಡಿ, ಅಪ್ಪ ಬಸವಣ್ಣ ಹೇಳ್ತಾರೆ, ನಾನ್ ಓರ್ವನೇ ಭಕ್ತ. ಈ ಜಗತ್ನಲ್ಲಿ ಭಕ್ತರಿದಾರ ಅಂತ ಕೇಳಿದಾಗ ಬಸವಣ್ಣ ಹೇಳ್ತಾರೆ, ನಾನ್ ಓರ್ವನೇ ಭಕ್ತ. ಹಾಗಾದ್ರೆ ಉಳಿದವರೆಲ್ಲ ಯಾರು? ಮರ್ತ್ಯಲೋಕದೊಳಗಣ ಮಹಾಗಣಗಳೆಲ್ಲರೂ ಸಾಕ್ಷಾತ್ ಜಂಗಮಲಿಂಗ ನೀವೇ ಅಯ್ಯ ಅಂತ ಹೇಳಿದ್ರು. ಅಂದ್ರೆ ಮರ್ತ್ಯಲೋಕದಲ್ಲಿ ಇರ್ತಕ್ಕಂಥ ಎಲ್ಲರೂ ಜಂಗಮರೇ. ನಾನೋರ್ವ ಭಕ್ತ. ನೋಡಿ, ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗ್ತೇನೆ ಅಂತ ಇಟ್ಕೊಳ್ಳಿ, ಅಲ್ಲಿ 1,000 ಜನ ಸೇರಿರ್ತಾರೆ. ಆ 1000 ಜನಗಳನ್ನ ನಾನು ಎಷ್ಟು ಕಣ್ಣಿನಿಂದ ನೋಡ್ತೇನೆ? ನಾನು 2 ಕಣ್ಣಿನಿಂದ 1000 ಜನಗಳನ್ನ ನೋಡ್ತೇನೆ. ಆದ್ರೆ ಅಲ್ಲಿ 1000 ಜನ ನನ್ನ ಒಬ್ಬನ್ನೇ ನೋಡ್ತಾರಲ್ಲ, ಎಷ್ಟು ಕಣ್ಣಿನಿಂದ ನೋಡ್ತಾರೆ? 2,000 ಕಣ್ಣುಗಳಿಂದ ನನ್ನ ನೋಡ್ತಾರೆ.
ಅಂದ್ರೆ ಯಾರ ನೋಟ ಪ್ರಬಲ, ಯಾರ ಸಂಖ್ಯೆ ಜಾಸ್ತಿ, ಜಗದ್ಭರಿತವಾಗಿರ್ತಕ್ಕಂಥ ಜಂಗಮ ಲೋಟ ನನ್ನ ಮೇಲೆ ಬಿದ್ದಿದೆ ಅಂತ ಅಂದಾಗ ನನ್ನಲ್ಲಿ ಎಷ್ಟು ಒಂದು ಭಾವನೆ ಮತ್ತು ಎಷ್ಟು ಭಕ್ತಿ ಒಳಗೆ ಬರಬೇಕು ನೋಡಿ. ವಾಸ್ತವವಾಗಿ ಹೇಳೋದಾದ್ರೆ ಈ ಲೆಕ್ಕದಲ್ಲಿ ಅಂತಃಕರಣ ಚತುಷ್ಟಯಗಳನ್ನ ಹೇಳ್ಬೇಕಾದ್ರೆ ಅಂತಃಕರಣ ಕರ್ಣಾರ್ಪಣದ ನೆಲೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಚಿಂತನೆ ನಮಗೆ ಸಹಜವಾಗಿ ಬರಬೇಕು. ಎಲ್ಲರಲ್ಲೂ ನಾವು ನೋಡ್ಬೇಕು. ಅದನ್ನೇ ಹೇಳಿದ್ರು, ಎಲ್ಲಿ ನೋಡಿದಡಲ್ಲಿ ಲಿಂಗ ಅಂತ ಹೇಳಿದ್ರೆ ಅದೇ ಅರ್ಥ ಅಲ್ವಾ? ಆ ಲೆಕ್ಕದಲ್ಲಿ ನಾವು ಎಲ್ಲರಲ್ಲಿಯೂ ಲಿಂಗ ಪ್ರಜ್ಞೆಯಿಂದ ನೋಡ್ತಕ್ಕಂಥ ವಿಧಾನ ಇದೆಯಲ್ಲ, ಇದು ಆ ಕಾಯಾರ್ಪಣದಿಂದ ಕರ್ಣಾರ್ಪಣದ ನೆಲೆಯಲ್ಲಿ ಅದು ಸಂಪೂರ್ಣವಾಗಿ ನಮ್ಮ ವ್ಯವಸ್ಥೆಯನ್ನ ತಂದು ಕೊಡ್ತದೆ. ಇದಾದ ಮೇಲೆ ಇದು ಪ್ರಾಣಲಿಂಗದ ಅನುಸಂಧಾನದಲ್ಲಿ ಬರ್ತಕ್ಕಂಥದ್ದು. ಪ್ರಾಣಲಿಂಗದ ಅನುಸಂಧಾನ ಆದ್ಮೇಲೆ ಮುಂದೆ ಯಾವ್ದು ಬರಬೇಕು? ಅದು ಭಾವಲಿಂಗದ ಅನುಸಂಧಾನ ಬರಬೇಕು. ಅಲ್ಲಿ ಅದು ಹೇಳದ್ನಲ್ಲ, ಭಾವಲಿಂಗದಲ್ಲಿ ಬರ್ತಕ್ಕಂಥದ್ದು ಯಾವುದು? ಭಾವಲಿಂಗ ಎರಡು ರೂಪದಲ್ಲಿ ನನ್ನ ಸಾಧನೆಯನ್ನ ಅದು ಆನಂದಿಸ್ತದೆ. ಯಾವುದು ಅಂತಂದ್ರೆ ಒಂದು ಪ್ರಸಾದ ಲಿಂಗ, ಇನ್ನೊಂದು ಮಹಾಲಿಂಗ. ಯಾವಾಗ ಎಲ್ಲವೂ ಲಿಂಗ ಪ್ರಸಾದ ಅಂತ ಅಂದ್ಬಿಟ್ಟು ಕಂಡಾಗ ನಮ್ಮ ಎಲ್ಲವೂ ಪ್ರಸಾದದ ರೂಪದಲ್ಲಿ, ಆ ಪರಮಾತ್ಮನ ಅನುಗ್ರಹದ ರೂಪದಲ್ಲಿ ನಮಗೆ ಬಂದಾಗ ಪದಾರ್ಥವಲ್ಲದ ಪ್ರಸಾದವನ್ನಾಗಿ ಸ್ವೀಕಾರ ಮಾಡ್ತಕ್ಕಂಥದ್ದು ಅದು ಶಬ್ದಾತೀತವಾಗಿರ್ತಕ್ಕಂಥ ಒಂದು ನೆಲೆ. ಆ ನೆಲೆಯಲ್ಲಿ ಬಂದಾಗ ಅದು ಭಾವಲಿಂಗದ ಅರ್ಪಣೆಯ ವ್ಯವಸ್ಥೆಯಲ್ಲಿ ಭಾವಾರ್ಪಣವಾಗಿ ಅಲ್ಲಿ ಪ್ರಸಾದಲಿಂಗ ಮಹಾಲಿಂಗದ ರೂಪದಲ್ಲಿ ಅಲ್ಲಿ ಸೇರ್ಕೊಳ್ಳುತ್ತೆ. ಆ ಮಹಾಲಿಂಗ ಪ್ರಸಾದಲಿಂಗದ ನೆಲೆಯಲ್ಲಿ ಸೇರಿದಾಗ ತಾಯಿ ಅಕ್ಕ ಮಹಾದೇವಿ ಹೇಳ್ತಾರೆ ಆ ಪ್ರಸಂಗ, ಆ ಎತ್ತರದಲ್ಲಿ ನಾವು ಹೇಗೆ ನೋಡ್ಬೇಕು ಅನ್ನೋದನ್ನ. ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ, ಸಂಘವೆನ್ನೆ ಸಮರಸವೆನ್ನೆ, ಆಯಿತೆನ್ನೆ ಆಗದೆನ್ನೆ, ಚನ್ನ ಮಲ್ಲಿಕಾರ್ಜುನನ ಒಡಬೆರೆದ ಬಳಿಕ ಏನೂ ಎನ್ನೆ. ನೋಡಿ, ಅಲ್ಲಿ ನಾನು ಯಾವುದನ್ನೊಂದು ದ್ವಂದ್ವ ಇಲ್ಲ, ಲಿಂಗ ಲಿಂಗೈಕ್ಯ ಅನ್ನುವ ದ್ವಂದ್ವ ಇಲ್ಲ, ನಾನು ನೀನು ಅನ್ನುವ ಭಾವ ಇಲ್ಲ, ಸಂಘ ಸಮರಸ ಅಂತ ಅನ್ನುವಂಥದ್ದಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಎರಡಳಿದು ಕೂಡುವಂತಹ ನೆಲೆ ಇದೆಯಲ್ಲ, ಇದು ಭಾವಾರ್ಪಣದ ನೆಲೆ. ಈ ಕಾಯಾರ್ಪಣ, ಕರಣಾರ್ಪಣ ಮತ್ತು ಭಾವಾರ್ಪಣ ಇವುಗಳ ಜೊತೆಯಲ್ಲಿಯೇ ಈ ಸಾಧನೆ ಕೇವಲ 1 ಗಂಟೆ ಇರ್ತಕ್ಕಂಥದ್ದಲ್ಲ, ಇದು ನಮ್ಮ ಬದುಕಿನ ಪೂರ್ಣವಾಗಿರತಕ್ಕಂಥ ನೆಲೆಯಲ್ಲಿ ಗುರುತಿಸ್ಬೇಕಾದದ್ದು. ಆ ನೆಲೆಯಲ್ಲಿ ಗುರುತಿಸ್ಬೇಕಾದಾಗ ಅದು ಏನಾಗಿ ಕಾಣುತ್ತೆ ನಮಗೆ, ಅದನ್ನು ನಾವು ಗಮನಿಸ್ಬೇಕಿಲ್ಲಿ. ಅದಕ್ಕೇನು ಮಾಡಿದ್ರು, ಪ್ರತಿಯೊಂದು ರುಚಿಯನ್ನ, ಪ್ರತಿಯೊಂದು ವ್ಯವಸ್ಥೆಯನ್ನ, ಲಿಂಗದೊಳಗೆ ಇನ್ನೂ ಮತ್ತೊಂದು ಸೂಕ್ಷ್ಮವಾಗಿರ್ತಕ್ಕಂಥ ನೆಲೆಯನ್ನ ನೋಡಿ. ನೋಡಿ, ಆಚಾರಲಿಂಗದೊಳಗಣ ಆಚಾರಲಿಂಗ, ಆಚಾರಲಿಂಗದೊಳಗಣ ಗುರುಲಿಂಗ, ಆಚಾರಲಿಂಗದೊಳಗಣ ಜಂಗಮಲಿಂಗ, ಆಚಾರಲಿಂಗದೊಳಗಣ ಚಿಲ್ಲಿಂಗ, ಆಚಾರಲಿಂಗದೊಳಗಣ ಪ್ರಸಾದಲಿಂಗ, ಆಚಾರಲಿಂಗದೊಳಗಣ ಮಹಾಲಿಂಗ. ಅದೇ ರೀತಿಯಲ್ಲಿ ಗುರುಲಿಂಗದೊಳಗಣ ಆಚಾರಲಿಂಗ, ಗುರುಲಿಂಗದೊಳಗಣ ಗುರುಲಿಂಗ, ಗುರುಲಿಂಗದೊಳಗಣ ಚಿಲ್ಲಿಂಗ, ಗುರುಲಿಂಗದೊಳಗಣ ಜಂಗಮಲಿಂಗ, ಗುರುಲಿಂಗದೊಳಗಣ ಪ್ರಸಾದಲಿಂಗ, ಗುರುಲಿಂಗದೊಳಗಣ ಮಹಾಲಿಂಗ. ನೋಡಿ ಹೇಗೆ ಶರಣರು ಅತ್ಯಂತ ಸೂಕ್ಷ್ಮವಾದ ರೀತಿಯಲ್ಲಿ ಈ ಚಿಂತನೆಯನ್ನ ನಡೆಸಿದ್ದಾರೆ. ಇದು ಶಬ್ದಾಡಂಬರ ಅಥವಾ ಬೌದ್ಧಿಕ ಆಡಂಬರದಿಂದ ಬರ್ತಕ್ಕಂಥದ್ದಲ್ಲ. ಇದು ಸಂಪೂರ್ಣವಾಗಿ ತಮ್ಮ ಮನಸ್ಸಿನಲ್ಲಿ ಲಿಂಗ ಪ್ರಜ್ಞೆ ಜಾಗೃತಗೊಂಡಾಗ ನೋಡಿ, ಒಂದು ಬ್ಯಾಟ್ರಿ ಸೆಲ್ಗೆ ನಾವು ಅದನ್ನ ಚಾರ್ಜ್ ಮಾಡಿದಾಗ ಮೇಲಿನ ಕವಚ, ಅದರೊಳಗಿರ್ತಕ್ಕಂಥ ಒಂದೊಂದು ಇಂಗಾಲದ ಕಣಗಳಿದೆಯಲ್ಲ, ಪ್ರತಿಯೊಂದು ಕಣಗಳು ಸಹ ಪರಿಪೂರ್ಣವಾದಂಥ ಆ ಶಕ್ತಿಯನ್ನ ಹಿಡಿದಿಟ್ಕೊಳ್ಳುತ್ತೆ. ಪ್ರತಿಯೊಂದು ಕಣವು ವಿದ್ಯುತ್ ರಾಜಿತ ವ್ಯವಸ್ಥೆಯಲ್ಲಿ ನಿಂತಾಗ, ಅದು ಪರಿಪೂರ್ಣವಾಗಿ ಚೈತನ್ಯವನ್ನ ಪಡೆದುಕೊಂಡಾಗ ಆ ಬ್ಯಾಟ್ರಿ ಒಟ್ಟು ನಮಗೆ ಈ ಶಕ್ತಿ ಉಳ್ಳಂತ ಬ್ಯಾಟ್ರಿ ಆಗಿ ನಮಗೆ ಕಾಣುತ್ತೆ. ಆದ್ರೆ ಆ ಬ್ಯಾಟ್ರಿ ಒಳಗಿರ್ತಕ್ಕಂಥ ಒಂದೊಂದು ಕಣಗಳು ಎಲ್ಲ ಸೇರಿ ತಾನೇ ವಿದ್ಯುತ್ತನ್ನು ಹಿಡಿದಿಟ್ಟಿರುವಂಥದ್ದು. ಹಾಗೆ ನಿನ್ನ ಶರೀರವನ್ನ ಈ ಲಿಂಗ ಪ್ರಜ್ಞೆಯನ್ನ ಬೆಳೆಸ್ಕೊಂಡು ಲಿಂಗಮಯವಾಗಬೇಕಾದ್ರೆ ನೋಡಿ ಎಷ್ಟು ಸ್ವಾರಸ್ಯವಾಗಿ ಹೇಳ್ತಾರೆ. ಮಂಗಳಾರತಿ ಎತ್ತಿರೆ ಸರ್ವಾಂಗ ಲಿಂಗಮಯ ಶಿವಯೋಗಿಗೆ. ಅಲ್ಲ, ಲಿಂಗಮಯ ಶಿವಯೋಗಿ ಅಂತ ಅಷ್ಟೇ ಹೇಳಲ್ಲ, ಸರ್ವಾಂಗ ಲಿಂಗಮಯ ಶಿವಯೋಗಿ. ಶರೀರದಲ್ಲಿರ್ತಕ್ಕಂಥ ಒಂದೊಂದು ಕಣಗಳು ಸಹ ಅವು ಸಂಪೂರ್ಣವಾಗಿ ಅಂಗಕರಣಗಳೆಲ್ಲ ಲಿಂಗ ಕಿರಣಗಳಾಗಿ ಬರ್ತಕ್ಕಂಥ ನೆಲೆಗೆ ತಲುಪಬೇಕಾದ್ರೆ ಅದು ಮಿಶ್ರಾರ್ಪಣದ ನೆಲೆಯಲ್ಲಿ ಸಹಜವಾಗಿ ಮೂಡಿ ಬರೋದನ್ನ ನಾವು ನೋಡ್ತೇವೆ. ಎಷ್ಟು ಸೂಕ್ಷ್ಮವಾದ ಚಿಂತನೆ ಇದು.
ನಾವು ಹೊರಗಿನ ಬೌದ್ಧಿಕವಾಗಿರ್ತಕ್ಕಂಥ ಬುದ್ಧಿಯಿಂದ ಸಾಧನೆ ಮಾಡ್ತಕ್ಕಂಥದ್ದಲ್ಲ. ಅದು ಮಾತು ಮನಂಗಳಿಗೆ ಅತ್ತತ್ತ ಮೀರಿದ ಸಾತಿಶಯದ ಸಹಜ ಸ್ಥಿತಿ. ಅದು ಈ ನಮ್ಮ ಈ ಮಿಶ್ರಾರ್ಪಣದ ನೆಲೆಯಲ್ಲಿ ನಮಗೆ ಚನ್ನಬಸವಣ್ಣವರು ಉಪದೇಶ ಮಾಡ್ತಾರೆ. ಇದು ನಮ್ಮ ಶಬ್ದಾಡಂಬರದಿಂದ ಬೌದ್ಧಿಕವಾದಂಥ ಕಸರತ್ನಿಂದ ಬರ್ತಕ್ಕಂಥದ್ದಲ್ಲ. ಪ್ರತಿಯೊಂದು ಲಿಂಗಮಯಗೊಳಿಸಿದಾಗ ಅದರೊಳಗೆ ಏನಿದೆ ಅಂತ ಹುಡುಕೊಂಡು ಹೋಗುವಂಥ ವಿಧಾನ. ಆದ್ರೆ ಎಲ್ಲರೂ ಇದನ್ನ ಸಾಧನೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತಲ್ಲ, ಏನ್ ಮಾಡಬೇಕು? ಹಾಗಾದ್ರೆ ಮಿಶ್ರಾರ್ಪಣದ ಗತಿ ಏನು, ಅದರ ವ್ಯವಸ್ಥೆ ಏನು, ಇದನ್ನು ನಾವು ಯೋಚನೆ ಮಾಡ್ಬೇಕಲ್ಲ. ಆ ಲೆಕ್ಕದಲ್ಲಿ ಯೋಚನೆ ಮಾಡ್ಬೇಕಾದ್ರೆ ನಾನೊಂದು ಲೌಕಿಕವಾದಂಥ ಉದಾಹರಣೆ ಕೊಡ್ತೇನೆ. ತಾವೆಲ್ಲ ನಿಮ್ಮ ಮೊಬೈಲ್ ಫೋನ್ಗಳನ್ನು ಉಪಯೋಗಿಸ್ತೀರಿ. ಮೊಬೈಲ್ ಫೋನ್ನಲ್ಲಿ ಅದನ್ನ ಪ್ರಾರಂಭಗೊಳಿಸಬೇಕು, ಅದನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಅದು ಕೇಳುವಂತಹ ಪಾಸ್ವರ್ಡ್ ಅನ್ನ ನೀವು ಸರಿಯಾದ ರೀತಿಯಿಂದ ಕೊಡ್ತೀರಿ. ಅದು ಕೊಟ್ಟ ಮೇಲೆ ಅದು ಜಾಗೃತವಾಗ್ತದೆ. ನೀವು ಇಡೀ ಜಗತ್ತಿನಲ್ಲಿ ಎಲ್ಲರ ಜೊತೆಯಲ್ಲೂ ಮಾತನಾಡ್ತೀರಿ, ಎಲ್ಲವನ್ನೂ ನೋಡ್ತೀರಿ, ಎಲ್ಲವನ್ನೂ ತಿಳ್ಕೊಂಡಿದ್ದೀರಿ ಸ್ಮಾರ್ಟ್ ಫೋನ್. ಆದ್ರೆ ಅದರಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಅದರಲ್ಲಿರ್ತಕ್ಕಂಥ ಸರ್ಕ್ಯೂಟ್ಗಳಿದೆಯಲ್ಲ, ಅದರಲ್ಲಿರ್ತಕ್ಕಂಥ ವ್ಯವಹಾರ ಇದೆಯಲ್ಲ, ಇದು ನಿಮಗೆ ಗೊತ್ತಾ? ಅದು ನಿಮಗೆ ಗೊತ್ತಿಲ್ಲ. ಹಾಗಾದ್ರೆ ಅದು ಯಾರು ಗೊತ್ತಿರಬೇಕು? ಯಾರು ಮೊಬೈಲ್ ಫೋನ್ ಕೆಟ್ಟಾಗ ಅದನ್ನ ಸರಿದಾರಿಯಲ್ಲಿ ತಿರುಗಿಸಿ ಅದನ್ನ ಮತ್ತೆ ಉಪಯೋಗಕ್ಕೆ ಬರುವಂತ ರೀತಿಯಿಂದ ತೆಗೆದುಕೊಂಡು ಹೋಗ್ತಾರಲ್ಲ, ಅವರಿಗೆ ಅದು ಮೊದಲು ಗೊತ್ತಿರಬೇಕು. ಅವರಿಗೆ ಅದು ಮೊದಲು ಗೊತ್ತಿರಬೇಕು. ಅಂತಂದ್ರೆ ನೋಡಿ, ವಾಸ್ತವವಾಗಿ ಹೇಳ್ತೇನೆ, ಎಲ್ಲರಲ್ಲಿಯೂ ಎಲ್ಲವನ್ನೂ ಕಲೀಲಿಕ್ಕೆ ಆಗಲ್ಲ ಅಂದಾಗ ಗುರುವಾಗಿ ಮಾರ್ಗದರ್ಶನ ನೀಡುವವರು ಈ ಒಳಗಿನ ಎಲ್ಲ ಸರ್ಕ್ಯೂಟ್ಗಳನ್ನ ಹೇಗೆ ಜೋಡಿಸಬೇಕು ಅಂತ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ತಿಳಿದವರಾಗಬೇಕು. ತಿಳಿದವರಾದಾಗ ಮಾತ್ರ ಸಾಧಕರಿಗೆ ಮಾರ್ಗದರ್ಶನವಾಗಲಿಕ್ಕೆ ಅವಕಾಶವಾಗ್ತದೆ. ಹಾಗಾದ್ರೆ ಗುರುಗಳೇ ಮಾಡ್ಬೇಕಾ, ಬಾಕಿಯವ್ರು ಮಾಡ್ಬೇಕಾದಿಲ್ವಾ? ಹಾಗಲ್ಲ, ಎಲ್ಲರೂ ಮಾಡಬಹುದು. ಆದರೆ ಮಾಡಿದವರನ್ನ ಅನುಸರಿಸಿ ನಾವು ಸಹ ಪರಿಪೂರ್ಣತೆಯನ್ನ ಹೊಂದಲಿಕ್ಕೆ, ಅನುಭವಿಸ್ಲಿಕ್ಕೆ ನಮಗೊಂದು ಅವಕಾಶ ಇದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಯಾಕೆಂತಂದ್ರೆ ಈ ಮಿಶ್ರಾರ್ಪಣದ ನೆಲೆಯಲ್ಲಿ ಒಂದು ಶಬ್ದ ಕೇಳೋದ್ರಲ್ಲೂ ಸಹ ಎಷ್ಟು ವಿಧಾನವಾಗಿರ್ತಕ್ಕಂಥ ಒಳನೋಟ ಇದೆ ಅಂತ ಅನ್ನುವಂಥದ್ದನ್ನ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗ್ಬೇಕು. ಎಷ್ಟು ಲೆಕ್ಕದಲ್ಲಿ ಅವರು ಹೇಳ್ತಾರೆ ನೋಡಿ, ಯಾವುದೇ ಒಂದು ಹಣ್ಣು, ಒಂದು ರುಚಿ, ಯಾವುದೇ ಒಂದು ವ್ಯವಸ್ಥೆ ಇದ್ರೂ ಅದರಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಹ 6 ರೂಪದಲ್ಲಿ ನೋಡ್ಬೇಕು ಅಂತ ಅನ್ನುವಂಥ ವಿಧಾನ ಇದೆ. ಅದನ್ನ ನಾವು ಯಾವ ರೀತಿ ನೋಡ್ಬೇಕು, ಅದನ್ನ ಶರಣರು ಎಷ್ಟು ವಿಶೇಷವಾದ ರೀತಿಯಿಂದ ಗಮನಿಸ್ತಾರೆ ನೋಡಿ. ಒಂದು ಮಧುರವಾಗಿರ್ತಕ್ಕಂಥ ರುಚಿ ಇದು ಆಚಾರ ಲಿಂಗಕ್ಕಾದ್ರೆ, ಒಗರಾಗಿರ್ತಕ್ಕಂಥ ರುಚಿ ಗುರುಲಿಂಗಕ್ಕೆ, ಮತ್ತು ವಿಶೇಷವಾಗಿ ಖಾರವಾಗಿರ್ತಕ್ಕಂಥ ರುಚಿ ಶಿವಲಿಂಗಕ್ಕೆ, ಮತ್ತು ಹುಳಿಯಾಗಿರ್ತಕ್ಕಂಥ ರುಚಿ ಜಂಗಮಲಿಂಗಕ್ಕೆ, ಇವೆಲ್ಲದರಲ್ಲಿ ಬೆರಕಿರ್ತಕ್ಕಂಥ ರುಚಿ ಮಹಾಲಿಂಗಕ್ಕೆ. ಹೀಗೆ ಒಂದು ರುಚಿಯ ನೆಲೆಯಲ್ಲಿಯೂ ಸಹ ಷಡ್ರುಚಿಗಳನ್ನ ಷಡ್ಲಿಂಗಗಳಿಗೆ ಅರ್ಪಣೆ ಮಾಡ್ತಕ್ಕಂಥ ವಿಧಾನ. ಇದಷ್ಟೇ ಅಲ್ಲ ನೋಡಿ, ಒಂದು ಸ್ಪರ್ಶದಲ್ಲಿ ನಾವು ನೋಡ್ತೇವೆ, ಸ್ಪರ್ಶದಲ್ಲಿ ಕಠಿಣವಾಗಿರ್ತಕ್ಕಂಥ ಸ್ಪರ್ಶ ಆಚಾರಲಿಂಗದ್ದು, ಮೃದುವಾಗಿರ್ತಕ್ಕಂಥ ಸ್ಪರ್ಶ ಗುರುಲಿಂಗಕ್ಕೆ, ಉಷ್ಣವಾಗಿರ್ತಕ್ಕಂಥ ಸ್ಪರ್ಶ ಶಿವಲಿಂಗಕ್ಕೆ, ಅದೇ ರೀತಿಯಲ್ಲಿ ಶೈತ್ಯವಾಗಿರ್ತಕ್ಕಂಥ ಸ್ಪರ್ಶ ಇದೆಯಲ್ಲ ಅದು ಜಂಗಮಲಿಂಗಕ್ಕೆ, ಇವೆಲ್ಲದರ ಮಿಶ್ರಣ ಇದೆಯಲ್ಲ ಇದು ಮಹಾಲಿಂಗಕ್ಕೆ. ಅಂದ್ರೆ ಒಂದು ಸ್ಪರ್ಶದಲ್ಲಿಯೂ ಸಹ ಕಠಿಣ, ಮೃದು, ಸೂಕ್ಷ್ಮ ಈ ಭಾಗಗಳನ್ನೂ ಸಹ 6 ಲಿಂಗಗಳಲ್ಲಿ ಹಂಚುವಂತ ವಿಧಾನ. ಹೀಗೆ ಪ್ರತಿಯೊಂದು ನೆಲೆಯನ್ನು ಸಹ ಆ ರೀತಿ ಹಂಚುವಂತ ನೆಲೆಯನ್ನು ಮಾಡಿಕೊಂಡು ಸಂಪೂರ್ಣವಾಗಿ ಆ ಲಿಂಗ ಪ್ರಜ್ಞೆಯಲ್ಲಿ ಜಾಗೃತನಾಗಿ ಆ ಪರಿಪೂರ್ಣವಾದಂಥ ನೆಲೆಯನ್ನ ತಲುಪಿ ಆ ವ್ಯವಸ್ಥೆ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ನಾನು ಅಲ್ಲಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ನಾನು ಅನ್ನುವ ಅಹಂಕಾರವು ಸಹ ಲಿಂಗದೊಳಗಾಗಿರ್ತದೆ. ಅಲ್ಲಿ ಲಿಂಗವನ್ನ ಬಿಟ್ಟು ಬೇರೆ ಇನ್ನೇನೂ ಇಲ್ಲ. ಅದಕ್ಕೆ ಏನು ಹೇಳ್ಬೇಕು, ಏನೆನಲಿಲ್ಲದ ಮಹಾ ಘನಲಿಂಗ ಅಂತ ಶರಣರು ಹೇಳ್ತಾರೆ. ಆ ರೀತಿ ನಮ್ಮ ಅಂತಃಸತ್ವವನ್ನ ಬೆಳೆಸ್ಕೊಂಡು ಆ ನೆಲೆಯಲ್ಲಿ ಹೋಗ್ಬೇಕಾದ್ರೆ ಒಂದೊಂದು ಹಂತವನ್ನು ಸಹ ನೋಡಿ, ಈ ಮಿಶ್ರಾರ್ಪಣದ ನೆಲೆಯನ್ನ ತಿಳ್ಕೊಳ್ಳೋದಕ್ಕೆ ಮೊದಲು ಇಷ್ಟು ತಿಳ್ಕೊಳ್ಳಿ ಸಾಕು, ನಿಮ್ಗೆ ಅದರ ಅಂತರಂಗಕ್ಕೆ ಹೋಗಲಿಕ್ಕೆ ಮಾರ್ಗ ಸಿಗ್ತದೆ. ಏನು ನಾವು ಏನ್ ನೋಡ್ತೇವೆ ಅದು ಲಿಂಗ ಪ್ರಸಾದವಾಗಿ ಸ್ವೀಕಾರ ಮಾಡಬೇಕು ಅಂತಂದ್ರೆ ನಮ್ಮ ನೋಟ ಅಲ್ಲಿ ಲಿಂಗವನ್ನು ಒಳಗೊಂಡಿರಬೇಕು. ಅದು ಚಿಲ್ಲಿಂಗ. ನಾವು ಒಂದು ವಾಸನೆ ತೆಗೆದುಕೊಳ್ತೇವೆ,
ಅದು ಲಿಂಗ ಪ್ರಸಾದವಾಗಿ ನಾವು ಸ್ವೀಕರಿಸಬೇಕು ಅಂತ ಹೇಳಿದ್ರೆ ಅಲ್ಲಿ ಆಚಾರ ಲಿಂಗ. ಹೀಗೆ ಆಚಾರಲಿಂಗ, ಗುರುಲಿಂಗ, ಚಿಲ್ಲಿಂಗ, ಜಂಗಮಲಿಂಗ, ಪ್ರಸಾದ ಲಿಂಗವನ್ನ ನಾವು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧದ ನೆಲೆಯಲ್ಲಿ ನಾವು ಲಿಂಗಕ್ಕೆ ಅರ್ಪಿಸಿ ನಾವು ಸ್ವೀಕಾರ ಮಾಡಿದಾಗ ಲಿಂಗ ಭೋಗೋಪಭೋಗಿ. ಯಾಕೆ ಅಂತಂದ್ರೆ ನಾನೇನು ನೋಡ್ತಾ ಇಲ್ಲ, ಲಿಂಗಯ್ಯ ನೋಡ್ತಾವನು ಅಂತಂದ್ರೆ ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು ಅಂತ ಅಪ್ಪ ಬಸವಣ್ಣ ಹೇಳಿದ ಒಂದು ಮಾತನ್ನ ವಿಸ್ತಾರವಾಗಿ ನೋಡಿದ್ರೆ ಇದಕ್ಕೆಲ್ಲ ಬಂದ್ಬಿಡುತ್ತೆ ನೋಡಿ. ಎಂತ ಸೂತ್ರ ಇದು! ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು ಅಂದ್ರೆ ಮಾಡಬೇಕು, ಆದ್ರೆ ಅದರಲ್ಲಿ ನೀನಿರಬಾರ್ದು ಅಂದ್ರೇನು? ನಾನು ಮಾಡ್ತಾ ಇದ್ದೇನೆ, ನಾನು, ನನ್ನದು, ನನ್ನಿಂದ ಅಂತ ಅನ್ನೋಂಥ ನೆಲೆಯನ್ನ ಬಿಡಬೇಕು. ಬಹಳ ಸೂಕ್ಷ್ಮವಾಗಿರುವಂತ ನೆಲೆ ಇದು. ಈ ಲಿಂಗಯ್ಯ ಎಲ್ಲವನ್ನೂ ನಮ್ಮ ಎದುರಿಗೆ ಇಡ್ತಾನೆ, ಇಟ್ಬಿಟ್ಟು ನಮ್ಮನ್ನು ಪರೀಕ್ಷೆ ಮಾಡ್ತಾನೆ. ಉದಾಹರಣೆಗೆ ಚನ್ನಬಸವಣ್ಣವರ ಒಂದು ವಚನದಲ್ಲಿ ಬರ್ತದೆ ನೋಡಿ, 1000ಕ್ಕೊಬ್ಬ ಸತ್ಯವಂತ, 1,00,000ಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ಅಂತ ವಚನದಲ್ಲಿದೆ. ಹಾಗಾದ್ರೆ ಏನು 1000ಕ್ಕೊಬ್ಬ ಸತ್ಯವಂತ ಅಂದ್ರೇನು? 1,00,000ಕ್ಕೊಬ್ಬ ಭಕ್ತ ಅಂದ್ರೇನು? ಕೋಟಿಗೊಬ್ಬ ಶರಣ ಅಂದ್ರೇನು? ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ. ಅದಕ್ಕೆ ನಾವೇನ್ ಮಾಡ್ತೇವೆ ಅಂತಂದ್ರೆ 999 ಮೇಲೊಂದು 1000 ಜನಗಳಲ್ಲಿ ಒಬ್ಬ ಭಕ್ತ ಅಂತ ನಾವು ಹೇಳ್ತೇವೆ. ಅದಲ್ಲ, 1000ಕ್ಕೊಬ್ಬ ಭಕ್ತ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ಅಂಕೆಗಳಿವೆ? ಒಂದಿದೆ, 0 0 0, 3 ಸೊನ್ನೆಗಳಿವೆ. ಆ 3 ಸೊನ್ನೆಗಳು ಒಂದು ಮಾತ್ರ ಇದೆ. ಅಂದ್ರೇನು ಅಂತಂದ್ರೆ ಮಾಡುವಾತ ನಾನಲ್ಲ, ನೀಡುವಾತ ನಾನಲ್ಲ, ಬೇಡುವಾತ ನಾನಲ್ಲ ಅಂತ ಹೇಳಿ ಅವನ್ನ 0 ಮಾಡಿಕೊಂಡು ನೀನೊಬ್ಬನೇ, ನಂದೇನು ಇಲ್ಲ ಅಂತ ಅನ್ನುವಂತ ಭಾವದಲ್ಲಿ ಯಾರು ಪ್ರವೇಶ ಮಾಡ್ತಾನೆ ಅವನು ಸತ್ಯವನ್ನ ಅರಸಿ ಹೋಗುವವ. ಅವನು ಸಾಮಾನ್ಯವಾಗಿರ್ತಕ್ಕಂಥ ಮತ್ತು ಇಷ್ಟಲಿಂಗ ಧಾರಣೆ ಮಾಡಿಕೊಂಡು ಮಾಡ್ತಕ್ಕಂಥ ಆಯತವನ್ನ ಅನುಸರಿಸುವಂತ ವ್ಯಕ್ತಿ. ಹಾಗಾದ್ರೆ 1,00,000ಕ್ಕೊಬ್ಬ ಭಕ್ತ ಅಂದ್ರೆ ಏನು ಹೇಳ್ಬೇಕು ನೋಡಿ? ಅಲ್ಲಿ 1ರ ಮುಂದೆ 5 0 ಇದೆ. 1ರ ಮುಂದೆ 5 0 ಅಂದ್ರೆ ಏನು ಹೇಳ್ಕೊಡುತ್ತದು? 1 0 0 0 0 0. ಹಾಗಾದ್ರೆ ಭಗವಂತ ಒಬ್ಬನೇ ಈ ನೋಟದ ಅನುಭವದ ನೆಲೆಯಲ್ಲಿ ಬಂದಾಗ ಇನ್ನೆಲ್ಲವೂ 0. ಯಾವುದು 0? ನಮ್ಮ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೆಲ್ಲವೂ ಪದಾರ್ಥವನ್ನ ಸ್ವೀಕಾರ ಮಾಡುವಂತ ನೆಲೆಯಲ್ಲಿ ಇಲ್ಲಿ ನಾನು ಇಲ್ಲ. ಅಲ್ಲಿ ಇರ್ತಕ್ಕಂಥದ್ದು ಲಿಂಗ ಪ್ರಜ್ಞೆ ಮಾತ್ರ. ಅಲ್ಲಿ ಆಚಾರಲಿಂಗ, ಗುರುಲಿಂಗ, ಚಿಲ್ಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಎಂಬ 5 ಲಿಂಗ ಪ್ರಜ್ಞೆಯಲ್ಲಿ ಪದಾರ್ಥವನ್ನ ನಾವು ಅರ್ಪಣೆ ಮಾಡಿ ಪ್ರಸಾದವನ್ನ ಅಷ್ಟೇ ನಾವು ಸ್ವೀಕಾರ ಮಾಡೋದು ಅಂತನ್ನುವಂತ ಒಳನೋಟದ ನೆಲೆಯನ್ನ ಸಂಪೂರ್ಣವಾಗಿ ಆಚರಿಸಿ ಅನುಭವಿಸುವವ ಭಕ್ತ. ಅಂದ್ರೆ ನೋಡಿ, ಪಂಚೇಂದ್ರಿಯಗಳು ಶಬ್ದ, ಸ್ಪರ್ಶ, ರೂಪರಸ, ಗಂಧ ನನಗೇನು ಇಲ್ಲ, ಅದು 0. ಇರೋದೇನು? ಅದು ಮಹಾಲಿಂಗ ಪ್ರಜ್ಞೆ. ಆ ಮಹಾಲಿಂಗ ಪ್ರಜ್ಞೆಯ ಪ್ರಸಾದ ಅಷ್ಟೇ ನನಗೆ ಗೊತ್ತು, ಬಾಕಿ ಏನು ಗೊತ್ತಿಲ್ಲ ಅಂತ ಹೇಳಿ ಆ ರೀತಿ ಸಂಪೂರ್ಣವಾಗಿ 5ಅನ್ನ 0 ಮಾಡಿ, ಅಂದ್ರೆ 5 ಪದಾರ್ಥಗಳನ್ನ ನಿಲ್ಲಿಸಿ ಅದನ್ನ ಪ್ರಸಾದವಾಗಿ ಸ್ವೀಕಾರ ಮಾಡ್ತಕ್ಕಂಥ ಸಮನ್ವಯ ಸಾಧಕ ಇದಾನಲ್ಲ, ಅವನು ಭಕ್ತ. ನೋಡಿ ಎಷ್ಟು ಸ್ವಾರಸ್ಯ ಇದೆ ಇದು. ಅಷ್ಟೇ ಅಲ್ಲ, ಕೋಟಿಗೊಬ್ಬ ಶರಣ ಅಂತ ಹೇಳಿದ್ರು. ಕೋಟಿಗೊಬ್ಬ ಶರಣ ಅಂದ್ರೇನು? ಕೋಟಿ ಅಂದ್ರೆ ಎಷ್ಟು 0 ಇದೆ? 1ರ ಮುಂದೆ 7 0 ಇದ್ರೆ ಅದು ಕೋಟಿ. ಹಾಗಾದ್ರೆ 7 0 ಯಾವುದು? ಈ ಜಗತ್ತಿನಲ್ಲಿ ನಾವು ಹುಟ್ಟಿ ಸಾಧನೆ ಮಾಡ್ತಕ್ಕಂಥ ನೆಲೆಯಲ್ಲಿ ಇವೆಲ್ಲವೂ ನಮ್ಮನ್ನ ಬೆಂಬತ್ತಿ ಬಂದಂತ ಒಂದು ಕಾಯಿಲೆಗಳು. ಯಾವುದು? ಅಕ್ಕ ಹೇಳ್ತಾಳೆ, ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು. ನಾನು ಅನ್ನೋದಿದೆಯಲ್ಲ, ಇದು ಒಂದು. ನನ್ನದು, ನಾನು, ನನ್ನನ್ನು, ನನ್ನಿಂದ, ನನಗೋಸ್ಕರ, ನನ್ನ ದೆಸೆಯಿಂದ, ನನಗೆ, ನನ್ನಲ್ಲಿ. ಇವು ನಾವು ಭಾಷೆ ಕಲಿಬೇಕಾದ್ರೆ 7 ವಿಭಕ್ತಿಗಳು ಅಂತ ಕರಿತೇವೆ. ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ಸಪ್ತಮಿ ವಿಭಕ್ತಿವರೆಗೂ ವಿಭಕ್ತಿಗಳನ್ನು ಹೇಳ್ತೇವೆ. ವಿಭಕ್ತಿ ಅಂದ್ರೇನು? ಬೇರ್ಪಡಿಸುವಿಕೆ. ಭಕ್ತಿ ಅಂದ್ರೆ ಜೋಡಿಸೋದು. ನಾವು ಭಕ್ತರು ಅಂತ ಹೇಳಿದ್ರೆ ಅರಿವು ಆಚಾರಗಳ ಸಂಗಮ ಇದ್ದಾಗೆ ಎಲ್ಲವನ್ನು ಲಿಂಗ ಪ್ರಜ್ಞೆಯಲ್ಲಿ ಜೋಡಿಸೋದಿದೆಯಲ್ಲ, ಅದು ಮುಖ್ಯವಾಗಿರ್ತಕ್ಕಂಥದ್ದು. ನೋಡಿ, ನಾನು, ನನ್ನನ್ನು, ನನ್ನಿಂದ, ನನಗೋಸ್ಕರ, ನನ್ನ ದೆಸೆಯಿಂದ, ನನಗೆ, ನನ್ನಲ್ಲಿ ಅಂತ ಹೇಳಿ ಎಲ್ಲವನ್ನು ಸ್ವಾರ್ಥ ಮೂಲದಲ್ಲಿ ನನ್ನನ್ನು ಮುಂದೆ ಇಟ್ಟುಕೊಂಡು ಬರ್ತಕ್ಕಂಥದ್ದು ವಿಭಕ್ತಿ.
ಈ ವಿಭಕ್ತಿ ಏನು ಮಾಡ್ತದೆ ನಮ್ಮನ್ನ ನೋಡಿ. ಸಾಧಾರಣವಾಗಿ ನಮ್ಮ ಪುರಾಣಗಳಲ್ಲೆಲ್ಲ ನೀವು ಕೇಳ್ತೀರಿ 14 ಲೋಕಗಳು. ಯಾವುದು? ಕೆಳಗೆ 7 ಲೋಕ, ಮೇಲೆ 7 ಲೋಕ ಅಂತ ಕಥೆ ಕೇಳಿದ್ದೀರಿ ನೀವು. ಯಾವುದು ಕೆಳಗಿನ 7 ಲೋಕ ಯಾವುದು? ಒಂದೊಂದು ಮೆಟ್ಲು ಇಳಿದೋದ್ರೆ ನಾವು ಪಾತಾಳಕ್ಕೆ ಹೋಗ್ತೇವೆ, ಒಂದೊಂದು ಮೆಟ್ಲು ಇಳಿದೋದ್ರೆ ನಾವು ಮೇಲಕ್ಕೆ ಭಗವಂತನ ಹತ್ರ ಹೋಗ್ತೇವೆ. ಈ 7 ಇಳಿಯೋ ಮೆಟ್ಲು ಯಾವುದು, ಹತ್ತೋ ಮೆಟ್ಲು ಯಾವುದು? ಇವೆರಡನ್ನು ಇಟ್ಟು ಈ ಭಗವಂತ ಏನು ಮಾಡಿದ್ದಾನೆ ಲಿಂಗಯ್ಯ ಅಂತ ಹೇಳಿದ್ರೆ ನಮ್ಮನ್ನ ಮಧ್ಯೆ ಇಟ್ಟಿದ್ದಾನೆ. ನೀನು ಹೇಗೆ ಇಚ್ಛೆ ಬರ್ತದೋ ಹಾಗೆ ಮಾಡು ಅಂತಾನೆ. ಹತ್ತುವ ಮೆಟ್ಲು 7 ಕಾಣ್ತದೆ, ಇಳಿಯುವ ಮೆಟ್ಲು 7 ಕಾಣುತ್ತೆ. ನಾವು ಯಾವುದನ್ನು ಹಿಡ್ಕೊಳ್ತೇವೆ? ನಾವು ಇಳಿಯುವ ಮೆಟ್ಲ ಆಕರ್ಷಣೆ ಜಾಸ್ತಿ ನಮಗೆ. ನಾನು ಅನ್ನೋದನ್ನ ಮುಂದೆ ಮಾಡ್ಕೊಂಡು ಹೋದಾಗ ಏನಾಗುತ್ತೆ? ಈ ಕಾರ್ಯಕ್ರಮದಲ್ಲಿ ಮಾತನಾಡುವವನು ನಾನು, ನೀವೆಲ್ಲ ಆಮಂತ್ರಣ ಕೊಟ್ಟದ್ದು ನನ್ನನ್ನು, ನನ್ನಿಂದ ಈ ಪ್ರವಚನ, ನನಗೋಸ್ಕರ ನೀವೆಲ್ಲ ಸೇರಿದ್ದೀರಿ. ಈ ಪ್ರಜ್ಞೆ ಜ್ಞಾನ ಬರೋದು ನನ್ನ ದೆಸೆಯಿಂದ. ಅದಕ್ಕೆ ನಿಮ್ಮೆಲ್ಲರ ಗೌರವ ನನಗೇ ಇರಬೇಕು. ನೀವ್ಯಾವತ್ತು ನನ್ನಲ್ಲಿಯೇ ವಿಶ್ವಾಸ ಇಡಬೇಕು. ಈ ರೀತಿ ನಾನು ಅನ್ನೋದನ್ನು ಮುಂದೆ ಮಾಡ್ಕೊಂಡು ಹೋದಾಗ ಏನಾಗುತ್ತೆ ಅಂದ್ರೆ ಒಂದೊಂದೇ ಮೆಟ್ಲು ಇಳಿದು ನಾನು ಕೊನೆಗೆ ಪಾತಾಳ ತಲುಪಿಬಿಡ್ತೇನೆ. ಮಾಡುವಾತ ನಾನಲ್ಲ. ಅಲ್ಲಿ ಏನು ಮಾಡಬೇಕು? ನಿನಗೆ ನೀ ಮಾಡಿಕೋ ಕೂಡಲ ಸಂಗಮ ದೇವ ಅಂತ ಹೇಳಿದಾಗ, ನೀನು ಅಂತ ಹೇಳಿದ್ರೆ ನಾನಿಲ್ಲಿ ಮಾತಾಡುವವನು ನಾನಲ್ಲ, ಮಾತಾಡಿಸ್ತಕ್ಕಂಥವನು ನೀನು, ಮಾತಾಡಿಸ್ತಕ್ಕಂಥವನು ನೀನು. ನಿನ್ನನ್ನು ನಂಬಿ ನಾನು ಮಾತಾಡ್ತಾ ಇದ್ದೇನೆ. ನಿನಗೋಸ್ಕರ ಎಲ್ಲ ಸೇರಿದ್ದಾರೆ, ನಿನ್ನ ದೆಸೆಯಿಂದ ಎಲ್ಲವೂ ನಡೆಯುತ್ತೆ. ಹೀಗೆ ಎಲ್ಲವನ್ನೂ ಸಹ ನಾನು ಅನ್ನುವ ಜಾಗದಲ್ಲಿ ನೀನು ಅಂತ ಇಟ್ಟುಕೊಂಡು ನಾನೇನು ಇಲ್ಲ ನೀನೇ ಎಲ್ಲ ಅಂತ ಅನ್ನುವಂಥ ಪ್ರಜ್ಞೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವನು ಒಂದೊಂದು ಮೆಟ್ಲು ಹತ್ಕೊಂಡು ಮೇಲಕ್ಕೆ ಹೋಗ್ತಾನೆ. ಅವನು ಲಿಂಗ ಪ್ರಜ್ಞೆಯನ್ನ ಪಡೆದು ಸಂಪೂರ್ಣವಾಗಿ ಮೇಲಕ್ಕೆ ಹತ್ತುವಂತ ಒಂದು ಕೆಲಸ ಆಗ್ತದೆ. ಹಾಗಾದ್ರೆ ಇಳಿಯೋದು ಹತ್ತೋದು ಎರಡನ್ನೂ ನಮ್ಮ ಮುಂದೆ ಇಟ್ಟು ನಾನು ನೀನು, ಅದಕ್ಕೋಸ್ಕರ ನಾನು ನೀನೆಂಬ ಉಭಯ ಭೇದ ಒಳಿದು ತಾನೇ ತಾನಾದ ತ್ರಿಕೂಟಗಿರಿಯ ತುಟ್ಟ ತುದಿಯ ಮೆಟ್ಟಿ ನೋಡಲು ಬಟ್ಟ ಬಯಲು ಕಾಂಬುದು ನೋಡ ಅಂತ ಪ್ರಭುದೇವರು ಅಕ್ಕನಿಗೆ ಉಪದೇಶ ಮಾಡಿದ್ರು. ಅಲ್ಲಿ ಉಭಯ ಭೇದ, ಹತ್ತೋದು ಇಳಿಸೋದು ಇವನ್ನ ಸರಿಯಾಗಿ ತಿಳ್ಕೊಂಡು ನೀನು ಎಲ್ಲಿ ಹೋಗಬೇಕೋ ಅಲ್ಲಿ ಹೋಗಬೇಕು. ಹಾಗೆ ಅರ್ಪಣ ಅನ್ನೋದಿದೆಯಲ್ಲ, ಅದು ಬಹಳ ವಿಶೇಷವಾದ್ದು. ಅರ್ಪಣ ಕೊಡೋದಲ್ಲ, ಸಂಪೂರ್ಣವಾಗಿ ಅದರ ಜೊತೆಯಲ್ಲಿ ತಾನು ಸಂಪೂರ್ಣವಾಗಿ ಇಲ್ಲವಾಗುವಂಥದ್ದು. ನೋಡಿ, ಅರ್ಪಣ ಅನ್ನುವ ಶಬ್ದ ಕೊಡೋ ಶಬ್ದಕ್ಕಿಂತಲೂ ವಿಶೇಷವಾದದ್ದು. ಕೊಡುವಾಗ ಕೊಡ್ತಾ ಇದ್ದೇನೆ ನಾನು ಅನ್ನುವ ಪ್ರಜ್ಞೆ ಇರಬಾರ್ದು. ಅದು ಎಲ್ಲವೂ ನಿನಗೆ, ಇದನ್ನ ನಿನಗೆ ಸೇರಬೇಕು ಅಂತ ಅನ್ನುವಂಥ ನೆಲೆಯಲ್ಲಿ ಕಬೀರದೊಂದು ದೋಹೆ ಬರ್ತದೆ, ತೇರಾ ತುಜ್ಕೋ ಅರ್ಪಣ್ ಫಲ ಕ್ಯಾ ಲಾಗೆ ಮೇರಾ. ನಿನ್ನದನ್ನ ನಿನಗೆ ಕೊಡೋದ್ರಲ್ಲಿ ನನ್ನದೇನಿದೆ? ಈ ಲೆಕ್ಕದಲ್ಲಿ ಲಿಂಗ ಪ್ರಜ್ಞೆಯ ಜಾಗೃತಿಯನ್ನ ಇಟ್ಟುಕೊಂಡು ಆ ಎತ್ತರವನ್ನ ತಲುಪುವಂತಹ ಒಂದು ವಿಧಾನ ಇದೆಯಲ್ಲ, ಇದರ ಅಂತರಂಗವನ್ನ ಅರಿಯುವ ಜ್ಞಾನ ಇದೆಯಲ್ಲ, ಇದಕ್ಕಿಂತಲೂ ಮುಖ್ಯವಾದ ಯಾವುದಿದೆ ನೋಡಿ. ಮಿಶ್ರಾರ್ಪಣ ಅಂತಂದ್ರೆ ಅರ್ಪಣ ಎಲ್ಲಕ್ಕೂ ಒಂದೇ, ಆದ್ರೆ ಅಲ್ಲಿರ್ತಕ್ಕಂಥ ಒಂದೊಂದು ಭಾವದ ತರಂಗಗಳೇನು ಬರ್ತವೆ ಅವೆಲ್ಲವನ್ನು ಆ ಮಿಶ್ರಣದಲ್ಲಿ ಸಂಪೂರ್ಣವಾಗಿ ನಾವು ಅದನ್ನ ಸಂಪೂರ್ಣವಾಗಿ ಲಿಂಗ ಪ್ರಜ್ಞೆಯ ಒಂದು ಮಿಡಿತವನ್ನಾಗಿ ಅದನ್ನ ನಾವು ಸ್ವೀಕಾರ ಮಾಡ್ತಾ ಹೋಗ್ಬೇಕು. ನೋಡಿ, ಒಳ ಹೊರಗು, ಒಳಗಿನಿಂದ ನಾವು ಬರ್ತಕ್ಕಂಥ ನಮ್ಮ ಭಾವನೆಗಳು ಅದು ಮಹಾಲಿಂಗ ರೂಪದಲ್ಲಿ ಇಡೀ ಪ್ರಪಂಚವನ್ನು ಆವರಿಸಿರ್ತಕ್ಕಂಥ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗದಲ್ಲಿ ಅದು ಸಹಜವಾದ ರೀತಿಯಲ್ಲಿ ಕರಗಿ ಹೋಗಬೇಕು. ಮತ್ತು ಅಷ್ಟೇ ಅಲ್ಲ, ಅದು ಅರ್ಪಣವಾಗುವಂಥ ನೆಲೆಯಲ್ಲಿ ನಾನು ಮಾಡ್ತಾ ಇದ್ದೇನೆ ಅಂತ ಅನ್ನುವ ಅಹಂ ಮಮಕಾರಗಳು ಅಲ್ಲಿ ಇಲ್ಲವಾಗಬೇಕು. ಅಲ್ಲಿ ಏನಾಗ್ತದೆ? ಅಲ್ಲಿ ನಾನು ಇಲ್ಲವೇ ಇಲ್ಲ. ಯಾವ ರೀತಿಯಲ್ಲಿ ಯೋಚನೆ ಮಾಡ್ತೀರಿ? ನಾನು ಏನು ಮಾಡಿದ್ದೇನೆ? ಏನೂ ಮಾಡಿಲ್ಲ. ಹಾಗಾದ್ರೆ ಏನ್ ಮಾಡ್ತಾ ಇರೋದು? ಲಿಂಗಯ್ಯ ನಿನಗೆ ನೀ ಮಾಡಿಕೋ ಕೂಡಲ ಸಂಗಮ ದೇವ ಅಂತ ಅನ್ನುವಂಥ ರೀತಿಯಲ್ಲಿ ಆಗ್ತಕ್ಕಂಥ ಒಂದು ಕೆಲಸ ಅಂತ ಹೇಳಿದ್ರೆ ಈ ಶರೀರ ಅವಾಗೇನಾಗುತ್ತೆ ಅಂತಂದ್ರೆ ಅದು ಪಾರದರ್ಶಕವಾಗಿರ್ತಕ್ಕಂಥ ಒಂದು ವಿಶೇಷವಾದ ಸ್ಥಿತಿಯನ್ನ ತಲುಪ್ತದೆ. ಪಾರದರ್ಶಕ ನೋಡಿ, ಎಂಥ ಬೆಲೆ ಬಾಳುವ ಒಂದು ಚಿನ್ನದ ಹಲಗೆ ಆಗಲಿ ಅಥವಾ ಒಂದು ಸಾಧಾರಣವಾಗಿರುವಂಥ ಒಂದು ಕಾಗದದ ಹಲಗೆ ರೊಟ್ಟಾಗ್ಲಿ, ಅವನ್ನ ಇಟ್ಟರೆ ಅದರ ನೆರಳನ್ನ ನಾವು ನೋಡಬಹುದು. ಆದರೆ ಗಾಜಿನ ಹಲಗೆ ಇದೆಯಲ್ಲ, ಅದು ಯಾವತ್ತೂ ನೆರಳು ಬೀಳೋದಿಲ್ಲ. ಯಾಕೆ ಅಂತಂದ್ರೆ
ಅದು ನೆಳಲಿಲ್ಲದ ಸಹಜವಾಗಿರುವಂಥ ಸ್ಥಿತಿ. ನಾನು ಅನ್ನುವ ಅಪಾರ ದರ್ಶನವನ್ನ ಬಿಟ್ಟು ಪಾರದರ್ಶಕವಾಗಿ ನೀನು ಅನ್ನುವ ನೆಲೆಯಲ್ಲಿ ನಿಂತಾಗ ಲಿಂಗ ಪ್ರಜ್ಞೆಯ ನೆಲೆಯಲ್ಲಿ ಎಲ್ಲವೂ ಸಹಜವಾದ ರೀತಿಯಲ್ಲಿ ನಡ್ಕೊಂಡು ಹೋಗ್ತದೆ. ಇಂಥ ಪ್ರಸಂಗವನ್ನ ನಮ್ಮ ಶೂನ್ಯ ಸಂಪಾದನೆಯಲ್ಲಿ ಪ್ರತಿಯೊಂದರಲ್ಲೂ ನಾವು ನೋಡ್ತೇವೆ. ಆ ಜಗಣ್ಣನ ಸಂಪಾದನೆ, ಮುಕ್ತಾಯಕ್ಕಗಳ ಸಂಪಾದನೆ, ಹೀಗೆ ಪ್ರತಿಯೊಂದು ವ್ಯವಸ್ಥೆಗಳಲ್ಲೂ ಸಹ ಈ ಲಿಂಗ ಪ್ರಜ್ಞೆಯಲ್ಲಿ ತಾನು ಪಾರದರ್ಶಕವಾಗತಕ್ಕಂಥ ನೆಲೆ ಏನು ಅಂತ ಅನ್ನೋದನ್ನ ಗುರುತಿಸುವಂತ ವಿಧಾನ ಇದೆಯಲ್ಲ, ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಲೆಕ್ಕಗಳು. ಒಂದೊಂದು ನಾವು ಹೇಳ್ತೇವೆ ಮಹಾದೇವಿಯಕ್ಕಗಳ ಸಂಪಾದನೆ, ಆ ಜಗಣ್ಣನ ಒಂದು ಇದು ಮುಕ್ತಾಯಕ್ಕಗಳ ಸಂಪಾದನೆ, ಈ ರೀತಿ ಎಲ್ಲ ಸಿದ್ದರಾಮ ಶಿವಯೋಗಿಗಳ ಸಂಪಾದನೆ, ಇವೆಲ್ಲ ಏನು ಅಂತಂದ್ರೆ ಅವರು ಹೇಗೆ ಒಂದೊಂದು ವಿಧಾನದಲ್ಲಿ ತಮ್ಮ ತನವನ್ನ ಕಳೆದುಕೊಂಡು ಹೇಗೆ ಪರಿಪೂರ್ಣವಾಗಿರ್ತಕ್ಕಂಥ ಶೂನ್ಯ ಅಂತ ಹೇಳಿದ್ರೆ ಎಲ್ಲವನ್ನೂ ಒಳಗೊಂಡು ತಾನು ಇಲ್ಲವಾಗತಕ್ಕಂಥ ನೆಲೆಯನ್ನ ಹೇಗೆ ತಲುಪಿದ್ರು ಅಂತ ಹೇಳಿ ಅವರ ಸಾಧನೆಯ ಒಂದೊಂದು ಹಂತವನ್ನ ನಮಗೆ ಸಹಜವಾಗಿ ಬಿಡಿಸಿಕೊಟ್ಟಂತ ಒಂದು ಅದ್ಭುತವಾದ ಚಿಂತನೆ. ಈ ನೆಲೆಯಲ್ಲಿ ನಮ್ಮ ಚನ್ನಬಸವಣ್ಣವರು ಸಂಪೂರ್ಣವಾದ ರೀತಿಯಲ್ಲಿ ನಮಗೆ ಹೇಳಿದ್ರು. ಮೊದಲು ಶರೀರದ ಅಂತರಂಗದ ಸ್ಥೂಲವಾಗಿರ್ತಕ್ಕಂಥ ನೆಲೆಯಿಂದ ಒಂದೊಂದು ಕಣಗಳನ್ನ, ಶರೀರದ ಆಕಾರ ಅಷ್ಟೇ ಅಲ್ಲ, ಅದರಲ್ಲಿರ್ತಕ್ಕಂಥ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಪ್ರತಿಯೊಂದನ್ನು ಅದನ್ನ ಹೇಗೆ ವಿವರಿಸಿ ಅದರ ನೆಲೆಯನ್ನ ನಾವು ತಿಳ್ಕೊಳ್ಬೇಕು, ಅದನ್ನ ಹೇಗೆ ಬೆಲೆಯಲ್ಲಿ ನಾವು ವ್ಯವಸ್ಥೆ ಮಾಡಬೇಕು ಅಂತ ಅಂದಾಗ ಅದಕ್ಕೆ ಅರ್ಪಣ ಆಗ್ತಕ್ಕಂಥ ನೆಲೆಯಲ್ಲೂ ಸಹ ಅದು ಲಿಂಗವನ್ನ ಬಿಟ್ಟು ಬೇರೆ ಇನ್ಯಾವ ನೆಲೆಯಲ್ಲೂ ಬರಬಾರ್ದು. ಅದು ಲಿಂಗ ಪ್ರಸಾದವಾಗಿರಬೇಕೇ ಹೊರತು ಪದಾರ್ಥವಾಗಿರಬಾರದು. ಈ ನೆಲೆಯಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಚನ್ನಬಸವಣ್ಣನವರು ಸಂಪೂರ್ಣವಾಗಿ ತಮ್ಮ ಕರ್ಣಹಸಿಗೆ ಮತ್ತು ಮಂತ್ರಗೋಪ್ಯ ಇದರಲ್ಲಿ ಸಂಪೂರ್ಣವಾದ ರೀತಿಯಲ್ಲಿ ಮಿಶ್ರಾರ್ಪಣವನ್ನ ಮಧ್ಯೆ ಇಟ್ಟು, ಮಂತ್ರಗೋಪ್ಯ ಮಂತ್ರ ತರಂಗಗಳ ನೆಲೆಯನ್ನ ಗುರುಸ್ತಕ್ಕಂಥ ವಿಧಿ ಇರಲಿ, ಸ್ಥೂಲವಾಗಿರ್ತಕ್ಕಂಥ ಕರ್ಣ, ಈ ಶರೀರ ಕರ್ಣಗಳಿದೆಯಲ್ಲ ಇವುಗಳನ್ನ ಸಂಪೂರ್ಣವಾಗಿ ಅದನ್ನ ವಿಂಗಡಿಸಿ ಅದನ್ನ ಅಂಗ ಕರಣಗಳನ್ನೆಲ್ಲ ಲಿಂಗ ಕಿರಣಗಳ ಮಾಡುವಂತ ವಿಧಾನ ಇದೆಯಲ್ಲ ಅದು ಕರ್ಣಹಸಿಗೆ ಆದ್ರೆ ಅದರೊಳಗಿರ್ತಕ್ಕಂಥ ಆ ಒಂದು ವಿಶೇಷ ಲಿಂಗ ಚೈತನ್ಯದ ಅನುಸಂಧಾನ ಮತ್ತು ಅದರ ವ್ಯಾಪ್ತಿ ಮತ್ತು ವಿಸ್ತಾರ, ಅದರ ನೆಲೆಯನ್ನ 3 ನೆಲೆಯಲ್ಲಿ ಅರ್ಪಣ ನೆಲೆಯಲ್ಲಿ ಅವರು ಗುರುತಿಸ್ಕೊಟ್ರು. ಕಾಯಾರ್ಪಣ ಸ್ಥೂಲ, ಕರಣಾರ್ಪಣ ಸೂಕ್ಷ್ಮ, ಭಾವಾರ್ಪಣ ಈ ಎಲ್ಲವನ್ನು ಮೀರಿರ್ತಕ್ಕಂಥ ನೆಲೆಯಲ್ಲಿ. ಆ ನೆಲೆಯನ್ನ ನಾವು ವಿಶೇಷವಾದ ರೀತಿಯಲ್ಲಿ ನಾವು ಸಾಧಕರಾಗಿ ಸಂಪನ್ನರಾಗಿ ನಾವು ತಿಳಿಬೇಕು. ನೋಡಿ, ಎಲ್ಲಿವರೆಗೆ ನಾವು ಇದನ್ನ ಇಟ್ಟುಕೊಂಡು ಆ ಗ್ರಂಥದಲ್ಲಿ ಹೀಗೆ ಹೇಳಿದೆ, ಈ ಗ್ರಂಥದಲ್ಲಿ ಹೀಗೆ ಹೇಳಿದೆ, ಈ ವಚನದಲ್ಲಿ ಹಾಗೆ ಹೇಳಿದೆ ಅಂತ ಹೇಳಿ ನಮ್ಮ ಬೌದ್ಧಿಕವಾದಂಥ ಕಸರತ್ತುಗಳನ್ನ ಬಿಟ್ಟಿರಬೇಕು. ನೋಡಿ, ವಾಸ್ತವವಾಗಿ ಹೇಳ್ತೇನೆ, ಮುಕ್ತಾಯಕ್ಕ ಆ ನೆಲೆಯಲ್ಲಿ ಬಂದಾಗ, ಅಜಗಣ್ಣನ ನೆಲೆಯಲ್ಲಿ ಪ್ರಭುದೇವರು ಉಪದೇಶ ಮಾಡಿದಾಗ ಅವರು ಹೇಳ್ತಾರೆ, ಶಬ್ದದೊಳಗಣ ನಿಶಬ್ದದ ನೆಲೆಯನ್ನು ಹೇಗೆ ತಿಳ್ಕೊಳ್ಬೇಕು ಅಂತ ಅನ್ನೋದನ್ನ ಆ ತಾಯಿ ಹೇಳಿ ಹೆಚ್ಚಿಗೆ ಮಾತಾಡ್ಬೇಡಪ್ಪ ಅಂತ ಪ್ರಭುದೇವರಿಗೆ ಹೇಳ್ತಾಳೆ. ಪ್ರಭುದೇವರು ನಾನು ಆಡುವ ಮಾತಿನಲ್ಲಿ ಆ ಅಂತಸತ್ವವನ್ನ ಕಳ್ಕೊಂಡಿಲ್ಲ ಅಂತ ಅನ್ನೋದನ್ನ ಮತ್ತೆ ತಮ್ಮನ್ನ ತಾವು ತೋರಿಸ್ಬೇಕಾದಂತ ಅನಿವಾರ್ಯತೆ ಬರ್ತದೆ ಅವರಿಗೆ. ಅವರು ಹೇಳಿದ್ರು, ಈ ಸಂಪೂರ್ಣವಾಗಿ ಆ ನಾನು ಅನ್ನೋದು ಇಲ್ಲದೆ ಎಲ್ಲವೂ ಲಿಂಗಪ್ರಭೆ ಆದಾಗ ಏನಾಗ್ತದೆ ಅನ್ನೋದನ್ನ ಆ ಒಂದು ವಚನದಲ್ಲಿ ಅವರು ಹೇಳಿದ್ರು. ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ. ನೋಡಿ ಎಷ್ಟು ಸ್ವಾರಸ್ಯ ಇದೆ. ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ಆಮೇಲೆ ತಾಲೋಷ್ಟ್ರ ಸಂಪುಟವೆಂಬುದು ನಾದ ಬಿಂದು ಕಲಾತೀತ ಅಂತ ಹೇಳಿದ್ರೆ ಆವಾಗ ಎಲ್ಲಿದೆ ಶರೀರ, ಎಲ್ಲಿದೆ ಶಬ್ದ, ಏನಿದೆ? ನೋಡಿ, ಆಕಾಶದಲ್ಲಿ ಗಾಳಿ ಬೀಸುವಾಗ ಶಬ್ದ ಕೇಳುತ್ತೆ ನಮಗೆ. ಆ ಗಾಳಿಗೆ ಕೈ ಇದೆಯಾ? ಚಪ್ಪಾಳೆ ಹೊಡಿತಾ ಇದೆಯಾ? ಹೇಗೆ ಗಾಳಿ ಶಬ್ದ, ನಿಶಬ್ದದ ನೆಲೆಯಲ್ಲಿ ಆ ಗಾಳಿಯಲ್ಲಿ ಶಬ್ದ ಹೇಗೆ ಬರ್ತದೆ? ಅದನ್ನು ಹಿಡಿಲಿಕ್ಕೆ ಸಾಧ್ಯವ? ಬೆಳಕು ನಮಗೆಲ್ಲವನ್ನೂ ಮುಟ್ಟಿ ಕೊಡ್ತದೆ, ಆದರೆ ಬೆಳಕನ್ನು ನಾವು ಹಿಡಿದು ಅದಕ್ಕೊಂದು ಆಕಾರ ಕೊಡ್ಲಿಕ್ಕಾಗತ್ತೇನು? ಒಂದು ಸುಗಂಧ ಇದೆ, ಆ ಸುವಾಸನೆ ಅದನ್ನ ಹಿಡಿದು ಹಿಡಿಯಕ್ಕಾಗಲ್ಲ. ಅದು ಸಂಪೂರ್ಣವಾಗಿ ಗಾಳಿಯಲ್ಲಿ ಹೂವಿನ ತರಂಗ ಸಹಜವಾದ ರೀತಿಯಲ್ಲಿ ಹರಳಿದಾಗ ಆಗ್ತಕ್ಕಂಥ ಸುವಾಸನೆ. ಹೀಗೆ ಇವೆಲ್ಲವನ್ನೂ ಸಹ ಸಂಪೂರ್ಣವಾಗಿ ಲಿಂಗ ಪ್ರಜ್ಞೆಯಿಂದ ನೋಡ್ತಕ್ಕಂಥ ತಾನು ಆ ನೆಲೆಯನ್ನು ತಲುಪಿದಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ತಾನು ಇಲ್ಲ, ಅಲ್ಲಿ ಲಿಂಗವೇ ಇರ್ತಕ್ಕಂಥದ್ದು. ಅದಕ್ಕೆ ಸರ್ವಾಂಗ ಲಿಂಗಮಯ ಶಿವಯೋಗಿ ಅಂತ ಅಂದ್ಬಿಟ್ಟು ಕರೆದಿದ್ದು ಇದೇ ಅರ್ಥದಲ್ಲಿ. ಆ ಸರ್ವಾಂಗ ಲಿಂಗಮಯ ಶಿವಯೋಗಿ ಆಗಲಿಕ್ಕೆ ನೀನು ಮಿಶ್ರಾರ್ಪಣ ಅಂತ ಹೇಳಿದ್ರೆ ನಿನ್ನ ಅರ್ಪಣೆಯ ಒಂದೊಂದು ಕಣಗಳು ಎಲ್ಲಿವರೆಗೆ ನೀನು ಎಚ್ಚರವಾಗಿ
ಅದರಲ್ಲಿ ನೀನು ಕರಗಿ ಹೋಗಿರೋದಿಲ್ಲ, ಅಲ್ಲಿವರೆಗೂ ಸಹ ಈ ಮಿಶ್ರಾರ್ಪಣದ ಪ್ರಜ್ಞೆ ನಿನಗೆ ಜಾಗೃತವಾಗಿರ್ಬೇಕು. ಅಂತ ಹೇಳಿದ್ರೆ ಒಂದು ವಸ್ತು ನಾವೊಂದು ಲಿಂಗಕ್ಕೆ ಅರ್ಪಿತ ಆಯಿತು ಅಂತಲ್ಲ, ಅದ್ರೊಳಗಿರ್ತಕ್ಕಂಥ ಮೃದು, ಕಠಿಣ ಮತ್ತು ರುಚಿಯ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಅದನ್ನು ಆರು ಭಾಗ ಮಾಡಿ ಸೂಕ್ಷ್ಮಾತಿ ಸೂಕ್ಷ್ಮವಾದ ನೆಲೆಯಲ್ಲಿ ಆ ಲಿಂಗಯ್ಯನಿಗೆ ಅರ್ಪಣೆ ಮಾಡುವಂತಹ ಒಳನೋಟ ಇದೆಯಲ್ಲ, ಅದರಲ್ಲಿ ಸಂಪೂರ್ಣವಾಗಿ ತನ್ಮಯವಾದವನಿಗೆ ಬೇರೆ ಇನ್ನೇನು ಇರಲಿಕ್ಕೆ ಸಾಧ್ಯ ಇಲ್ಲ. ಅವನು ಚಿದಂಗದಲ್ಲಿ ಸಂಪೂರ್ಣವಾಗಿ ಚಿನ್ಮಯನಾಗಿ ಸಹಜವಾಗಿ ಸೇರಿ ಹೋಗಿರ್ತಾನೆ. ಅಲ್ಲಿ ಯಾವ ನೆಲೆಯನ್ನು ನಾವು ಹೊರನೋಟದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಮಾತನ್ನ ನಾವು ಹೇಳಬೇಕಾದ್ರೆ ಏನು ಹೇಳ್ಬೇಕು? ಅಲ್ಲಿ ಮಾತು ಮೌನವಾಗಬೇಕು. ಯಾಕೆ ಅಂತಂದ್ರೆ ಮಾತೆಂಬುದು ಜ್ಯೋತಿರ್ಲಿಂಗವಾದಾಗ ಅದಕ್ಕೆ ಯಾವುದೇ ಆಕಾರ ಇರೋದಿಲ್ಲ. ಅಷ್ಟೇ ಅಲ್ಲ, ಸ್ವರವೆಂಬುದು ಪರತತ್ವವಾದಾಗ ಅಲ್ಲಿ ನಾನು ಹೇಳ್ತಾ ಇದ್ದೇನೆ, ನನ್ನ ಬಾಯಿಂದ ಬರ್ತಾ ಇದೆ ಅಂತ ಅನ್ನುವಂಥ ಪ್ರಜ್ಞೆ ಇಲ್ಲ. ತಾಲೋಷ್ಟ್ರ ಸಂಪುಟವೆಂಬುದು ನಮ್ಮ ನಾಲಿಗೆ, ತುಟಿ, ಗಂಟಲು ಇವೆಲ್ಲ ಸೇರಿಯೇ ಮಾತಾಡೋದು. ಅದು ನಾದ ಬಿಂದು ಕಲೆಯನ್ನು ಸೃಷ್ಟಿ ಮಾಡ್ತದೆ. ಆದರೆ ತಾಲೋಷ್ಟ್ರ ಸಂಪುಟವೆಂಬುದು ಈ ದ್ವಂದ್ವವನ್ನು ಮೀರಿ ಅದು ನಾದ ಬಿಂದು ಕಲಾತೀತವಾಗಬೇಕು. ಆವಾಗ ಏನಾಗುತ್ತೆ ಅಂತಂದ್ರೆ ಇಡೀ ಜಗವನ್ನೊಳಗೊಂಡ ಲಿಂಗ ತಾನೇ ಆಗಿ ಆ ಲಿಂಗ ಪ್ರಜ್ಞೆಯನ್ನ ಸಹಜವಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದಕ್ಕೆ ಸಂಪೂರ್ಣವಾಗಿ ತನ್ನನ್ನು ತಾನು ಅರ್ಪಣ ಮಾಡಿಕೊಂಡು, ನೋಡಿ, ಮೊದಲು ಕಾಯವನ್ನ ಅರ್ಪಣ ಮಾಡ್ಕೊಳ್ಬೇಕು, ಎರಡನೇದಾಗಿ ನಮ್ಮ ಅಂತಃಕರಣಗಳನ್ನ ಅರ್ಪಣ ಮಾಡ್ಕೊಳ್ಬೇಕು, ನಂತರ ಇವನ್ನ ಮೀರಿದಂತ ನಮ್ಮ ಭಾವ ಅದು ಸದ್ಭಾವವಾಗಿ, ಲಿಂಗ ಭಾವವಾಗಿ, ಅದು ಮಹಾನುಭಾವವಾಗಿ, ಅದು ಸಂಪೂರ್ಣವಾಗಿ ಅದು ಆ ನೆಲೆಯಲ್ಲಿ ನಿಂತಾಗ ಏನಾಗುತ್ತೆ ಅಂತಂದ್ರೆ ಒಳ ಹೊರಗೆ ಅಂತ ಅನ್ನುವಂಥ ಭೇದ ಇಲ್ಲ, ಎಲ್ಲವೂ ಎಲ್ಲವಾಗಿ ಅಲ್ಲಿ ನಾನು ನೀನೆಂಬ ಉಭಯ ಭೇದ ಒಳಿದು ತಾನೇ ತಾನಾದ ತ್ರಿಕೂಟಗಿರಿ, ಆ ಸಾಧನೆಯ ನಮ್ಮ ಅರಿವು, ಆಚಾರ, ಅನುಭವಗಳ ತ್ರಿಕೂಟಗಿರಿಯನ್ನ ಮುಟ್ಟಿ ನೋಡಲು ಅಲ್ಲಿ ಕಾಣ್ತಕ್ಕಂಥದ್ದು ಬಟ್ಟ ಬಯಲು, ಅಲ್ಲಿ ಬೇರೆ ಇನ್ನೇನು ಇಲ್ಲ. ಬಯಲ ರೂಪ ಆಗಿದ್ದ ಲಿಂಗವ ಬಯಲ ಹಸ್ತದೊಳಿರಿಸಿ ಸಂತತ ಬಯಲ ಪೂಜೆಯ ಮಾಡಿ ಮನ ಮುಳುಗಾಡಿ ಮುದದಿಂದ ಬಯಲ ದ್ರವ್ಯಗಳರ್ಪಿಸುತ್ತ ಚಿದ್ಬಯಲ ಶೇಷವನುಂಡು ಸುಖಿಸುವ ಬಯಲೊಳಗೆ ನಿರಬಯಲ ತೋರಿದ ಗುರುವೇ ಶರಣಾರ್ಥಿ. ಈ ನೆಲೆಯಲ್ಲಿ ಹೇಳ್ತಕ್ಕಂಥ ವಿಧಾನ ಇದೆಯಲ್ಲ, ಇದನ್ನ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಹೊರಗಿನ ಎಲ್ಲವನ್ನು ಬಿಟ್ಟು ಒಳನೋಟದಲ್ಲಿ ನಮ್ಮನ್ನ ನಾವು ತಲ್ಲೀನರಾಗಬೇಕು. ಆ ನೆಲೆಯಲ್ಲಿ ತಾವೆಲ್ಲ ಶರಣರು ನನಗೆ ಮಾರ್ಗದರ್ಶನ ಮಾಡಿ ಈ ಮಾತುಗಳನ್ನ ನನ್ನ ಬಾಯಿಂದ ಆಡಿಸಿದ್ದೀರಿ. ಅದರಲ್ಲಿ ಆಡುವಾತ ನಾನಲ್ಲ, ಮಾಡುವಾತ ನಾನಲ್ಲ, ಏನೂ ಅಲ್ಲ. ಕೇಳಿದವರು ನೀವು, ಕೇಳಿಸ್ಕೊಂಡವರು ನೀವು, ಮಾತಾಡಿದ್ದು ನಿಮ್ಮ ನೋಟ. ನಾನು ಒಂದು ಖಾಲಿ ಕನ್ನಡಿ, ಅದರಲ್ಲಿ ಈ ಶಬ್ದ ರೂಪವಾಗಿ ನನ್ನನ್ನು ನೋಡಿದ್ದೀರಿ. ಅದರಲ್ಲಿ ಏನಾದರೂ ಓರೆಕೋರೆಗಳಿದ್ರೆ ಅದನ್ನು ಸಂಪೂರ್ಣವಾಗಿ ತಿದ್ದಿ. ಯಾಕೆ ಅಂತಂದ್ರೆ ಎಲ್ಲಿವರೆಗೂ ಮಾತಾಡ್ತಾ ಇರ್ತೇವೆ ಅಲ್ಲಿವರೆಗೂ ಆ ಅರ್ಪಣದ ಅದ್ಭುತವಾಗಿರುವಂಥ ಅನುಭವವನ್ನು ಹೊಂದಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ನಾನು ಏನೋ ಮಾತಾಡಿದ್ದೇನೆ, ನಾನು ಏನೂ ಹೇಳಿಲ್ಲ, ನೀವೇನೂ ಕೇಳಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ದ್ವಂದ್ವಗಳನ್ನ ಕಳೆದು ನಿಮ್ಮ ಅಂತರಂಗದ ಬೆಳಕನ್ನ ನೀವು ನೋಡ್ಕೊಳ್ಳಿ. ಅದರಲ್ಲಿ ನಮ್ಮನ್ನ ನಾವು ನೋಡ್ಕೊಳ್ಳುವಂಥ ನೆಲೆ ಇದೆಯಲ್ಲ, ಅದು ಸಹಜವಾದ ಸ್ಥಿತಿಗೆ ಬರ್ತದೆ. ಯಾಕೆಂದ್ರೆ ಶರಣರು ಹೊರನೋಟವಲ್ಲ, ನಾವು ಮಾಡುವಂಥ ಎಲ್ಲ ಕ್ರಿಯೆಗಳು ಸಹ ಲಿಂಗಕ್ರಿಯೆಯಾಗಿ ಅಲ್ಲಿ ನಾನಿಲ್ಲ ನೀನೇ ಎಲ್ಲ ಅಂತ ಅನ್ನುವಂಥ ನೆಲೆಗೆ ಬರಬೇಕು ಅಂತ ಅನ್ನುವುದು ಶರಣ ಪ್ರಜ್ಞೆ ಇರುವಂಥದ್ದು. ಅಲ್ಲಮ ಪ್ರಭುಗಳು ಅದೇ ರೀತಿಯಲ್ಲಿ ಇದ್ದವರು, ಎಲ್ಲ ಶರಣರು ಅದೇ ರೀತಿ ಇದ್ದವರು. ನಾವು ಅದನ್ನ ಬೌದ್ಧಿಕವಾಗಿ ನಮ್ಮ ಬೌದ್ಧಿಕ ಪ್ರಪಂಚದಲ್ಲಿ ಅರ್ಥ ಮಾಡ್ಕೊಂಡು ಹೋಗೋದಕ್ಕಿಂತಲೂ ನಮ್ಮ ಆನುಭಾವಿಕ ನೆಲೆಯಲ್ಲಿ ನಾವು ನೋಡ್ತಾ ಹೋಗಬೇಕು. ನೋಡಿ, ಒಂದು ಹೇಳ್ತಾರೆ, ಗುಹೇಶ್ವರ ನೀನಿದ್ದೆಯಲ್ಲ ಇಲ್ಲದಂತೆ ಅಂತ ಪ್ರಭುದೇವರು ಒಂದ್ ಕಡೆ ಹೇಳ್ತಾರೆ. ಇದರ ಅನುಭವ ನಮ್ಗಿದೆಯಾ? ನಾವು ಇದ್ದೆಯಲ್ಲ ಇಲ್ಲದಂತೆ ಅನ್ನೋದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ನೀವು ಹೊರಗಡೆ ಹೋಗಿ ಸಾಕಷ್ಟು ಕೆಲಸ ಮಾಡಿ ಆಯಾಸಗೊಂಡು ಬಂದು ಮಲಗಿಬಿಡ್ತೀರಿ. ನಿಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ಆ ನಿದ್ದೆ ಬಂದಾಗ ನಾನು ನಿದ್ದೆ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾ? ನಾನು ಹಾಸಿಗೆ ಮೇಲೆ ಮಲಗಿದ್ದೀನಿ, ನೆಲದ ಮೇಲೆ ಮಲಗಿದ್ದೀನಿ, ಮಂಚದ ಮೇಲೆ ಮಲಗಿದ್ದೀನಿ, ಅದು ಗೊತ್ತಾ? ನಾನು ಹೆಣ್ಣು, ನಾನು ಗಂಡು, ನಾನು ಹುಡುಗ, ನಾನು ಮುದುಕ, ನಾನು ವಯಸ್ಸಾದವ, ಅದು ಗೊತ್ತಾ? ಏನೂ ಇಲ್ಲ. ನೀವು ನಿದ್ದೆ ಆದಾಗ ಇವ್ಯಾವುದೂ ಇಲ್ಲ. ಓಲಿ ನಾನು ನಿದ್ದೆ ಮಾಡ್ತಾ ಇದ್ದೇನೆ ಎನ್ನುವ ಪ್ರಜ್ಞೆ ಇದೆಯಾ? ಅದೂ ಇಲ್ಲ. ಆದರೆ ಎದ್ದ ಮೇಲೆ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತೀರಿ. ಹಾಗಾದ್ರೆ ಇವಿಷ್ಟು ಪ್ರಜ್ಞೆಗಳು ಇಲ್ಲದೆ ಇರುವಾಗ ನೀವು ನಿದ್ದೆ ಮಾಡುವಾಗ ಎಲ್ಲಿದ್ರಿ? ಇದನ್ನು ಗಮನಿಸಿ.
ಏನು ಅಂತಂದ್ರೆ ಈ ಅನುಭವವನ್ನ ನಮಗೆ ಟ್ರೇಲರ್ ಫಿಲಂ ಆ ಲಿಂಗಾನುಭವದ ನೆಲೆಯಲ್ಲಿ ನಿಜಾನುಭವದಲ್ಲಿ ನಿರ್ಲಿಪ್ತನಾಗಿರುವಂತ ನೆಲೆಯಲ್ಲಿ ಪ್ರಭುದೇವರು ಹೇಳಿದ್ರಲ್ಲ, ನೀನ್ ಇದ್ದೆಯಲ್ಲ ಇಲ್ಲದಂತೆ ಅಂತ ಅನ್ನುವಂತ ಮೂಲ ಸ್ವರೂಪದ ಆನುಭಾವಿಕ ನೆಲೆಯ ಟ್ರೇಲರ್ ಫಿಲಂ ಅನ್ನ ದೇವರು ನಮಗೆ ಪ್ರತಿ ದಿವಸ ತೋರಿಸ್ತಾನಲ್ಲ. ನಾವು ಅದನ್ನ ಯಾಕೆ ಅರ್ಥ ಮಾಡ್ಕೊಂಡಿಲ್ಲ? ಸ್ವಲ್ಪ ಯೋಚನೆ ಮಾಡಿದಾಗ ಎಲ್ಲ ಪ್ರಜ್ಞೆಗಳು ನಮಗೆ ಗೊತ್ತಾಗ್ತದೆ. ಹೀಗೆ ನಮ್ಮ ಅಂತರಂಗದ ಅನುಭವದ ನೆಲೆಯನ್ನ ಗುರುತಿಸಿ ಮತ್ತೆ ನಾವಾಗಿ ಎಲ್ಲವನ್ನೂ ಆ ಲಿಂಗಯ್ಯನ ಬೆಳಕಿನಲ್ಲಿ ಅರ್ಪಿಸಿ ಆ ಮಹಾ ಬೆಳಗಿನಲ್ಲಿ ಬೆಳಗಾಗುವಂತ ನೆಲೆ ಇದೆಯಲ್ಲ, ಆ ನೆಲೆಯನ್ನ ನಾವು ಪಡೆಯಲಿಕ್ಕೆ ಒಂದು ಅವಕಾಶ ನೋಡಿ. ಅದನ್ನೇ ಪ್ರಭುದೇವರು ಹೇಳಿದ್ರು, ಬಯಲಿದೆಯಲ್ಲ, ಆ ಬಯಲಿನ ನೆಲೆಯನ್ನ ಎಷ್ಟು ಅದ್ಭುತವಾಗಿ ಹೇಳಿದ್ರು. ಆ ಬಯಲನ್ನ ಇನ್ನೂ ಲೆಕ್ಕದಲ್ಲಿ ನಮ್ಮ ಮೈಲಾರ ಬಸವಲಿಂಗೇಶ್ವರನ್ ಹೇಳ್ತಾರೆ, ಬಯಲೊಳಗೆ ಬಯಲೊಗೆದು ಬಯಲೊಳಗೆ ಸಂಚರಿಸಿ ಬಯಲೊಳಗೆ ಬಯಲು ಲಯವಾಗುವುದ ಕಂಡು ಭಯಗೊಂಡೆ ಗುರುವೆ ಕೃಪೆಯಾಗು. ಎಷ್ಟು ಲೆಕ್ಕದಲ್ಲಿದೆ. ಆ ಬಯಲಿನಲ್ಲೇ ಹುಟ್ಟುತ್ತಲ್ಲ, ಬಯಲಿನಲ್ಲೇ ಸೇರಿ ಹೋಯ್ತಲ್ಲ. ನಿರಾಳ ಗುರು ಸ್ತೋತ್ರದಲ್ಲಿ ಹೇಳ್ತಾರೆ, ಬಯಲ ರೂಪ ಆಗಿದ್ದ ಲಿಂಗವ ಬಯಲ ಹಸ್ತದೊಳಿರಿಸಿ ಸಂತತ ಬಯಲ ಪೂಜೆಯ ಮಾಡಿ ಮನ ಮುಳುಗಾಡಿ ಮುದದಿಂದ ಬಯಲ ದ್ರವ್ಯಗಳರ್ಪಿಸುತ್ತ ಚಿದ್ಬಯಲ ಶೇಷವನುಂಡು ಸುಖಿಸುವ ಬಯಲೊಳಗೆ ನಿರವಯಲ ತೋರಿದ ಗುರುವೆ ಶರಣಾರ್ಥಿ. ಈ ರೀತಿ ಬಯಲಿನ ಬಗ್ಗೆ ಎಷ್ಟು ಅದ್ಭುತವಾದಂಥ ಚಿಂತನೆಗಳಿವೆ. ಇಲ್ಲಿ ನಮ್ಮೊಳಗಿನ ಎಲ್ಲ ತರಂಗಗಳು ಅದು ಪಾರದರ್ಶಕವಾಗಿ ಮಹಾಲಿಂಗದಲ್ಲಿ ತಾನು ಎರಡಳಿದು ಕೂಡುವಂತ ನೆಲೆ ಇದೆಯಲ್ಲ, ಆ ನೆಲೆಯನ್ನ ತಲುಪಲಿಕ್ಕೆ ನಮ್ಮನ್ನ ನಾವು ಹೇಗೆ ಅರ್ಪಣೆ ಮಾಡ್ಕೊಳ್ಬೇಕು ಅನ್ನುವುದನ್ನ ಅನೇಕ ರೀತಿಯಲ್ಲಿ ಉದಾಹರಣೆ ಕೊಟ್ಟು ಹೇಳ್ತಕ್ಕಂಥದ್ದು ಮಿಶ್ರಾರ್ಪಣ. ಹೀಗಾಗಿ ನಾವೆಲ್ಲ ಆ ಲಿಂಗ ಪ್ರಜ್ಞೆಯಲ್ಲಿ ಜಾಗೃತರಾಗಿ ಮಹಾಮೌನದಲ್ಲಿ ಆ ಲಿಂಗಾನುಭವದಲ್ಲಿ ತಲ್ಲೀನರಾಗೋಣ ಅಂತ ಅನ್ನುವಂಥ ಮಾತನ್ನು ಹೇಳ್ತಾ, ಮಾತಿನಲ್ಲಿ ಏನಾದರೂ ತಪ್ಪಿದ್ರೆ, ಏನಾದರೂ ತಿದ್ದುಪಡಿ ಮಾಡೋದಿದ್ರೆ ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡಿ. ತಾವೆಲ್ಲ ಹಿರಿಯರು ಅಂತ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಶರಣಾರ್ಥಿ. ನಿಮ್ಮ ನುಡಿ ನಮನಗಳಿಗೆ ಶರಣಾರ್ಥಿ ಗುರುಗಳೇ. ತಾವು ಸಾನ್ನಿಧ್ಯ ವಹಿಸಿ ಮಾರ್ಗದರ್ಶನ ನುಡಿ ಹೇಳಿದರೆ ನನಗೆ ಅಕ್ಕ ಮಹಾದೇವಿ ಒಂದು ವಚನ ಹೇಳಲೇಬೇಕು ಅನ್ಸುತ್ತೆ. ನೋಡಿ ನುಡಿಸಿ ಮಾತಾಡಿಸಿದಡೊಂದು ಸುಖ, ಏನು ಮಾಡಲಯ್ಯ ನಿಮ್ಮ ಶರಣರ ಅನುಭವ, ಚೆನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಸದ್ಗೋಷ್ಠಿಯ ಏನು ಮಾಡಲಯ್ಯ ಎನ್ನುವ ಹಾಗೆ ನಮ್ಮೆಲ್ಲರನ್ನು ಭಕ್ತಿಯ ಸಾಗರದಲ್ಲಿ ವಿವಿಧ ವಚನಕಾರರ ವಚನಗಳ ವೈಚಾರಿಕತೆ ಹಾಗೂ ನಯ ವಿನಯ ವಿನಮ್ರತೆ ಭಕ್ತಿ ಆಧ್ಯಾತ್ಮದ ಮತ್ತು ಕಾಯಾರ್ಪಣ ಕರಣಾರ್ಪಣ ಭಾವಾರ್ಪಣ ಮಿಶ್ರಾರ್ಪಣದ ಎಚ್ಚರಿಕೆಯ ನುಡಿ ನಮನಗಳಿಂದ ನಮ್ಮನ್ನು ಪಾವನಗೊಳಿಸಿದ ನಿಮ್ಮ ಪಾದಾರವಿಂದಕ್ಕೆ ಶರಣಾರ್ಥಿ ಹೇಳುತ್ತಾ ಬಂಕಣ್ಣನ ಒಂದು ವಚನವನ್ನು ಹೇಳಲೇಬೇಕಂತ ಈ ಸಮಯದಲ್ಲಿ, ಹಡಗವ ನಂಬಿದವರು ಕಡಲವ ದಾಟುವರು, ಪರಮಗುರು ಪಡುವಿಡಿ ಸಿದ್ಧ ಮಲ್ಲಿನಾಥ ಪ್ರಭುವಿನ ನಂಬಿದವರು ಭವಸಾಗರವ ದಾಟುವರು ಎನ್ನುವ ಹಾಗೆ ನಿಮ್ಮ ನುಡಿ ನಮನ ಕೇಳಿದ ನಾವೆಲ್ಲರೂ ಧನ್ಯರು ಎನ್ನುತ್ತಾ ನಿಮ್ಮ ನುಡಿ ನಮನಗಳಿಗೆ ಮಗದೊಮ್ಮೆ ಶರಣಾರ್ಥಿ ಗುರುಗಳೇ. ಈಗ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಂದ ನುಡಿ ನಮನ. ಪರಮ ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು ಬೇಲಿಮಠ ಅವರು ಬಹಳಷ್ಟು ಕಠಿಣವೆನಿಸಿದ ವಿಷಯವನ್ನು ಅತ್ಯಂತ ಲೀಲಾಜಾಲವಾಗಿ ಸರಳವಾಗಿ ಆಚಾರಲಿಂಗ, ಜಂಗಮಲಿಂಗ, ಶಿವಲಿಂಗ ಈ ಎಲ್ಲ ಅಂಗಲಿಂಗಗಳ ಪ್ರಕಾರಗಳನ್ನ ತೋರಿಸ್ತಾ ಇವುಗಳ ಮಧ್ಯೆ ಇರತಕ್ಕಂಥ ಲಿಂಗ ಸಕೀಲಗಳ ಬಗ್ಗೆ ವಿವರಣೆ ಹೇಳ್ತಾ ಬಹುಶಃ ವಚನ ಸಾಹಿತ್ಯದ ಒಂದು ತಿರುಳನ್ನ, ವಚನೇತರ ಸಾಹಿತ್ಯವನ್ನ ಚನ್ನಬಸವಣ್ಣ, ತೋಂಟದ ಶುದ್ಧಲಿಂಗ ಯತಿಗಳು, ಆದಯ್ಯನವರು ಮುಂತಾದವರು ಈ ಮಿಶ್ರಾರ್ಪಣವನ್ನ ಹೇಳಿದ್ದಾರೆ. ಆದರೆ ನೋವಿನ ಸಂಗತಿ ಅಂದ್ರೆ ಅಷ್ಟಾವರಣ ಪಂಚಾಚಾರ ಶಟಸ್ಥಗಳನ್ನು ಹೊರತುಪಡಿಸಿ ವಚನೇತರ ಸಾಹಿತ್ಯ ಮತ್ತು ಅತ್ಯಂತ ಆಧ್ಯಾತ್ಮಿಕ ಪಯಣದೊಳಗೆ ಬೇಕಾಗ್ತಕ್ಕಂಥ ಈ ಮಿಶ್ರಾರ್ಪಣವನ್ನ ನಮ್ಮ ಗುರುಗಳು ಅಂದ್ರೆ ನಮ್ಮ ಮಾರ್ಗದರ್ಶಕರು ಕಡೆಗಣಿಸಿದ್ದು ಒಂದು ಸ್ವಲ್ಪ ನೋವು ಅಂತ ನನಗನ್ಸ್ತದೆ. ಪಂಚೇಂದ್ರಿಯಗಳಿಗೆ ಈ ಪಂಚಮಹಾಭೂತಗಳಿಂದ ಗ್ರಹಿಕೆಯಾಗಿ ಅದು ಪ್ರಸನ್ನತೆಯನ್ನು ಹೊಂದತಕ್ಕಂಥ ಒಂದು ಭಾವವನ್ನ ಅದು ಆಚಾರ, ಗುರುಲಿಂಗ, ಜಂಗಮಲಿಂಗ ಹೀಗೆ ಬೇರೆ ಬೇರೆ ವಿವಿಧ ಲಿಂಗಗಳನ್ನ
ಗುರುತಿಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಚನ್ನಬಸವಣ್ಣ ತನ್ನ ವಚನ ಸಾಹಿತ್ಯದ ಮೂಲಕ ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದನ್ನ ನಿಜಕ್ಕೂ ಬಹಳಷ್ಟು ಸರಳ, ನಾನು ಇಷ್ಟು ಸರಳತ ಹೇಳ್ತಾರ ಜನಸಾಮಾನ್ಯರಿಗೆ ಅಂತಕ್ಕಂಥದ್ದು ಅನ್ಸಿರಲ್ಲ. ಯಾಕಂದ್ರೆ ಬಹಳಷ್ಟು ಜನ ಇದನ್ನು ಸಂಕೀರ್ಣ ಬಸವಣ್ಣನವ್ರು ಹೇಳಿದ್ರು ಕೂಡ ಈ ಮಿಶ್ರಾರ್ಪಣ ಭಾವವನ್ನ ಹೇಳ್ಬೇಕಾದ್ರೆ ವಿಶ್ಲೇಷಣೆ ಬಹಳಷ್ಟು ಪುಸ್ತಕಗಳನ್ನು ಓದಿದಾಗ ನಾವೆಲ್ಲೋ ಒಂದು ರೀತಿ ಗೊಂದಲಕ್ಕ ಇದು ನಮ್ಗೆ ಸಂಬಂಧಪಟ್ಟದ ಬಿಡಪ್ಪ, ಇದು ಕೇವಲ ಸಾಧಕರಿಗೆ, ಶಿವಯೋಗ ಸಾಧಕರಿಗೆ ನಾವು ಬರೀ ಲಿಂಗ ಪೂಜೆ ಮಾಡೋಣ ಅಂತಕ್ಕಂಥ ಒಂದು ನಂಬಿಕೆಗೆ ಅಥವಾ ಒಂದು ವಿಚಾರಕ್ಕೆ ಜನ ಬಂದ್ಬಿಡ್ತಾರೆ. ಆದ್ರೆ ಇದು ಎಲ್ಲರೂ ಕರ್ತಾರೆ. ಲಿಂಗವನ್ನು ಕಟ್ಟಿದಂಥವ್ರು ಆಯತ ಸ್ವಾಯತ ಸನ್ನಿತ ತಾನೇ ಲಿಂಗವಾಗಬೇಕು ಅಂತಕ್ಕಂಥದ್ದು ಅವ್ರು ಹೇಳಿದ್ರು. ಅಕ್ಕಮಹಾದೇವಿ ಹೇಳಿದಾಗೆ ಲಿಂಗವೆನ್ನೆ, ಲಿಂಗಕ್ಕೆವೆನ್ನೆ, ಸಂಘವೆನ್ನೆ, ಸಮರಸವೆನ್ನೆ. ಅವು ಹೇಳ್ತಾ ಆಯಿತಂದೆ ಆಯ್ದನ್ನೇ ಇದು ತನ್ನ ಎಲ್ಲ ಡಿಟ್ಯಾಚ್ಮೆಂಟ್ ಎಲ್ಲವನ್ನ ಕಳಿಸಿಕೊಂಡು ಮುಕ್ತರಾಗಿ ತಾನೇ ಚನ್ನಮಲ್ಲಿಕಾರ್ಜುನ ಆಗ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನ ಈ ಶರಣರ ತೋರಿದಂಥ ಮಾರ್ಗದೊಳಗ ಮಿಶ್ರಾರ್ಪಣ ಭಾವ ಬಹಳ ಮುಖ್ಯವಾದದ್ದು. ಬಹಳಷ್ಟು ವಿಚಾರಗಳನ್ನ ತಾವು ಹೇಳಿದಿರಿ. ಅದರ ಬಸವೋತ್ತರ ಕಾಲದೊಳಗ ಸಂಕಲನಕಾರರು ಮಿಶ್ರಾರ್ಪಣವನ್ನು ಕೂಡ ಎಲ್ಲೋ ಒಂದು ರೀತಿಗೆ ಈ ಗೊಂದಲಕ್ಕೆ ಅಥವಾ ಇನ್ನಷ್ಟು ಜಟಿಲಗೊಳಿಸ್ತಕ್ಕಂಥ ಪ್ರಕ್ರಿಯೆಗಳು ಮಾಡಿರ್ಬೋದು ಅಂತಕ್ಕಂಥ ನನ್ನ ವ್ಯಕ್ತಿಗತ. ಬಹಳ ಸಲ ನಾನು ಈ ವಿಷಯ ಬಂದಾಗ ನನಗೆ ಬಹಳ ಸಲ ಹಿಂಗಿರ್ಬೋದ ಹೆಂಗ ಈ ಕರ್ಣಶಿಗೆ ಆಗ್ಲಿ, ಮಿಶ್ರಾರ್ಪಣ ಆಗ್ಲಿ, ಸಕೀಲಗಳ ಬಗ್ಗೆ ಆಗ್ಲಿ ಇಷ್ಟೊಂದು ಯಾಕೆ ಜಟಿಲಗೊಳಿಸಿದ್ರು ಅಂತಕ್ಕಂಥ ಎಷ್ಟು ಸರಳವಾಗಿ ನೀವು ಹೇಳಿದ್ರಿ. ಅದಕ್ಕೆ ತಮಗೆ ಮೊಟ್ಟ ಮೊದಲಿಗೆ ತಮಗೆ ಭಕ್ತಿಪೂರ್ವಕ ಶರಣಾರ್ಥಿಗಳಿಗೆ ಸಂದರ್ಭದಲ್ಲಿ ಹೇಳ್ತೀನಿ. ಸನ್ಮಾನ್ಯ ಶ್ರೀ ಮಾದೇವ್ ಹೊರಟ್ಟಿ ಅವರು ಇದ್ದಾರೆ, ಅವರು ತಮ್ಮ ಅಭಿಪ್ರಾಯ ಹೇಳಿ ಅಂತ ಅಲ್ಲಿ ಕೇಳ್ಕೊಂತೀವಿ. ಮಾದೇವ್ ಹೊರಟ್ಟಿ ಸರ್. ಹೊರಟ್ಟಿ ಸರ್. ರತ್ನಕ್ಕ ಕಾದ್ರೋಳಿ ಸರ್. ಇವರು ಕಸ್ತೂರಿ ದಳವಾಯಿ ಮೇಡಮ್ ಅವ್ರದ್ದು ಏನ್ ಬೇಡ ತಗೊಂತೀವಿ ಮುಂದೆ ತಗೊಳ್ಳೋಣ. ಓಕೆ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ಅಜ್ಜವರ ಆಶೀರ್ವಚನ ಬಹಳ ಮಿಶ್ರಾರ್ಪಣದ ಬಗ್ಗೆ ಗೊಂದಲ ಇತ್ತು ನಮಗೆ. ಈ ವಚನೇತರ ಸಾಹಿತ್ಯದಲ್ಲಿ ಮಿಶ್ರಾರ್ಪಣ, ಮಂತ್ರಗೋಪ್ಯ ಇವೆಲ್ಲ ಬರ್ತವೆ. ಅವನ್ ಬರೀ ಹೆಸರು ಮಾತ್ರ ಕೇಳಿದ್ವಿ, ಏನಿರ್ಬೋದು ಅನ್ನೋ ಕುತೂಹಲ ಇತ್ತು. ಆದ್ರೆ ಇವತ್ತು ಅಪ್ಪರು ಎಷ್ಟು ಅವನ್ನ ಸುಲಲಿತವಾಗಿ ಅರ್ಥ ಮಾಡಿಸಿದ್ರು ಅಂದ್ರೆ ಅದು ಈ ಶಬ್ದಗಳಲ್ಲಿ ಹೇಳಕ್ಕೆ ಆಗಲ್ಲ. ಅನೇಕ ಉದಾಹರಣೆಗಳನ್ನ ಕೊಟ್ಟು ಆಮೇಲೆ ಅಪ್ಪರು ಮಾತಾಡೋ ನೋಡಿ ಅನ್ನೋ ಒಂದು ಆ ಭಾವ ಇದೆ ನೋಡ್ರಿ. ಅವ್ರಿಗೆ ನನಗೆ ತಮ್ಮ ಒಂದು ಅನುಭವವನ್ನ ಎಲ್ಲರೂ ತಿಳಿಬೇಕು, ಎಲ್ಲರೂ ಬಸವ ತತ್ವದಲ್ಲಿ ಬರ್ಬೇಕು ಅನ್ನೋ ಆ ಒಂದು ಕಾತುರತೆ ಅನ್ನೋಕ್ಕಿಂತ ಪ್ರೀತಿ, ಆ ಒಂದು ಪ್ರೀತಿ, ತತ್ವವನ್ನ ತಿಳಿಸುವಂತಹ ಪ್ರೀತಿ ಆ ಮಾತಲ್ಲಿ ಕಾಣಿಸ್ತಾ ಇತ್ತು. ನಿಜವಾಗ್ಲೂ ಅಪ್ಪರು ಜ್ಞಾನದ ಕಣಜ. ಅವರು ಶರಣರ ಆಶಯದಂತೆ ಇದ್ದಾರೆ. ಶರಣರ ಆಶಯದಂತೆ ಇದ್ದವ್ರಂದ್ರೆ ಅದೇ ಹೇಳಿದ್ರಲ್ಲ, ಸಾವಿರಕ್ಕೊಬ್ಬ ಸತ್ಯವಂತ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ. ಹಾಗೆ ಕೋಟಿಗೊಬ್ಬ ಶರಣ ಅಂತ ಹೇಳ್ಬಹುದು ಅಪ್ಪರಿಗೆ. ನಿಜವಾಗ್ಲೂ ಅವ್ರ ಮಾತುಗಳು ಹೆಂಗ್ ಅನಿಸ್ತಾ ಇತ್ತಂದ್ರೆ ವಚನ ಪಠನ ಮಾಡಿದ ಹಾಗಿತ್ತು. ಹಂಗೆ ಅವ್ರು ಇವತ್ತೇನ್ ಮಾಡಿದ್ರು ಅಂದ್ರೆ ಆ ಬಯಲನ್ನ ರೂಪ ಮಾಡಿ ತೋರಿಸ್ಬಿಟ್ರು. ಈ ಒಂದು ಲಿಂಕಿನಲ್ಲಿ ನಮಗೆ ಹೇಳ್ತಾ ಹೋದ್ರೆ ತುಂಬಾ ಆಗತ್ತೆ. ಅವ್ರು ಕಣ್ಣು ಮುಚ್ಚಿ ಹೇಳ್ತಾ ಇದ್ರೆ ಆ ಒಂದು ಲಿಂಗಯ್ಯನೇ ಮಾತಾಡಿದ ಹಾಗೆ ಇತ್ತು. ನಿಜವಾಗ್ಲೂ ಇವತ್ತು ನಿಮ್ಮ ಒಂದು ಅನುಭವಕ್ಕೆ, ನಿಮ್ಮ ಒಂದು ಆಶೀರ್ವಾದಕ್ಕೆ ಅನಂತ ಕೋಟಿ ಶರಣಾರ್ಥಿಗಳು, ಅಪ್ಪರ ಶರಣಾರ್ಥಿಗಳು. ನಾನು ಅವರ ಒಂದು ಅಕ್ಕನ ಲಿಂಗಾಂಗ ಯೋಗ ತ್ರಿವಿಧ ಹೇಳ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ. ತುಂಬಾ ಪ್ರವಚನಗಳನ್ನ ಅವ್ರನ್ನ ಯೂಟ್ಯೂಬ್ ಅಲ್ಲಿ ನಾನು ಕೇಳಿದೀನಿ. ಇಂಥ ಗುರುಗಳನ್ನ ಪಡೆದಂತಹ ನಾವು ಧನ್ಯರು ಅಂತ ಹೇಳ್ಬೋದು. ಶರಣಾರ್ಥಿಗಳು. ಲಲಿತಾ ಇವರು ಡಾಕ್ಟರ್ ಕಸ್ತೂರಿ ದಳವಾಯಿ. ಈಗ ಈ ಕಾರ್ಯಕ್ರಮದ ದತ್ತಿ ಉಪನ್ಯಾಸಕರಾದ ದಾಸೋಹಿಗಳಾದ ಡಾಕ್ಟರ್ ಕಸ್ತೂರಿ ದಳವಾಯಿ ಅವರು ತಮ್ಮ ಅನಿಸಿಕೆಗಳನ್ನು ಹೇಳ್ಬೇಕಾಗಿ ಮೇಡಮ್ ವಿನಂತಿ. ಮೇಡಮ್ ಇದ್ದೀರಾ? ಕಸ್ತೂರಿ ದಳವಾಯಿ ಮೇಡಮ್.
ಕಸ್ತೂರಿ ದಳವಾಯಿ ಮೇಡಮ್. ದತ್ತಿ ಉಪನ್ಯಾಸದ ದಾಸೋಹಿ ಇಲ್ವಾ ಸರ್? ಮುಂದಿನವರು ಮತ್ತೆ ಯಾರಾದ್ರೂ ಮೇಡಮ್, ಸಂವಾದದಲ್ಲಿ unmute ಮಾಡಿ ಮಾತಾಡಿ ಭಾಗವಹಿಸಬಹುದು? ಕಸ್ತೂರಿ ಮೇಡಮ್, ಅನ್ಮ್ಯೂಟ್ ಮಾಡಿ ಮಾತಾಡಿ. ಇದ್ದಾರಾ ಮೇಡಮ್? ಇದಾರೆ ಇದಾರೆ ಮೇಡಮ್, ಇದಾರೆ. ಮೇಡಮ್, ಟೆಕ್ನಿಕಲ್ ಏನಾದ್ರು ಸಮಸ್ಯೆ ಆದರೆ ಎಕ್ಸಿಟ್ ಆಗಿ ರೀಜಾಯ್ನ್ ಆಗಿ, ಇಲ್ಲ ಅನ್ಮ್ಯೂಟ್ ಮಾಡಿ ಮಾತಾಡ್ಲಿಕ್ಕೆ ಟ್ರೈ ಮಾಡಿ. ಕಸ್ತೂರಿ ಮೇಡಮ್, ಅಣ್ಣ ಮಾತಾಡ್ಬಹುದು ಅಣ್ಣವ್ರಿ? ದಳವಾಯಿ ಮೇಡಮ್ ಅಲ್ವಾ? ಮಾತಾಡಿ ಮೇಡಮ್. ಪ್ರೇಮಕ್ಕ ಅಂಗಡಿ ಅವರು. ದಾನ ಮೇಡ ಯಾಕೆ ಈಕೋ ಕೇಳಿಸ್ತಲ್ವಾ? ವಾಯ್ಸ್ ನೋಡಿ. ಅನ್ಮ್ಯೂಟ್ ಮಾಡ್ಕೊಡ್ರಿ ಎಲ್ರು ದಯಮಾಡಿ. ಮಾತಾಡೋರು ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಡಿ ಮೇಡಮ್. ಮಾತಾಡ್ರಿ ಮೇಡಮ್. ಹಾ, ಮಾತಾಡಿ ಮೇಡಮ್. ಹಾ ಮಾತಾಡಿ. ಹಾಗೂ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ನಾನು ತಡವಾಗಿ ಜಾಯಿನ್ ಆದೆ. ಇಲ್ಲಿ ಸ್ವೀಡನ್ನಿನಲ್ಲಿರುವುದರಿಂದ ಬೇರೆ ಕೆಲಸದಲ್ಲಿ ಇದ್ದೆ. ಆದ್ರೆ ಒಂದು ನನಗೆ ಈಗ ಕರ್ಣಹಸ್ತಿಗೆ ಇರಬಹುದು, ಮಾರ್ಗಕ್ರಿ, ಮೀರಿದ ಕ್ರಿ, ಸಕಿಲಗಳು ಇವೆಲ್ಲ ಓಕೆ. ಆದ್ರೆ ಒಂದರಲ್ಲಿ ಈ ಸ್ಥಾವರ ಲಿಂಗವನ್ನ ಹೋಲಿಸಿ ರೊತ್ತ, ಕಟಿ, ವರ್ತುಳ, ಗೋಮುಖ, ನಾಳ, ಗೋಳುಕವೆಂಬ ಸ್ಥಾನಗಳನ್ನ ಗುರುತಿಸಿ ಅದಕ್ಕೆ ಸ್ಥಾವರ ಲಿಂಗದ ಒಂದು ಚಿತ್ರವನ್ನ ತೋರಿಸಿ ನಮಗೆ ಅಲ್ಲಿಯೂ ಕೂಡ ಲಿಂಗಗಳ ದರ್ಶನವನ್ನು ಮಾಡಿಸ್ತಾರೆ. ಆದ್ರೆ ಈ ತರ ಚಿತ್ರದಲ್ಲಿ ಆ ರೊತ್ತ, ಕಟಿ, ವರ್ತುಳ, ಗೋಮುಖ, ನಾಳ, ಗೋಳುಕ ಅನ್ನುವಂತ ಸ್ಥಾನಗಳನ್ನ ಹೇಳ್ತಾರೆ. ಇದು ಸ್ಥಾವರ ಲಿಂಗಕ್ಕೂ ಅಥವಾ ಇಷ್ಟಲಿಂಗಕ್ಕೂ ಏನಾದರೂ ವ್ಯತ್ಯಾಸೋ ಅಥವಾ ಒಂದೇ ತೆರನಾದ ಭಾವನೆಯನ್ನು ಅಲ್ಲಿ ಇಟ್ಕೊಳ್ಬೇಕು ಅನ್ನೋದು ಪೂಜ್ಯರೇ. ದಯವಿಟ್ಟು ನನ್ನ ಮತಿಗೆ ನಿಲಿಕಿದ ಪ್ರಶ್ನೆಯನ್ನ ಕೇಳಿದೀನಿ, ತಾವು ತಿಳಿಸ್ತೇರಿ ಅಂತೇಳಿ ತಮ್ಮೆಲ್ಲರಲ್ಲೂ ಶರಣ. ನೀವು ಹೇಳಿದ ಪ್ರಶ್ನೆ ಬಹಳ ಚೆನ್ನಾಗಿದೆ ನೋಡಿ. ನಾವು ವೃತ್ತ, ಕಟಿ, ಗೋಳಕ ಮತ್ತು ಗೋಮುಖ ಇತ್ಯಾದಿಗಳನ್ನ ಲೆಕ್ಕಾಚಾರ ಮಾಡಿ ಅದನ್ನ ನಾವು ಹೇಳಲಿಕ್ಕೆ ಶುರು ಮಾಡಿದ್ದು ನೋಡಿ. ಒಂದು ಹೇಳ್ತೇನೆ, ಈ ಜಗತ್ನಲ್ಲಿ ಎಲ್ಲಾ ಕಡೆಯೂ ಲಿಂಗಗಳು ಜಾಸ್ತಿ ಇವೆ. ಇವೆಲ್ಲಕ್ಕೂ ಒಂದೇ ಆಕಾರ ಇಲ್ಲ. ಈಗ ನೋಡಿ, ಕಾಶಿಯಲ್ಲಿರುವಂತ ಲಿಂಗಕ್ಕೂ ಇನ್ನೊಂದರಲ್ಲಿರುವಂತ ಲಿಂಗಕ್ಕೂ ಬರೀ ಲಿಂಗದ ಮೂಲ ಅಷ್ಟೇ ಇದೆಯೇ ಹೊರತು ವೃತ್ತ, ಕಟಿ, ನಾಳ ಇತ್ಯಾದಿಗಳು ಯಾವುದೂ ಇಲ್ಲ ಅವುಗಳಿಗೆ. ಆದ್ರ ಅರ್ಥ ಏನು ಅಂತ ಹೇಳಿದ್ರೆ, ಈ ಲಿಂಗವನ್ನ ಸಂಪೂರ್ಣವಾಗಿ ಈ ಬಸವಣ್ಣನವರ ಅಭಿಮಾನದಿಂದ ಬಂದು ಪರಿಪೂರ್ಣವಾಗಿ ಶರಣ ಪರಂಪರೆಯನ್ನ ತಿಳಿಯೋದ್ರೊಳಗೆ ಕಲ್ಯಾಣದ ಕ್ರಾಂತಿ ಆದ ನಂತರ ಅವರೆಲ್ಲರೂ ಬಸವಣ್ಣನ ಅನುಯಾಯಿಗಳಾದ್ರು. ಆದ್ರೆ ಅವರ ಪೂರ್ವ ಗ್ರಹಿಕೆಯನ್ನ ಅವರು ಸಂಪೂರ್ಣವಾಗಿ ಕಳ್ಕೊಂಡಿರ್ಲಿಲ್ಲ. ಹೀಗಾಗಿ ಲಿಂಗ ಅಂತಿದ್ದಾಗೇನೆ ವರ್ತುಲ, ಗೋಳಕ, ಗೋಮುಖ ಅಂತ ಅನ್ನುವಂತ ರೀತಿಯಿಂದ ನಾವು ಹೊರಗೆ ತೋರಿಸುವಂತ ಲಿಂಗವನ್ನು ನಾವು ನೋಡ್ತೇವೆ. ಆದ್ರೆ ಅಪ್ಪ ಬಸವಣ್ಣ ಹೇಳಿದ್ದು ಅಗಮ್ಯ, ಅಗೋಚರ, ಅಪ್ರತಿಮ ಲಿಂಗ. ಅಗಮ್ಯ, ಅಗೋಚರ, ಅಪ್ರತಿಮ ಲಿಂಗ ಅಪ್ಪ ಬಸವಣ್ಣ ಹೇಳಿ. ಆಮೇಲೆ ಇನ್ನೊಂದು ಕಡೆ ಹೇಳುವಂಥದ್ದು ಏನೆನಲಿಲ್ಲದ ಮಹಾಘನ ಲಿಂಗ. ಲಿಂಗವೆಂಬುದು ಅನಂತದ ಹೆಸರು. ಈ ನೆಲೆ ಬಂದಾಗ ನಾವು ಹೊರಗಿರ್ತಕ್ಕಂಥ ಗೋಮುಖ, ಈ ಗೋಳಕ ಇವೆಲ್ಲ ಏನಿದೆಯಲ್ಲ, ನಾವು ಮಕ್ಕಳಿಗೆ ನಾವು ಪ್ರಾಥಮಿಕ ಹಂತದಲ್ಲಿ ಅಕ್ಷರ ಹೇಗೆ ನಾವು ತಿದ್ದುತ್ತೇವಲ್ಲ, ಆ ಒಂದು ನೆಲೆಯಲ್ಲಿ ಅದಷ್ಟೇ ನಿಲ್ಲುತ್ತೆ ಹೊರತು ಅದು ಪೂರ್ಣದ ನೆಲೆಗೆ ಬರೋದಿಲ್ಲ. ಆ ನೆಲೆಯಲ್ಲಿ ಮುಂದೆ ಬರುವಂತದ್ದು ನೋಡಿ, ಗೋಮುಖ, ಗೋಳಕ ಇತ್ಯಾದಿ ಪಂಚಸೂತ್ರ ಘಟಿತ ಲಿಂಗ ಅಂತ ಹೇಳ್ತಾರಲ್ಲ, ಆ ಆಕಾರವನ್ನ ಮುಂದಕ್ಕೆ ಏನ್ ಮಾಡಿದ್ರು, ಅದನ್ನ ಸತ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ ಅಂತ ಅನ್ನುವಂತ ನೆಲೆಯಲ್ಲಿ ತಂದ್ರು. ನೋಡಿ, ಒಂದು ಚಿತ್ರವನ್ನ ನಾವು ಹೇಗೆ ತೋರಿಸ್ತೇವೆ ಅಂತ ಸಾಮಾನ್ಯವಾಗಿ ಬರ್ತಕ್ಕವರೆಲ್ಲರೂ ನಾವು ಎಲ್ಲಾ ಕಡೆ ಇರತಕ್ಕಂಥ ನೂರಾರು ಶಿವ ದೇವಸ್ಥಾನಗಳಿಗೆ ಅಲ್ಲಿ ಹೋಗಿ ಆ ಲಿಂಗವನ್ನ ನೋಡಿ ಆ ಲಿಂಗ ಪ್ರಜ್ಞೆಯನ್ನ ಇಟ್ಟುಕೊಂಡು ಅದೇ ಲಿಂಗ ಸಣ್ಣ ರೂಪದಲ್ಲಿ ನಮ್ಮ ಕೈಯಲ್ಲಿ ಬಂದಿದೆ ಅಂತ ಅನ್ನುವಂತ ಭ್ರಮೆಯನ್ನ ಹಚ್ಚಿ ನಾವು ಅತ್ತ ಇತ್ತ ಎರಡೂ ಕಡೆ
ಓಲಾಡುತ್ತಾ ನಮ್ಮ ಮನಸ್ಸನ್ನ ದುರ್ಬಲ ಮಾಡಿಕೊಳ್ಳುವಂತ ನೆಲೆ ಇದೆಯಲ್ಲ, ಇದು ಸಹಜವಾಗಿ ನಡೆದಿರುವಂತ ಒಂದು ವ್ಯವಸ್ಥೆ. ಆದ್ರೆ ಆ ಲಿಂಗದ ಬಗ್ಗೆ ಶರಣರು ಹೇಳೋದನ್ನ ನಾವು ಕೇಳಬೇಕು. ಏನೆನಲಿಲ್ಲದ ಮಹಾಘನ ಲಿಂಗ ಅಂತ ಹೇಳಿದ್ರೆ ಅದಕ್ಕೆ ಯಾವ ಆಕಾರ ಕೊಡ್ತೀರಿ? ಅಪ್ಪ ಬಸವಣ್ಣ ಕೊಟ್ಟ ಲಿಂಗ ಅಗಮ್ಯ, ಅಗೋಚರ, ಅಪ್ರತಿಮ ಲಿಂಗ. ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಹೇಳಿದ್ರೆ ಅಂಗೈಯಲ್ಲಿ ಇಟ್ಕೊಂಡು ಪೂಜೆ ಮಾಡೋದು ಅಂತ ನಾವು ತಿಳ್ಕೊಂಡ್ವಿ. ಕರಸ್ಥಲ ಅಂತ ಹೇಳಿದ್ರೆ ಬರೀ ಅಂಗೈ ಅಲ್ಲ, ಕರಸ್ಥಲ ಅಂದ್ರೆ ಕ್ರಿಯಾಸ್ಥಲ. ನಾವು ಮಾಡುವ ಎಲ್ಲ ಕ್ರಿಯೆಗಳಲ್ಲೂ ಲಿಂಗ ಪ್ರಜ್ಞೆ ಜಾಗೃತವಾಗಿರ್ಬೇಕು ಅನ್ನುವುದು ಅದು ಬಹಳ ಮುಖ್ಯವಾದದ್ದು. ಕರಸ್ಥಲ ಅಂತಂದ್ರೆ ಅದು ಕ್ರಿಯಾಸ್ಥಲ. ಒಂದು ಉದಾಹರಣೆ ಹೇಳ್ತೇನೆ. ನೀವೇನಾದ್ರೂ ಕೆಲಸ ಮಾಡ್ಬೇಕಾದ್ರೆ ಊಟ ಮಾಡೋದ್ರಿಂದ ಹಿಡಿದು, ಕಸ ಗುಡಿಸೋದ್ರಿಂದ ಹಿಡಿದು, ಏನೇ ಒಂದು ಬರೆಯೋದ್ರಿಂದ ಹಿಡಿದು, ಒಂದು ಡಾಕ್ಟರೇಟ್ ಪದವಿ ತೆಗೆದುಕೊಳ್ಬೇಕಾದ್ರೂ ಯಾವ್ದ್ರಿಂದ ನೀವು ಕೆಲಸ ಮಾಡ್ತೀರಿ? ಕೈಯಿಂದ ಕೆಲಸ ಮಾಡ್ತೀರಿ. ನಮ್ಮ ಎಲ್ಲಾ ಕ್ರಿಯೆಯ ಒಂದು ಸಂಕೇತ ಕೈ. ಹೀಗಾಗಿ ಕೈ ಅಂತ ಅನ್ನೋದು ಕರಸ್ಥಲ ಅಂತ ಹೇಳಿದ್ದು ಬರೀ ಅಂಗೈ ಅಂತ ಅಷ್ಟೇ ಅರ್ಥ ಅಲ್ಲ. ಈ ರೀತಿ ಲಿಂಗ ಪ್ರಜ್ಞೆ ಕರಸ್ಥಲದಲ್ಲಿ ನಮ್ಮ ಕ್ರಿಯೆಯಲ್ಲಿ ಲಿಂಗ ಅನುಭವ ಜಾಗೃತವಾಗಿ ಅದು ಕಾನ್ಸಂಟ್ರೇಟ್ ಆಗ್ಬೇಕು. ನೋಡಿ, ಬೆಳಕಿದೆ, ಸೂರ್ಯನ ಬೆಳಕಿನಲ್ಲಿ ನೀವು ನಿಂತಿದ್ದೀರಿ, ಬಿಸಿಯನ್ನ ನೀವು ಅನುಭವಿಸ್ತೀರಿ. ಆದ್ರೆ ಅದು ಸುಡುತ್ತಾ? ಅದು ಸುಡಬೇಕಾದ್ರೆ ಏನ್ ಮಾಡ್ಬೇಕು? ನೀವೊಂದು ಲೆನ್ಸ್ ತೆಗೆದುಕೊಂಡು ಒಂದು ಭೂತ ಕನ್ನಡಿಯನ್ನ ತೆಗೆದು ಹಿಡಿದಾಗ ಆ ಭೂತ ಕನ್ನಡಿ ತನ್ನ ಮೇಲೆ ಬಿದ್ದ ಬಿಸಿಲಿನ ಕಿರಣಗಳನ್ನೆಲ್ಲ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿ ಒಂದು ಸೂಕ್ಷ್ಮ ನೆಲೆಗೆ ಬಂದಾಗ ಅದು ಬೆಂಕಿಯಾಗಿ ಉರಿಯುತ್ತೆ. ಹೌದಲ್ವಾ? ಹಾಗೆ ನಮ್ಮ ಲೋಕೋತ್ತರವಾಗಿರುವಂತ ಈ ಸಾಂಸ್ಕೃತಿಕ ತಿಳುವಳಿಕೆಯ ನೆಲೆಯನ್ನೆಲ್ಲ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ನಿಂದಾಗ ಅಲ್ಲಿ ಇಷ್ಟಲಿಂಗ ನಮಗೆ ಕಾಣುತ್ತೆ. ಇಷ್ಟಲಿಂಗ ಅಂತ ಹೇಳಿದ್ರೆ ನಮ್ಮ ಅನಂತ, ಅದಕ್ಕೆ ಹೇಳಿದ್ರು ಇಷ್ಟಲಿಂಗ ಅಂತಂದ್ರೆ ಲಿಂಗ ಅಂತಂದ್ರೆ ಅನಂತದ ಹೆಸರು ಅಂತ ಹೇಳಿದ್ರು. ಎಲ್ಲ ಕಡೆ ಚದರಿ ಹೋಗಿರ್ತಕ್ಕಂಥ ನಮ್ಮ ಕರ್ಣ, ಮನ, ಭಾವ ಇವುಗಳ ಎಲ್ಲ ಸಂಪೂರ್ಣವಾಗಿರುವಂತ ವ್ಯವಸ್ಥೆಯನ್ನ ಒಂದು ನೆಲೆಯಲ್ಲಿ, ಒಂದು ಸೂಕ್ಷ್ಮ ನೆಲೆಯಲ್ಲಿ ಸಂಲಗ್ನ ಮಾಡಿದಾಗ ಅದು ಲಿಂಗ ಪ್ರಭೆ ಬರ್ತದೆ. ಅದು ಹೊರನೋಟದಲ್ಲಿ ಇಷ್ಟಲಿಂಗ, ಅಂತರಂಗದ ಪ್ರೇರಣೆಯಲ್ಲಿ ಪ್ರಾಣಲಿಂಗ, ಮತ್ತು ನಾವು ಸಂಪೂರ್ಣವಾಗಿ ಆ ಲಿಂಗ ಪ್ರಜ್ಞೆಯಲ್ಲಿ ತಾನು ಅನ್ನೋದನ್ನ ಕಳ್ಕೊಂಡಿದ್ದಾಗ, ಎರಡು ಅಳಿದು ಕೂಡಿದಾಗ ಅದು ಭಾವಲಿಂಗವಾಗಿ ಕಾಣ್ತದೆ. ಈ ಲಿಂಗ ಪ್ರಜ್ಞೆಯ ಒಂದು ಅಂತ ಲಿಂಗ ಅಂತ ಹೇಳಿದ್ರೆ ನಿರಾಕಾರವಾದದ್ದನ್ನ ಸಾಕಾರಗೊಳಿಸಿ ತೋರುವಂತಹ ಒಂದು ಪ್ರಸಂಗ. ಲೀನಂ ಗಮಯತಿ ಇತಿ ಲಿಂಗಂ ಅಂತ ಹೇಳಿ ಉಪನಿಷತ್ನಲ್ಲೂ ಹೇಳ್ತಾರೆ. ಅಂದ್ರೆ ನಿರಾಕಾರವನ್ನ ಸಾಕಾರಗೊಳಿಸುವಂತ ಒಂದು ವಿಧಾನ ಅದು ಲಿಂಗ ಅಂತ ಹೇಳಿದ್ರೆ. ಲಿಂಗ ಅಂತ ಹೇಳಿದ್ರೆ ನಾವು ದೇವಸ್ಥಾನದಲ್ಲಿ ಇರ್ತಕ್ಕಂಥ ಕಲ್ಲಿನ ಲಿಂಗ, ಮಣ್ಣಿನ ಲಿಂಗ, ಆ ಲಿಂಗ, ಈ ಲಿಂಗ, ಇದು ನಾವು ಬರ್ತಾ 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 ನಮ್ಮ ವೋಲ್ಟೇಜ್ ಡೌನ್ ಆಗಿ ಈ ಲೆಕ್ಕದಲ್ಲಿ ಬಂದು ನಿಂತಿರೋಂತ ಒಂದು ಅನಂತದ ಲೆಕ್ಕ ಅಷ್ಟೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದೇನು ಬೇಡ. ನಮ್ಮ ಪ್ರಜ್ಞೆ ಒಂದು ಸಂಪೂರ್ಣವಾಗಿ ಒಂದು ಕಡೆ ಕಾನ್ಸಂಟ್ರೇಟ್ ಆದ್ರೆ ಅದು ಇಷ್ಟಲಿಂಗವಾಗ್ತದೆ. ಹೌದ್ರಿ ಅಪ್ಪಾಜಿ. ಬಹಳಷ್ಟು ಈ ಕರುಣಾಸಿಗೆ ಅಥವಾ ಇವು ಎಲ್ಲ ನವಲಿಂಗಗಳನ್ನ, ಈ ನವಮಂತ್ರಗಳನ್ನ ಸೂಚಿಸುವಾಗ ಈ ಕಟಿ, ರೋತ, ಗೋಳಕ ಅನ್ನುವಂತ ಚಿತ್ರ ಬರದ ಆ ಈಶ್ವರ ಒಂದು ಲಿಂಗ ಅದ, ಅಂದ್ರೆ ಸ್ಥಾವರ ಲಿಂಗದ ಪರಿಕಲ್ಪನೆ ಕೊಟ್ಟದ್ ನಾನ್ ನೋಡಿದ್ದೆ. ದಯವಿಟ್ಟು ತಾವೆಲ್ಲ ಒಳ್ಳೆ ನಮ್ಮ ಸಮಸ್ಯೆಗೆ ಅಥವಾ ಆ ತಿಳುವಳಿಕೆಗೆ ಒಳ್ಳೆ ಮಾರ್ಗದರ್ಶನ. ಇದು ಒಂದು ತಿಳ್ಕೊಳ್ಳಿ ನೋಡಿ, ವೃತ್ತ, ಕಟಿ, ಗೋಳಕ ಅನ್ನೋದು ನಿಮ್ಮ ಶರೀರವೇ. ಆ ಶರೀರದೊಳಗಿರ್ತಕ್ಕಂಥ ಎಲ್ಲವನ್ನು ಒಳಗೊಂಡ ಲಿಂಗ ಪ್ರಜ್ಞೆ ಇದೆಯಲ್ಲ, ಅದು ಇಷ್ಟಲಿಂಗ. ಆಯ್ತು, ಬಹಳ ಸಂತೋಷ. ಅದೇ ಇವತ್ತ ಹಸ್ತ ಮಸ್ತಕ ಸಂಯೋಗ ಅಂತಾನು ಕೂಡ ಹೇಳ್ತಾರಲ್ಲ, ಅದು ಕೂಡ ನೋಡಿ, ಸಂತೋಷ. ಹಸ್ತಮಸ್ತಕ ಸಂಯೋಗ ಅಂತ ಹೇಳಿದ್ರೆ, ಹಸ್ತಮಸ್ತಕ ಸಂಯೋಗ ಅಂತ ಹೇಳಿದ್ರೆ, ಹಸ್ತ ಅಂದ್ರೆ ಕೈ, ಮಸ್ತಕ ಅಂತ ಹೇಳಿದ್ರೆ ತಲೆ. ಅದರ ಅರ್ಥ ಏನು? ಅರಿವು ಆಚಾರ, ಅರಿವು ತಲೆಯಲ್ಲಿ, ಆಚಾರ ಕೈಯಲ್ಲಿ. ಹಸ್ತಮಸ್ತಕ ಸಂಯೋಗ ಇದೆ. ಜ್ಞಾನ ಮತ್ತು ಕ್ರಿಯೆ. ಹೌದು ಹೌದು. ಶರಣು ಶರಣಾರ್ಥಿ ಅಪ್ಪಾಜಿ. ಡಾಕ್ಟರ್ ಕಸ್ತೂರಿ ದಾವೆ ಮೇಡಮ್, ಇವತ್ತಿನ ದತ್ತಿ ದಾಸೋಹ. ಪೂಜ್ಯ ಶ್ರೀ ಡಾಕ್ಟರ್ ಶಿವರುದ್ರ ಸ್ವಾಮಿಗಳು, ಅಧ್ಯಕ್ಷರು, ಬೇಲಿಮಠ ಸಂಸ್ಥಾನ ಮಠ ಬೆಂಗಳೂರು. ಇವರ ಒಂದು ಉಪನ್ಯಾಸ ತುಂಬಾ ಮಾರ್ಮಿಕವಾಗಿತ್ತು. ಅಪ್ಪ ಅವರು ತುಂಬಾ ಚೆನ್ನಾಗಿ ಮಾತನಾಡಿದ್ರು. ಅವ್ರು ಹೇಳಿದ್ರು ಏನು ಇಲ್ಲ ಇಲ್ಲಿ, ಎಲ್ಲವೂ ಶೂನ್ಯ ಅಂತ. ಇದು ಸಮರ್ಪಣಾ ಭಾವ, ಮಿಶ್ರರ್ಪಣಾ ಭಾವ ಅನ್ನೋದು ಒಂದ್ ರೀತಿನಲ್ಲಿ ಈ ಸತಿಪತಿಗಳಿಗೆ
ಬಹಳ ಪೂರಕವಾದಂತಹ ಉಪನ್ಯಾಸ ಇದು. ಅವರು ಕೂಡ ಹಾಗೆ ಇದ್ರು ನಮ್ ತಾಯಿ ತಂದೆಗಳು. ಅವ್ರ ಆತ್ಮಕ್ಕೆ ಇವತ್ತ ಶಾಂತಿ ಸಿಕ್ಕೈತಿ, ಅವ್ರಿಗೆ ಬಹಳ ಖುಷಿ ಆಗೈತಿ ಅಂತ ಹೇಳಿ ನಾನ್ ಅನ್ಕೊಂಡೇನಿ. ಅವ್ರ ಬಗ್ಗೆ ಎರಡ ಮಾತಾಡ್ತೀನಿ. ಒಂದು, ನಮ್ಮ ಅಪ್ಪಾಜಿ ಅವ್ರು 32 ಎಕರೆ ಜಮೀನ್ದಾರ್ ಇದ್ರು, ದೊಡ್ಡ ಕುಸ್ತಿಪಟು ಆಗಿದ್ರು, ಎಷ್ಟು ಉದಾರಿಗಳಾಗಿದ್ರು ಅಂದ್ರ ಅಪ್ಪಾಜಿಯವರು ಶ್ರೀಗಳು ಹೇಳಿದ ಎಲ್ಲಾ ತತ್ವಗಳು ಅವರಲ್ಲಿದ್ವು. ಆದ್ರ ಅವ್ರೇನ್ ಅಷ್ಟೇಲ್ ಕಲ್ತಿರ್ಲಿಲ್ಲ. ಆದ್ರ ದೇಶೀಯವಾಗಿ ಹೆಂಗ್ ಅಳವಡಿಸ್ಕೊಂಡಿದ್ರಿ ಈ ಮಾನವೀಯ ಮೌಲ್ಯಗಳನ್ನಂದ್ರ, ದಾರಿ ಹೋಗಕ್ ಒಬ್ಬವಂಗ ಬಟ್ಟೆ ಇರ್ಲಿಲ್ಲ ಅಂತ ತಮ್ದು ದೊಡ್ಡ ಅಂಗಿ ಕಳೆದ್ ಅವ್ನ್ ಹಚ್ಚ ಬಂದ್ರಂತ. ಮನಿಗ್ ಬಂದಾಗ ಕೇಳಿದ್ರಂತ, ಎಲ್ಲೈತ್ರಿ ನಿಮ್ ದೊಡ್ಡ ಅಂಗಿ ಅಂದ್ರ, ಇಲ್ಲ ಒಬ್ಬ ಚಳಿ ಒಳಗ್ ನಡಗಾಕತ್ತಿದ್ದ ಅವ್ನ್ ಹಚ್ಚ ಬಂದೀನಿ ಅಂತಂದ್ರ, ಇಲ್ಲಿ ನಾನು ಬದುಕಿ ಇತರನ್ನ ಬದುಕಿಸುವಂತ ಒಂದು ದೊಡ್ಡ ಗುಣ. ನಮ್ಮ ಅಮ್ಮನ ಬಗ್ಗೆ ಇನ್ನೊಂದ್ ಹೇಳ್ಬೇಕಂದ್ರೆ, ಆಕಿ ಎಷ್ಟ್ ವೈಚಾರಿಕ ಹೆಣ್ಮಗ್ಳಿದ್ಲ ಅಂದ್ರೆ, ಆಕಿ ಯಾವ ವಿಶ್ವವಿದ್ಯಾಲಯಕ್ಕೂ ಹೋಗಿಲ್ಲ. ಆ 30 ಕುರಿ ಹೊಲ 1 ಲಕ್ಷ ರೂಪಾಯಿ 20 ತೊಲೆ ಬಂಗಾರ ಕೊಡ್ತೀವಿ ನಿನ್ ಮಗಳ್ ಕೊಡಂದ್ರ ಅವ್ರ ನಾದ್ನಿ ಮಗ್ಗಕ್ಕೆ ಕೊಡ್ಲಿಲ್ಲ. ಯಾವ ಮನೆನಲ್ಲಿ ನನ್ ಮಗಳಿಗೆ ನೀವ್ ಶಾಲೆ ಕಲ್ಸಲ್ಲೋ ಆ ಮನೆ ಬಿಟ್ಟು ಹೊರಗ್ ಬರ್ತೀನಿ ಅಂದ್ರ ಅವಳು ಮಗಳಿಗೆ ಕೊಡ್ತಕ್ಕಂತ ಅರಿವು ಶಿಕ್ಷಣದ ಬಗ್ಗೆ ಆ ಹೆಣ್ಮಗಳಿಗೆ ಎಷ್ಟಿತ್ತಲ್ಲ. ಇವತ್ತ ಅಪ್ಪ ಅವ್ರ ಈ ಉಪನ್ಯಾಸ, ಈ ಸಮರ್ಪಣಾ ಭಾವ, ಮಿಶ್ರಾರ್ಪಣಾ ಭಾವ, ಈ ಜಗತ್ತಿನೊಳಗೆ ಏನೂ ಇರ್ಲಾರ್ದಂತೆ ಇರುವಂತಹ ಬದುಕನ್ನ ನಮ್ ತಾಯಿ ತಂದೆಗಳು ಬದುಕ್ ಹೋಗಿದಾರ. ಅಪ್ಪ ಅವ್ರ ಪಾದಗಳಿಗೆ ಮತ್ತೊಮ್ಮೆ ನಮಸ್ಕರಿಸಿ ಇವತ್ತಿನ ಉಪನ್ಯಾಸ ಬಹಳ ಅರ್ಥಪೂರ್ಣವಾಗಿತ್ತು ಅಂತ ಹೇಳಿ, ಮಾರ್ಗದರ್ಶಕರಾಗಿರ್ತಕ್ಕಂಥ ಶಶಿಕಾಂತ್ ಪಟ್ಟಣ್ ಸರ್ ಅವರು ಬಹಳ ಔಚಿತ್ಯಪೂರ್ಣವಾಗಿ ಆಯಾ ಉಪನ್ಯಾಸಗಳಿಗೆ ಆಯಾ ವ್ಯಕ್ತಿಗಳಿಗೆ ಔಚಿತ್ಯ ಹೊಂದುವಂಗೆ ಇಡ್ತಾರಂತ ಹೇಳಿ ಮತ್ತೊಮ್ಮೆ ಎಲ್ಲ ಶರಣು ಬಂಧುಗಳಿಗೆ ಶರಣಾರ್ಥಿಗಳನ್ನ ಸಲ್ಲಿಸ್ತೀನಿ. ನಾನು ಸ್ವಲ್ಪ ಪ್ರಯಾಣದಲ್ಲಿದ್ದೇನೆ. ಎಲ್ಲಾ ಶರಣ ಬಂಧುಗಳಲ್ಲಿ ಕ್ಷಮೆ ಕೇಳಿ ಇಲ್ಲಿಗೆ ನನ್ನ ಭಾಷಣವನ್ನು ಮುಟ್ಟಗೊಳಿಸ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿ. ನಿಮ್ಮ ಅನುಭವದ ನುಡಿಗಳಿಗೂ ಕೂಡ ಶರಣಾರ್ಥಿ ಮೇಡಮ್. ಲಲಿತಾ, ಪ್ರೊಫೆಸರ್ ರುದ್ರಪ್ಪ ಬಿರಾದರ್ ಹ್ಯಾಂಡ್ ರೈಸ್ ಮಾಡಿದ್ರು. ಓಕೆ ಸರ್. ಸರ್ ರುದ್ರಪ್ಪ ಬಿರಾದರ್ ಸರ್, ತಮ್ಮ ಅನಿಸಿಕೆಗಳ ಹೇಳುವ ಅವಕಾಶ ಸರ್. ಎಸ್ ಸರ್ ಮೇಡಮ್, ಎಸ್ ಮೇಡಮ್. ಇವತ್ತಿನ ಒಂದು ಬೇಲಿ ಶರಣರ ಉಪನ್ಯಾಸ ಅಥವಾ ಹಿತನುಡಿಗಳು ಬಹಳ ಅರ್ಥಗರ್ಭಿತ, ಎಲ್ಲರ ಹೃದಯಕ್ಕೆ ಇಳಿದು ಅನ್ನುವಂಥದ್ದನ್ನ ನನ್ನ ಭಾವನೆ. ಇಲ್ಲಿ ಶೂನ್ಯದ ಹಿನ್ನೆಲೆಯಲ್ಲಿ ಈ ನಾನು ನೀನು ಅನ್ನುವಂತಹ ಪದಗಳ ವಿಶ್ಲೇಷಣೆ ನನಗೆ ಇದುವರೆಗೂ ತಿಳಿದಿರಲಿಲ್ಲ. ಬಟ್ ಈ ಗುರುಗಳು ಅದನ್ನ ವಿಶ್ಲೇಷಣೆ ಮಾಡಿದ್ರಿಂದ ನನಗೆ ಬಹಳ ಸ್ವಲ್ಪ ಅರ್ಥವಾಯಿತು. ಇಲ್ಲಿ ಸ್ವರ್ಗ ನರ್ಕ ಅನ್ನುವಂಥದ್ದು ಬೇರಿಲ್ಲ ಕಾಣರು ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ನಾನು ನೀನು ಅಂತದ್ದು ಗುರುಗಳು ಹೇಳಿದ್ರು. 7 ಮೆಟ್ಟಿಲುಗಳು ಮೇಲ್ಗಡೆ, 7 ಮೆಟ್ಟಿಲು ಕೆಳಗಡೆ ಅಂತಕ್ಕಂಥದ್ದನ್ನ ಈ ನಾವು ಎಲ್ಲವೂ ನೀನು ಅಂತಂದ್ರೆ, ನೀನು ಅಂತ ಮೇಲಿನ ಮೆಟ್ಟಿಲು ಹತ್ತಿದ್ರೆ ಅದೇ ಸ್ವರ್ಗ, ನಾನು ಅಂತಕ್ಕಂಥ ಕೆಳಗಡೆ ಮೆಟ್ಟಿಲನ್ನು ಹತ್ತಿದ್ರೆ ಅದೇ ನರ್ಕ ಅನ್ನುವಂಥದ್ದನ್ನ ನಾನಿಲ್ಲಿ ಅರ್ಥೈಸಿಕೊಂಡೆ. ಸಾಮಾನ್ಯವಾಗಿ ಇವತ್ತಿನ ಈ ಪ್ರವಚನ, ಈ ಶರಣರ ಪ್ರವಚನ ಬಹಳ ಎಲ್ಲರಿಗೂ ಹಿಡಿಸ್ತು, ನನಗೆ ಬಹಳ ಹಿಡಿಸ್ತು. ಜೊತೆಗೆ ಆ ಶರಣರ ಮುಖಭಾವನೆ ನೋಡಿದ್ರ ಅವರ ಒಂದು ಅನುಭವ ಎಷ್ಟು ಆಳವಾಗಿದೆ ಅಂತಂದ್ರೆ, ಈ ಅಗ್ಗವಣಿ ಅಂತ ಕರಿತೀವಲ್ಲ, ಅಗ್ಗವಣಿ, ಈ ಅತ್ಯಂತ ಆಳದಲ್ಲಿರ್ತಕ್ಕಂಥ ನೀರನ್ನು ತೆಗೆದಕ್ಕೆ ಒಂದು ಏಣಿ ಅಥವಾ ಒಂದು ಮೆಟ್ಟಿಲುಗಳು ಬೇಕಲ್ಲ, ಹಾಗೆ ಇವರು ಒಂದು ಅನುಭವವನ್ನು ಪಡ್ಕೋಬೇಕಾದ್ರ ನಮಗೆ ಶರಣರ ವಚನಗಳು ಮತ್ತು ಇವರ ಅನುಭವಗಳು ತಿಳ್ಕೊಂಡ್ರೆ ನಾವು ಇಂಥ ಒಂದು ಶರಣರ ಅನುಭವ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದ. ಜೊತೆಗೆ ಇಲ್ಲಿ ಈ ಒಂದು ಕೋಟಿ ಒಬ್ಬ ಶರಣರು ಅಂತಕ್ಕಂಥದ್ದು ಇಲ್ಲಿ ನಾನು ಕೇಳಿದೆ. ಈ ಯುಗದ ಈ ಒಂದು ಕೋಟಿಗೆ ಇವರೇ ಶರಣರು ಅನ್ನುವಂಥದ್ದನ್ನ ನನಗೆ ಭಾವಾರ್ಥ ಅರ್ಥ ಆಯ್ತು ಅಥವಾ ನಾನು ತಿಳ್ಕೊಂಡೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತಿನ ಒಂದು ಇವರ ಹಿತನುಡಿಗಳು, ಇವರ ಪ್ರವಚನಗಳು ಬಹಳ ಅರ್ಥಪೂರ್ಣವಾದವು. ಹಾಗಾಗಿ ಈ ಬಸವಾದಿ ಶರಣರಿಗೂ ಮತ್ತು ಬೇಲಿ ಮಠದ ಗುರುಗಳಿಗೂ ಮತ್ತು ಶಶಿಕಾಂತ್ ಪಟ್ಟಣ ಶೆಟ್ಟಿ ಮತ್ತು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಶರಣರಿಗೆ ನನ್ನ ಒಂದು ಈ ಸಕಲ ಜೀವಾತ್ಮಗೆ ಲೇಸನ್ನೇ ಬಯಸ್ತಕ್ಕಂಥ ಈ ಶರಣರಿಗೆ ನಂದು ಶರಣಾರ್ಥಿ ಹೇಳ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನಿಮ್ಮ ಹೃದಯಪೂರ್ವಕ ಭಕ್ತಿಯ ನುಡಿಗಳಿಗೂ ಸಹ ಶರಣಾರ್ಥಿ ಸರ್. ಮತ್ತೆ ಯಾರಾದ್ರೂ ಭಾಗವಹಿಸೋರು ಶರಣಾರ್ಥಿ ಸರ್? ಮತ್ತೆ ಯಾರಾದ್ರೂ ಮಾತಾಡೋರಿದ್ದಾರೆ ಸರ್?
ಪಡ್ನಾಡ್ ಸರ್ ಮಾತಾಡ್ತಾರೆ ಅಂತ ಕೇಳಿ. ಪಡ್ನಾಡ್ ಸರ್. ಇಲ್ಲ, ಲೇಟಾಗಿ ಬಂತು ಜಾಯ್ನ್ ಆಗಾರ. ನೆಕ್ಸ್ಟ್ ಓಡು. ಇಲ್ವಾ ಸರ್? ಮತ್ತಾರು ಮಾತಾಡೋರು ಇಲ್ವಾ ಸರ್? ತಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಹೇಳುವವರು ಸರ್? ಹ್ಯಾಂಡ್ ರೈಸ್ ಮಾಡಿದ್ದಾರೆ ಸರ್ ಯಾರಾದ್ರೂ? ಇಲ್ಲ ಮೇಡಮ್, ಯಾರು ಮಾಡಿಲ್ಲ ಮೇಡಮ್. ಶರಣು ಮುಂದಿನ ಸಮರ್ಪಣೆ ಕಾರ್ಯಕ್ರಮ ಓಕೆ. ಈಗ ಶರಣ ಸಮರ್ಪಣೆ ಮಾಡಲಿದ್ದಾರೆ ಶರಣೆ ಶಾಂತಾ ದುಳಂಗೆ. ಮೇಡಮ್ ಇದ್ದಾರಲ್ಲ? ಮಾಡ್ತೇನ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿಯದವರೊಡನೆ ಸಂಗವ ಮಾಡಿದೊಡೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ, ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರ ಹೊಸೆದು ಬೆಣ್ಣೆಯ ಕೊಂಬಂತೆ, ಚೆನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದಡೆ ಕರ್ಪೂರದ ಗಿರಿಯ ನುರಿಕೊಂಬಂತೆ. ಬಸವಾದಿ ಶಿವಶರಣರನ್ನು ಸ್ಮರಿಸುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಉಪನ್ಯಾಸ ನೀಡುವ ಪೂಜ್ಯ ಶ್ರೀಗಳ ಪಾದಾರವಿಂದಗಳಲ್ಲಿ ಪೊಡಮಟ್ಟು ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳಿಗೆ ಹೃತ್ಪೂರ್ವಕ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕಡ ಅರಿವು ಸಂಯುಕ್ತ ಆಶ್ರಮದಲ್ಲಿ ನಡೆಯುವ ಗೂಗಲ್ ಮೀಟ್ ಕಾರ್ಯಕ್ರಮ. ವಚನ ಅಧ್ಯಯನ ವೇದಿಕೆ ರೂವಾರಿಗಳಾದ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್, ಶರಣ ರುದ್ರಮೂರ್ತಿ ಪ್ರಭು ಸರ್ ಹಾಗೂ ಶರಣರ ಕುಮಾರ ರಾಜಣ್ಣ ಸರ್ ಅವರಿಗೂ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಗ್ರೂಪಿನ ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳಿಗೂ ಹಾರ್ದಿಕ ಶರಣಾರ್ಥಿಗಳು. ಶರಣೆ ಡಾಕ್ಟರ್ ಕಸ್ತೂರಿ ದಳವಾಯಿ ಇವರ ತಂದೆಯವರಾದ ಲಿಂಗೈಕ್ಯ ಬಸಪ್ಪ ಮಲ್ಲಪ್ಪ ದಳವಾಯಿ ಹಾಗೂ ತಾಯಿಯವರಾದ ಲಿಂಗೈಕ್ಯ ಶಂಕರಮ್ಮ ಬಸಪ್ಪ ದಳವಾಯಿ ಸಾಕಿನ್ ಕಾಲ್ವಾಡ್ ಇವರ ಹೆಸರಿನಲ್ಲಿ ಏರ್ಪಡಿಸಿದ ವಿಶೇಷ ದತ್ತಿ ದಾಸೋಹ ಉಪನ್ಯಾಸ. ಅವರಿಗೂ ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳು. ಸುಮಧುರವಾದ ವಚನ ಪ್ರಾರ್ಥನೆಯಿಂದ ಇವತ್ತಿನ ಕಾರ್ಯಕ್ರಮ ಪ್ರಾರಂಭಿಸಿದ ಶರಣೆ ಜ್ಯೋತಿ ಕೆಲೂರ್ ಅವರಿಗೆ ಹಾರ್ದಿಕ ಶರಣು ಸಮರ್ಪಿಸುವೆ. ವಿಶೇಷ ಉಪನ್ಯಾಸ ಮಿಶ್ರಾರ್ಪಣೆ ನಡೆಸಿಕೊಡುವ ಪೂಜ್ಯ ಶ್ರೀ ಡಾಕ್ಟರ್ ಶಿವರುದ್ರ ಸ್ವಾಮಿಗಳು, ಅಧ್ಯಕ್ಷರು ಬೇಲಿಮಠ್ ಮಹಾಸಂಸ್ಥಾನ ಬೆಂಗಳೂರು ಇವರನ್ನು ಸ್ವಾಗತಿಸಿ ಪರಿಚಯ ನೀಡಿ ಹಾಗೂ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಎಲ್ಲ ಶರಣೆಯರನ್ನು ತುಂಬು ಹೃದಯದಿಂದ ಸ್ವಾಗತಿಸಿದ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಅನಂತ ಧನ್ಯವಾದಗಳೊಂದಿಗೆ ಶರಣು ಸಮರ್ಪಿಸುವೆ. ನಮಗೆಲ್ಲ ಈ ವೇದಿಕೆಯಲ್ಲಿ ಶರಣರ ಕುರಿತು ಬರೆಯುವುದು, ಶರಣರ ಚಿಂತನ ಮತ್ತು ವಚನ ವಿಶ್ಲೇಷಣೆ ಪ್ರತಿಯೊಬ್ಬರಿಗೂ ಮಾಡಲು ಪ್ರೋತ್ಸಾಹಿಸಿ ಬೆಳೆಸುತ್ತಿರುವ ನಿರಂತರ ಅನುಭವವನ್ನು ನಮ್ಮೆಲ್ಲರಿಗೂ ರೂಪಿಸಿಕೊಡಿಸುತ್ತಿರುವ ವೇದಿಕೆಯ ರೂವಾರಿಗಳಾದ ಶರಣ್ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಅನಂತ ಧನ್ಯವಾದಗಳು ಹಾಗೂ ಹೃತ್ಪೂರ್ವಕ ಶರಣು ಸಮರ್ಪಿಸುವೆ. ಚಿನ್ಮಯ ಜ್ಞಾನಿ ಚನ್ನಬಸವಣ್ಣವರು ರಚಿಸಿರುವ ಕರ್ಣಹಸಿಗೆ ಹಾಗೂ ಮಿಶ್ರಾರ್ಪಣ ಮಂತ್ರಗೋಪ್ಯ ಇವತ್ತು ಮಿಶ್ರಾರ್ಪಣ ಈ ಉಪನ್ಯಾಸವನ್ನು ತುಂಬಾ ಅದ್ಭುತವಾಗಿ ಅತ್ಯಂತ ಸರಳ ಭಾಷೆಯಲ್ಲಿ ಎಲ್ಲರಿಗೂ ತಿಳಿಯುವಂತೆ ಅರ್ಥಪೂರ್ಣವಾಗಿ ಮನದಟ್ಟುವಂತೆ ಕೊಟ್ಟರು. ಪೂಜ್ಯ ಶ್ರೀ ಡಾಕ್ಟರ್ ಶಿವರುದ್ರ ಸ್ವಾಮಿಗಳವರಿಗೆ ವೇದಿಕೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಧನ್ಯವಾದ ಹಾಗೂ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸುವೆ. ಮಾರ್ಗದರ್ಶನ ನುಡಿಗಳೊಂದಿಗೆ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಸಂವಾದದಲ್ಲಿ ಹಾಗೂ ಪಾಲ್ಗೊಂಡ ಎಲ್ಲ ಅನುಭಾವಿ ಶರಣರಿಗೂ ಹಾರ್ದಿಕ ಶರಣು ಸಮರ್ಪಿಸುವೆ. ನಿರಂತರ ತಾಂತ್ರಿಕ ಸೇವೆಯೊಂದಿಗೆ ಕಾರ್ಯಕ್ರಮವನ್ನು ನಡೆಸಿ ಕೊಡು ಅಕ್ಕನ ಅರಿವು ಗ್ರೂಪಿನ ಹಿರಿಯ ಸದಸ್ಯರಾದ ಶರಣೆ ಡಾಕ್ಟರ್ ದಾನಮ್ಮ ಜಳಕಿ ಅವರಿಗೂ ವೇದಿಕೆ ಪರವಾಗಿ ಅಕ್ಕನ ಅರಿವು ಬಳಗದ ಪರವಾಗಿ ಹಾರ್ದಿಕ ಶರಣು ಸಮರ್ಪಿಸುವೆ. ಅತ್ಯಂತ ಸುಂದರವಾದ ನುಡಿ ಮುತ್ತುಗಳೊಂದಿಗೆ ಕಾರ್ಯಕ್ರಮ ನಿರ್ವಹಣೆ ಮಾಡಿರುವ ಶರಣೆ ಲಲಿತಾ ಅಂಗಡಿಯವರಿಗೆ ಧನ್ಯವಾದದೊಂದಿಗೆ ಶರಣು ಸಮರ್ಪಿಸುವೆ. ಇವತ್ತಿನ ಕಾರ್ಯಕ್ರಮದ ಸಂಯೋಜಕರು ಶರಣೆ ಗೀತಾ ಬಳಗಾನೂರ್, ಶರಣೆ ಸ್ಮಿತಾ ಪಾವಟೆ, ಶರಣೆ ಆಶಾಲತಾ ಸೊಗಲದ್, ಡಾಕ್ಟರ್ ದೀಪಕ್ ಯರಗುಪ್ಪಿ, ಶರಣ ಸುಭಾಷ್ ಚಂದ್ರ ಸಕ್ರೋಜಿ, ಶರಣೆ ಅನ್ನಪೂರ್ಣ ಸಕ್ರೋಜಿ ಇವರೆಲ್ಲರಿಗೂ ಹೃತ್ಪೂರ್ವಕ ಶರಣು ಸಮರ್ಪಿಸುವೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ಸಂಘಟಿಸಿ ಮುನ್ನಡೆಸುತ್ತಿರುವ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಟಿ, ಶರಣೆ ಗೌರಮ್ಮಕ್ಕ ನಾಶಿ, ಶರಣೆ ಸುಧಾ ಪಾಟೀಲ್ ಇವರಿಗೂ ಹೃತ್ಪೂರ್ವಕ ಅನಂತ ಶರಣು ಸಮರ್ಪಿಸುವೆ.
ಕೊನೆಯದಾಗಿ ಭಕ್ತಿಪೂರ್ವಕವಾಗಿ ವಚನ ಮಂಗಳದೊಂದಿಗೆ ಕಾರ್ಯಕ್ರಮವನ್ನು ಮಂಗಳಗೊಳಿಸುವ ಶರಣೆ ತೇಜಸ್ವಿನಿ ಗುಡುಗುಡಿ ಇವರಿಗೂ ಅನಂತ ಶರಣು ಸಮರ್ಪಿಸುವೆ. ಈವರೆಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಪ್ರೋತ್ಸಾಹಿಸಿದ ಎಲ್ಲ ಅಕ್ಕನ ಅರಿವು ಗ್ರೂಪಿನ ಶರಣ ಬಂಧುಗಳಿಗೆ ತುಂಬು ಹೃದಯದ ಶರಣಾರ್ಥಿಗಳು. ಸರ್ವರಿಗೂ ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಓಂ ಜೈ ಶ್ರೀ ಗುರು ಬಸವ. ಅತ್ಯಂತ ಅಚ್ಚುಕಟ್ಟಾಗಿ ಶರಣು ಸಮರ್ಪಣೆಗೈದ ತಮಗೂ ಕೂಡ ಶರಣಾರ್ಥಿ ಮೇಡಮ್. ಈಗ ಕೊನೆಯದಾಗಿ ವಚನ ಮಂಗಳ ಮಾಡಲಿದ್ದಾರೆ ಶರಣೆ ತೇಜಸ್ವಿನಿ ಗುಡುಗಡಿ. ಎಲ್ಲರಿಗೂ ಶರಣಾರ್ಥಿ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಒಡೆಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ, ದೇವರಿಗೆ ಸೆರಗೊಡ್ಡಿ ಬೇಡುವೆ, ದೇವರಿಗೆ ಸೆರಗೊಡ್ಡಿ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡುವೆ, ಬೇಡುವೆ, ಹಾಡುವೆ, ಬೇಡುವೆ, ಹಾಡುವೆ, ಬೇಡುವೆ. ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹಾಡಿ ಬೇಡಿದ ಅಪ್ಪನ ವಚನವನ್ನು ಮಧುರವಾಗಿ ಆಡಿದ ತಮಗೂ ಕೂಡ ಶರಣಾರ್ಥಿ ಮೇಡಮ್. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯ ನೀಡಿದ ಮತ್ತು ಸಂಯೋಜಕರಾಗಿ ಭಾಗವಹಿಸಿದ ಸಂಘಟಕರಾದ ಎಲ್ಲರಿಗೂ ಶರಣಾರ್ಥಿ. ಸಂವಾದದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಮತ್ತು ಯೂಟ್ಯೂಬ್ ಚಾನೆಲ್ ನಲ್ಲಿ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ಶರಣಾರ್ಥಿ ಅನಂತ ಧನ್ಯವಾದಗಳು. ಎಲ್ಲಕ್ಕಿಂತ ಮಿಗಿಲಾಗಿ ಇಂದಿನ ಕಾರ್ಯಕ್ರಮದ ಮೇರು ಘಟ್ಟ ಅಂದ್ರೆ ಗುರುಗಳ ಶ್ರೀಗಳ ವಚನದಲ್ಲಿ ಆಶೀರ್ವಚನದಲ್ಲಿ ಎಲ್ರೂ ಮಿಂದೆದ್ದಿವೆ ಅನ್ನುವ ಧನ್ಯತಾ ಭಾವ. ಇಂಥ ಕಾರ್ಯಕ್ರಮವನ್ನು ಆಯೋಜಿಸಿದ ಈ ಕಾರ್ಯಕ್ರಮದ ಎಲ್ಲ ರೂವಾರಿಗಳಿಗೂ ಶರಣಾರ್ಥಿ ಹೇಳುತ್ತಾ, ಪ್ರತಿ ಶನಿವಾರ ಮತ್ತು ಭಾನುವಾರ ನಡೆಯುವ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗೋಣ, ವಚನಗಳನ್ನು ಎತ್ತಿ ಹಿಡಿಯೋಣ. ಮಂಗಲಮಯವಾಗಲಿ. ಎಲ್ಲರಿಗೂ ಶರಣಾರ್ಥಿ.